ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ KR ಟೂಲ್ಸ್ಗೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ, ಗ್ರಾಮ ಆಡಳಿತ ಅಧಿಕಾರಿಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ತಾವೆಲ್ಲರೂ ಕೂಡ ಉತ್ತಮ ರೀತಿಯಲ್ಲಿ ತಯಾರಿಯನ್ನು ನಡೆಸ್ತಾ ಇದ್ರಂತ ಭಾವಿಸ್ತೀನಿ. ಪೇಪರ್ 1 ಮತ್ತೆ ಪೇಪರ್ 2 ಸಂಬಂಧಪಟ್ಟಂತಹ ಈ ಒಂದು ಪತ್ರಿಕೆಗಳಲ್ಲಿ ಪೇಪರ್ 1 ನಲ್ಲಿ ಅತ್ಯಂತ ಪ್ರಮುಖವಾದಂತಹ ಟಾಪಿಕ್ ಕಂದಾಯ ನಿಯಮಗಳು, ಜೊತೆಗೆ ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964. ಸೊ ಈ ಒಂದು ಎರಡು ಟಾಪಿಕ್ಗಳ ಮೇಲೆ ಅನೇಕ ರೀತಿಯಂತ ಪ್ರಶ್ನೆಗಳನ್ನ ಈ ಒಂದು ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಆ ದೃಷ್ಟಿಯಿಂದ ತಾವೆಲ್ಲರೂ ಕೂಡ ಅನೇಕ ಕಡೆಗಳಿಂದ ಇದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನು ಸಂಗ್ರಹಿಸ್ತಾ ಇದ್ದೀರಾ. ಸೊ ಅನೇಕ ಜನ ಪ್ರಶ್ನೆಗಳನ್ನ ಕೇಳ್ತಾ ಇದ್ರಿ, ಸರ್ ಒಂದೇ ವಿಡಿಯೋದಲ್ಲಿ ಈ ಒಂದು ಕಂದಾಯ ನಿಯಮಗಳಿಗೆ ಸಂಬಂಧಪಟ್ಟಂತೆ, ಜೊತೆಗೆ ಕರ್ನಾಟಕ ಭೂ ಕಂದಾಯ ಕಾಯ್ದೆ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಸರಳವಾಗಿ ನಮಗೆ ಅರ್ಥವಾಗುವಂತ ರೀತಿಯಲ್ಲಿ ಯಾವೆಲ್ಲ ಪ್ರಶ್ನೆಗಳನ್ನ ಕೇಳುವುದು, ಆ ಒಂದು ಪ್ರಶ್ನೆಗಳನ್ನ ಒಂದೇ ವಿಡಿಯೋದಲ್ಲಿ ಕೊಡಿ ಅಂತ ಕೇಳ್ತಾ ಇದ್ರಿ. ಆ ದೃಷ್ಟಿಯಿಂದ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ಕಂದಾಯ ನಿಯಮಗಳು ಜೊತೆಗೆ ಕರ್ನಾಟಕ ಭೂ ಕಂದಾಯ ಕಾಯ್ದೆ ಈ ಒಂದು ಎರಡು ಟಾಪಿಕ್ ಗಳಿಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಪ್ರಶ್ನೆಗಳನ್ನ ಕೇಳಬಹುದು, ಯಾವ ರೀತಿಯ ಪ್ರಶ್ನೆಗಳು ಬರ್ತವೆ, ಆ ಒಂದು ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಅತ್ಯಂತ ಪ್ರಮುಖವಾದಂತಹ ಮಾಹಿತಿಗಳನ್ನ 360 ಡಿಗ್ರಿ ಆಂಗಲ್ ಅಲ್ಲಿ ಅತ್ಯಂತ ಸರಳವಾಗಿ ನಿಮಗೆ ಅರ್ಥ ಮಾಡಿಸ್ತಾ ಹೋಗ್ತೀನಿ. ಬಹುನಿರೀಕ್ಷಿತ ಪ್ರಶ್ನೋತ್ತರಗಳ ಟಾಪ್ 50 MCQ ಸಂಬಂಧಪಟ್ಟಂತೆ ಈ ಒಂದು ವಿಡಿಯೋ ಇರುತ್ತೆ. ಇಲ್ಲಿಂದ ಅನೇಕ ರೀತಿಯ ಪ್ರಶ್ನೆಗಳನ್ನ ಮುಂಬರುವಂತಹ ಒಂದು ಏನು ಗ್ರಾಮ ಆಡಳಿತ ಅಧಿಕಾರಿಗಳ ನೇಮಕಾತಿಗೆ ಸಂಬಂಧಪಟ್ಟಂತಹ ಪರೀಕ್ಷೆಯಲ್ಲಿ ನೇರ ಪ್ರಶ್ನೆಗಳನ್ನ ಕೇಳುವಂತ ಚಾನ್ಸಸ್ ಹೆಚ್ಚಾಗಿರುತ್ತೆ. ಆ ದೃಷ್ಟಿಯಿಂದ ಈ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಎಲ್ಲಾ ರೀತಿಯ ಪ್ರಶ್ನೆಗಳು ಮುಂಬರುವಂತಹ ಎಕ್ಸಾಮ್ಗೆ ನಿಮಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ಹಾಗೆ ನಮ್ಮ ಚಾನಲ್ ಅನ್ನ ಯಾರಾದ್ರೂ ಕೂಡ ಹೊಸದಾಗಿ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕನ್ ಪ್ರೆಸ್ ಮಾಡಿ. ನಾವು ಮಾಡುವಂತಹ ಅನೇಕ ವಿಡಿಯೋಗಳು ನಿಮಗೆ ಬೇಗ ಬಂದು ತಲುಪುತ್ತೆ ಅಂತ ಹೇಳ್ತಾ, ಈಗ ಆಲ್ರೆಡಿ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಸಂಬಂಧಪಟ್ಟಂತೆ ಟಾಪ್ 1000 MCQ ಅನ್ನ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದೇವೆ. ಅದಕ್ಕೆ ಸಂಬಂಧಪಟ್ಟಂತ ಲಿಂಕ್ ಅನ್ನು ಕೂಡ ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಅದನ್ನ ಕ್ಲಿಕ್ ಮಾಡಿದ್ರೆ ಸಂಪೂರ್ಣವಾಗಿ ನಿಮಗೆ ಆ ಒಂದು ವಿಡಿಯೋಗಳು ಸಿಗುತ್ತೆ. ಈಗ ಆಲ್ರೆಡಿ ಸುಮಾರು 90,000ಕ್ಕೂ ಹೆಚ್ಚು ಜನ ಆಲ್ರೆಡಿ ಆ ವಿಡಿಯೋಗಳನ್ನ ನೋಡಿದ್ದಾರೆ. ನೀವು ಕೂಡ ಮಿಸ್ ಮಾಡಿದ ವಿಡಿಯೋಗಳನ್ನ ನೋಡಿ. ಸಂಪೂರ್ಣವಾಗಿ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಸಂಬಂಧಪಟ್ಟಂತ ಎಲ್ಲ ಪೇಪರ್ 1 ಮತ್ತೆ ಪೇಪರ್ 2 ಗೆ ಸಂಬಂಧಪಟ್ಟಂತ ಎಲ್ಲ ಪ್ರಶ್ನೆಗಳನ್ನ 360 ಡಿಗ್ರಿಯಲ್ಲಿ ನಿಮಗೆ ಅನಾಲಿಸಿಸ್ ಅನ್ನ ಮಾಡಿದ್ದೇನೆ. ಹಾಗೆ ನಿಮಗೆ VA ಗೆ ಸಂಬಂಧಪಟ್ಟಂತೆ, PDO ಗೆ ಸಂಬಂಧಪಟ್ಟಂತೆ ಅತ್ಯಂತ ಕಡಿಮೆ ಶುಲ್ಕದಲ್ಲಿ, ಕರ್ನಾಟಕದಲ್ಲಿಯೇ ಅತ್ಯಂತ ಕಡಿಮೆ ಶುಲ್ಕದಲ್ಲಿ VA ಮತ್ತೆ PDO ತರಗತಿಗಳು ಪ್ರಾರಂಭವಾಗಿದೆ. ಈಗಲೂ ಕೂಡ ನೀವು ಜಾಯಿನ್ ಆಗಬಹುದು. ಯಾರಾದ್ರೂ ಕೂಡ VA ತರಗತಿಗಳಿಗೆ ಬೇಕು ಅಥವಾ PDO ತರಗತಿಗಳು ಬೇಕು ಅನ್ನೋದ್ರೆ ಕೆಳಭಾಗದಲ್ಲಿ ಈ ನಂಬರ್ ಕಾಣಿದೆ, ಈ ನಂಬರ್ಗೆ ಕಾಂಟ್ಯಾಕ್ಟ್ ಅನ್ನ ಮಾಡಿ. ನಿಮಗೆ ಅತ್ಯಂತ ಕಡಿಮೆ ಶುಲ್ಕದಲ್ಲಿ ಕೇವಲ 2,000 ರೂಪಾಯಿಗೆ ನಿಮಗೆ VA ತರಗತಿಗಳು ಸಿಗ್ತಾ ಇದೆ. ಕೇವಲ 2,000 ರೂಪಾಯಿಗೆ VA ತರಗತಿಗಳು ಸಿಗ್ತಾ ಇದೆ. VA ಪ್ಲಸ್ PDO ಬೇಕು ಅಂದ್ರೆ ಕೇವಲ 3,000 ರೂಪಾಯಿ ಇರುತ್ತೆ. ಇದು VA ಮತ್ತೆ PDO ಎರಡು ತರಗತಿಗಳು ನಿಮಗೆ ಸಿಗುತ್ತೆ. ಹೆಚ್ಚಿನ ಮಾಹಿತಿಗೆ ಕೆಳಭಾಗದಲ್ಲಿ ನಂಬರ್ ಕಾಣ್ತಾ ಇದೆ, ಆ ನಂಬರ್ಗೆ ಸಂಪರ್ಕಿಸಿ ಅಂತ ಹೇಳ್ತಾ, ಅಥವಾ ನೀವು ನೇರವಾಗಿ ಪ್ಲೇ ಸ್ಟೋರ್ ಹೋಗಿ KR ಟ್ಯೂಟೋರಿಯಲ್ಸ್ ಆಪ್ ನ ಡೌನ್ಲೋಡ್ ಮಾಡಿಕೊಂಡು ಅಲ್ಲೂ ಕೂಡ ನೀವು ಲಾಗಿನ್ ಆಗ್ಬೋದು ಅಂತ ಹೇಳ್ತಾ, ಕೂಡಲೇ ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಅನ್ನ ಮಾಡಿ. ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂತ ಹೋಗೋಣ ಟಾಪ್ 50 MCQ ಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಈ ಒಂದು ಟಾಪಿಕ್ ಗೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಬರುತ್ತೆ ಅಂತ ಹೇಳ್ತಾ ನೋಡ್ತಾ ಹೋಗೋಣ. ಈಗ ಪ್ಯೂರ್ಲಿ VA ಗೆ ಸಂಬಂಧಪಟ್ಟಂತ ಪ್ರಶ್ನೆ. ವೆಲ್ಕಮ್ ಟು VA. ವೆಲ್ಕಮ್ ಟು VA ಗೆ ತಮ್ಮೆಲ್ಲರೂ ಕೂಡ ಪ್ರೀತಿಯ ಸ್ವಾಗತ. ಈಗ ರಿಯಲ್ ಟೆಸ್ಟ್ ಈಗ ಸ್ಟಾರ್ಟ್ ಆಯ್ತು. ರಿಯಲ್ ಟೆಸ್ಟ್ ನನಗೇನು ಗೊತ್ತಿಲ್ಲ ಸರ್, ಯಾರಿಗೇನು ಗೊತ್ತಿಲ್ಲ. ಇವನ್ ನಾವು ಕೂಡ ಇದನ್ನು ಓದೋಕ್ಕಿಂತ ಮುಂಚೆ ನಮಗೂ ಕೂಡ ಗೊತ್ತಿಲ್ಲ, ಯಾಕೆಂದ್ರೆ ಹೊಸ ಸಬ್ಜೆಕ್ಟ್ಸ್. ಇಲ್ಲಿಯವರು ಕೂಡ ಹೆಂಗೋ ಅನೇಕ ಬಾರಿ ವಿಚಾರಗಳನ್ನ ಕೇಳಿದ್ವಿ, ಮಾತಾಡಿದ್ವಿ, ಉತ್ತರವನ್ನು ಕೊಟ್ವಿ. ಈಗ ಉತ್ತರವನ್ನು ಕೊಡೋದು ಸ್ವಲ್ಪ ಕಷ್ಟ ಆಗುತ್ತೆ ನೋಡಿ. ಗ್ರಾಮ ಲೆಕ್ಕಿಗರ ಅಥವಾ ಏನು ಗ್ರಾಮ ಆಡಳಿತ ಅಧಿಕಾರಿಗೆ ಸಂಬಂಧಪಟ್ಟಂತೆ ಅವರ ನೇಮಕಾತಿಯಾಗಿರಲಿ, ಅವರ ಕರ್ತವ್ಯಗಳಾಗಿರಲಿ, ಅವರ ಅಧಿಕಾರಗಳಾಗಿರಲಿ, ಓಕೆನಾ, ಅವರ ನಿರ್ವಹಣೆ ಆಗಿರಲಿ, ಇವುಗಳಿಗೆ ಸಂಬಂಧಪಟ್ಟಂತೆ ಅನೇಕ ಕಾಲಂಗಳು ಬರ್ತವೆ. ಆ ಕಾಲಂಗಳಿಗೆ ಸಂಬಂಧಪಟ್ಟಂತೆ ಸುಮಾರು ಬಾರಿ ಮಾತಾಡಬೇಕಾಗುತ್ತೆ. ವೆರಿ ಗುಡ್. ಅನೇಕ ಜನ ಗೊತ್ತಿರೋರು ಹೇಳ್ತಾ ಇದ್ರ ನೋಡಿ. ಕರ್ನಾಟಕ ಭೂ ಕಂದಾಯ ಕಾಯ್ದೆಯ 1964 ಕಲಂ 16ರ ಮೇರೆಗೆ ಏನು ಸರ್ಕಾರದ ಆದೇಶಕ್ಕೆ ಒಳಪಟ್ಟು ಜಿಲ್ಲಾಧಿಕಾರಿಗಳು ಗ್ರಾಮ ಲೆಕ್ಕಿಗರನ್ನ ಅಥವಾ ನಾವೇನು ಕರಿತೀವಿ ಗ್ರಾಮ ಆಡಳಿತ ಅಧಿಕಾರಿಗಳನ್ನ ನೇಮಕ ಮಾಡ್ತಾರೆ. ನೋ, ವೆಲ್ಕಮ್ ಟು ಬಾವಿ ಇಲ್ಲ. ಬಾವಿ ಎಲ್ಲ ಉತ್ತರಗಳು ಸರಿಯಾಗಿದ್ದಾಗ ಮಾತ್ರ ವೆಲ್ಕಮ್ ಟು ಬಾವಿ. ಇಲ್ಲಿ ಉತ್ತರಕ್ಕೆ ಆನ್ಸರ್ ಇದೆ. ಹೌದೌದು. 2052 ಯಾಕೆ ಬರುತ್ತಂದ್ರೆ ವಿತ್ GST 52 ರೂಪಾಯಿ ಏನೋ GST ಇದೆ. ವಿತ್ GST ಯಾವುದು ಮಾತಾಡ್ತಾರೋ ಅಂತ ಕೇಳ್ತಾ ಇದ್ದಾರೆ. ಸರ್ ನಿಮ್ಮದು 9 ಅಥವಾ 1999 ಇದೆ, ಆದರೆ 52 ರೂಪಾಯಿ ಎಕ್ಸ್ಟ್ರಾ ಕೇಳ್ತಿದೆ. ಯಾಕೆಂದ್ರೆ ಅದು ವಿತ್ GST. ಯಾರು ಕೇಳ್ತಾರೆ? ರಾಜೇಂದ್ರ. ವಿತ್ GST ಅದು. ಎಸ್, ವಿತ್ GST ಇದೆ.
ಅರ್ಥ ಆಯ್ತರಲ್ಲ. ಸೊ ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ಕಲಂ 16 ಇದ್ರ ಬಗ್ಗೆ ಎಲ್ಲವೂ ಕೂಡ ಪೇಯ್ಡ್ ಕ್ಲಾಸಲ್ಲಿ ಮಾತಾಡ್ತೀವಿ. ಓಕೆ, ಎಸ್. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ಕಲಂಗಳು ಗ್ರಾಮ ಆಡಳಿತ ಅಧಿಕಾರಿಯ ಅಧಿಕಾರ ಮತ್ತು ಕರ್ತವ್ಯಗಳ ಬಗ್ಗೆ ತಿಳಿಸುತ್ತವೆ? ಯಾವುದು? ನಿಮಗೆ ಮಾತ್ರನಾ ಸೋನು? ಆಯಿತು ನೋಡಿ, ಈ ಕೆಳಗಿನ ಯಾವ ಕಲಂಗಳು ಗ್ರಾಮ ಆಡಳಿತ ಅಧಿಕಾರಿಯ ಅಧಿಕಾರ ಮತ್ತು ಕರ್ತವ್ಯಗಳನ್ನು ತಿಳಿಸುತ್ತವೆ? ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ಕಲಂ 17, ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ಕಲಂ 145, ಕರ್ನಾಟಕ ಭೂ ಕಂದಾಯ ಕಾಯ್ದೆ 1966 ನಿಯಮ 28. ಈ ಮೇಲಿನ ಎಲ್ಲವೂ ಆಯ್ಕೆಗಳು ಸರಿ. ಈಗ ತಲೆ ಗಿರ್ರ ಅಂತ ಇದೆ ಅಲ್ವಾ? ಈಗ ತಲೆ ಸ್ವಲ್ಪ ಗಿರ್ರನಂತೆ ನೋಡಿ. ಪ್ರತಿದಿನ ಹಿಂಗೆ ಪ್ರಶ್ನೆಗಳನ್ನ ತರ್ತಾ ಹೋಗ್ತೀವಿ. ಯಾರೆಲ್ಲ VAಗೆ ನೀವು ಸೀರಿಯಸ್ ಪ್ರಿಪ್ರೇಷನ್ ಮಾಡ್ತಾ ಹೋಗ್ತೀರಾ, ನೀವು ನಮ್ಮ ಒಂದು ಚಾನಲನ್ನು ಫಾಲೋ ಮಾಡ್ತಾ ಹೋಗಿ. ಈ ಥರ ಏನು ನಿಮಗೆ ಪಂಚಾಯತ್ಗೆ ಸಂಬಂಧಪಟ್ಟಂಥದ್ದು, ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂಥದ್ದು, ಕಂಪ್ಲೀಟ್ಲಿ ಪ್ಯೂರ್ಲಿ VAಗೆ ಸಂಬಂಧಪಟ್ಟಂಥದ್ದು ಪೇಪರ್ 1 ಪೇಪರ್ 2 ಎರಡನ್ನ ಸೇರಿಸಿ ಮಾದರಿ ಪ್ರಶ್ನೆಗಳನ್ನು ತರ್ತಾ ಇರ್ತೀವಿ. ಅವುಗಳನ್ನ ವಿಶ್ಲೇಷಣೆ ಮಾಡ್ತಾ ಇರ್ತೀವಿ. ಇದರಿಂದ ನಿಮಗೆ ಒಂದು ಐಡಿಯಾ ಬರುತ್ತೆ ಯಾವ ರೀತಿ ಪ್ರಶ್ನೆಗಳು ಕೇಳ್ತಾರೆ ಅಂತ. ಅರ್ಥ ಆಯ್ತಲ್ಲ? ಯಾಕೆಂದರೆ ಯಾವುದೇ ರೀತಿಯಾಗಿ ಓಲ್ಡ್ ಕ್ವಶನ್ ಪೇಪರ್ಸ್ ಇಲ್ಲ, ಇದೇ ಮೊದಲಾಗಿರೋದ್ರಿಂದ ಸೊ ನಿಮಗೆ ಒಂದಿಷ್ಟು ಐಡಿಯಾ ಬೇಕಾಗುತ್ತೆ. ಅವೆಲ್ಲವನ್ನು ಕೂಡ ಗೈಡ್ ಮಾಡ್ತೀವಿ. ಓಕೆ, ಸೊ ಹಾಗಾಗಿ ನಮ್ಮ ಒಂದು ಕ್ಲಾಸಸನ್ನು ನೋಡೋದನ್ನ ಮಿಸ್ ಮಾಡಬೇಡಿ. ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಯಾರಾದರೂ ಕೂಡ ಮಾಡಿಲ್ಲ, ಬೇಗ ಮಾಡ್ಕೊಳ್ಳಿ. ಏಕೆಂದರೆ ನಾವು ಮಾಡುವಂಥ ಅನೇಕ ಇಂಪಾರ್ಟೆಂಟ್ಸ್ ಕ್ಲಾಸ್ಗಳು ನಿಮಗೆ ಬೇಗ ಬಂದು ತಲುಪುತ್ತೆ. ಓಕೆನಾ? ಎಸ್, ಹೇಳಿ. 4 ಇರ್ಬೋದಾ ಸರ್? ಯಾಕೆಂದರೆ ಈ ಮೇಲಿನ ಎಲ್ಲ ಆಯ್ಕೆಗಳು ಸರಿ ಎಂದಾಗ ಮ್ಯಾಕ್ಸಿಮಮ್ ಎಲ್ಲರ ಕಣ್ಣು ಇಲ್ಲೇ ಹೋಗಿರುತ್ತೆ. ಹಾಗಾಗಿ ಸೊ ಇದು ನಾವು ತುಂಬ ನಮಗೆ HSTR ಬ್ಯಾಚಲ್ಲಿ HSTR ವಿಡಿಯೋದಲ್ಲಿ ಮಾಡಿದಂಥ ರೀತಿಯಲ್ಲಿ ಸೊ ಬಾವಿಯನ್ನು ಅಷ್ಟೊಂದು ಬೇಗ ನಾವು ಇಲ್ಲಿ ತೋಡಲ್ಲ. ಸೊ ಎಲ್ಲವೂ ಕೂಡ ಸರಿಯಾಗಿದೆ. ಮುಂದೆ ನೋಡೋಣ. ಸೊ ಎಲ್ಲವೂ ಕೂಡ ಸರಿಯಾಗಿದೆ. ಅಂದರೆ ಏನು, ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಸಂಬಂಧಪಟ್ಟಂತೆ ಕಲಂ 17 ಆಗಿರಲಿ, ಅದೇ ರೀತಿಗೆ 145. ಓಕೆನಾ? ಸೊ ಹಾಗೆ ಕಲಂ ನಿಯಮ 1966 ನಿಯಮ 28 ಅದೇ ರೀತಿಯಾಗಿ ಸುಮಾರು ಬರ್ತಾ ಹೋಗ್ತವೆ. 28, 40, 62 ಸುಮಾರು ಬರ್ತಾ ಹೋಗ್ತವೆ. ಎಲ್ಲವನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತಾರೆ ಪೇಯ್ಡ್ ಕ್ಲಾಸಲ್ಲಿ ಮಾಡ್ತಾರೆ. ಸೊ ಈ ಮೇಲಿನ ಎಲ್ಲವೂ ಕೂಡ ಆಯ್ಕೆಗಳು ಸರಿಯಾಗಿದೆ. ಆಯ್ಕೆ 4. ಮುಂದಿನ ಪ್ರಶ್ನೆ, ಗ್ರಾಮ ಆಡಳಿತ ಅಧಿಕಾರಿಯ ಈ ಕೆಳಗಿನ ಯಾವ ದಾಖಲೆಗಳನ್ನು ನಿರ್ವಹಿಸುತ್ತಾನೆ? ಅಧಿಕಾರಿಯು ನೋಡಿ, ಗ್ರಾಮ ಆಡಳಿತ ಅಧಿಕಾರಿಯು ಈ ಕೆಳಗಿನ ಯಾವ ದಾಖಲೆಗಳನ್ನು ನಿರ್ವಹಿಸುತ್ತಾನೆ? ಹಕ್ಕು ದಾಖಲಾತಿ, ಗಣಿ ಮತ್ತು ಪಹಣಿ ರಿಜಿಸ್ಟರ್, ಫಸಲು ಗೋಶಾವಾರೆ, ಖಾತೆ. ಈ ಮೇಲಿನ ಎಲ್ಲವೂ ಸರಿ. ಓಕೆನಾ? ನೋಡಿ, ಪಹಣಿ ನಮ್ಗೆ ಅದು ಸಂಬಂಧಪಟ್ಟಂಗೆ ಪಹಣಿ ಕೇಳ್ತಿರ್ತೀವಿ ನಾವು. ಇದನ್ನು RTC ಅಂತಲೂ ಕೂಡ ಕರಿತೀವಿ. RTC ಯಾರಾದರೂ ಕೂಡ ಹೊಲ ನೀವು ಕೊಂಡ್ಕೊಂಡಿದ್ರೆ, ಮಾರಿದ್ರೆ, ಸೈಟ್ ತೊಗೊಂಡಿದ್ರೆ, ಮಾರಿದ್ರೆ RTC ಬಗ್ಗೆ ಅನುಭವ ಇರುತ್ತೆ. ಫಸಲು ಗೋಶಾವಾರೆ ನಿಮಗೆ ನಿಮ್ಮ ಒಂದು ನಾವೊಂದು ಕರಿತೀವಿ ಅದಕ್ಕೆ, ಖಾತೆಯಲ್ಲಾಗಿರಲಿ ಅಥವಾ ನಿಮ್ಮ ಒಂದು ಹೊಲದಲ್ಲಿ ಯಾವ ರೀತಿಯಾಗಿ ಫಸಲನ್ನು ಬೆಳೀತಾ ಇದ್ದೀರಾ, ಸರ್ವೆ ನಂಬರಲ್ಲಿ ಯಾವ ಒಂದು ಫಸಲನ್ನು ಬೆಳೀತಾ ಇರ್ತಾರೆ ಅದನ್ನು ಅವರೇ ಗೋಶಾವಾರ ಮಾಡ್ತಾರೆ. ಅಲ್ಲಿ ತೆಂಗಿದೆಯಾ, ಅಡಿಕೆ ಇದೆಯಾ, ಖಾಲಿ ಜಮೀನು ಇದೆಯಾ ಅವನ್ನು ಕೂಡ ಫೋಟೋ ತೆಗೆದು ಗೋಶಾವಾರ ಮಾಡ್ತಾರೆ. ಫಸಲು ಗೋಶಾವಾರೆ ಮಾಡ್ತಾರೆ. ಯಾರು? VAನೇ ಮಾಡ್ತಾರೆ. ಅದೇ ರೀತಿ ಖಾತೆಗಳಿಗೆ ಸಂಬಂಧಪಟ್ಟಂತೆ ಖಾತೆಗಳು. ಓಕೆನಾ? ಸೊ ಎಲ್ಲವನ್ನು ಕೂಡ ನಿರ್ವಹಣೆ ಮಾಡ್ತಾರೆ. ಈ ಮೇಲಿನ ಎಲ್ಲವೂ ಇದು ಆಲ್. ಯಾಕೆಂದರೆ ಹೇಳಿದ್ವಲ್ಲ, ಸೊ ಮೊದಲಿಗೆ ನಿಮಗೆಲ್ಲ ಪಾಪ ಐಡಿಯಾ ಯಾರಿಗೂ ಕೂಡ ಗೊತ್ತಿಲ್ಲ. ಆ ಕಾರಣಕ್ಕೋಸ್ಕರ ಸುಮಾರಿದ್ದಾವೆ. ಇಷ್ಟೇ ಅಲ್ಲ, ಇನ್ನು ಸುಮಾರಿದ್ದಾವೆ ಅವರ ಒಂದು ನಿರ್ವಹಿಸುವಂಥ ದಾಖಲೆಗಳು. ಅವುಗಳ ಬಗ್ಗೆ ಪೇಯ್ಡ್ ಕ್ಲಾಸಲ್ಲಿ ಬರುತ್ತೆ. ಓಕೆ, ಮೇಲಿನ ಎಲ್ಲವೂ. ಮುಂದಿನ ಒಂದು ಪ್ರಶ್ನೆ ಇಂಪಾರ್ಟೆಂಟ್. ಈ ಥರ ಕೇಳ್ತಾರೆ ಪ್ರಶ್ನೆಗಳನ್ನ. ಯಾವ ರೀತಿಯಾಗಿ? ಹಕ್ಕು ದಾಖಲಾತಿ, ಗಣಿ ಮತ್ತು ಪಹಣಿ ರಿಜಿಸ್ಟರ್ RTCಗೆ ಸಂಬಂಧಿಸಿದ ನಮೂನೆ ಯಾವುದು? ನಮೂನೆ ಯಾವುದು? ಬೆಸ್ಟ್ ಯಾವುದು? ಅವನು ನಮೂನೆ ಯಾವುದು? ಯಾರಿರಲಿ? ಬೀಸ್ಟಾ? ಬೀಸ್ಟ್. ಹಕ್ಕು ದಾಖಲಾತಿ, ಗಣಿ ಮತ್ತು ಪಹಣಿ ರಿಜಿಸ್ಟರ್. ಕ್ರಾಪ್ ಸರ್ವೆ ಮಾಡ್ತಾರೆ. ಮುಬೀನಾ, ಏನು ನಿಮ್ಮ ಕ್ವಶನ್ಸು? ಇರಲಿ, ಆಮೇಲೆ ಕೇಳಿ. ನಮೂನೆ 16, ನಮೂನೆ 24, ನಮೂನೆ 25, ನಮೂನೆ 26.
ಹೇಳಿ ಯಾವುದು ಸರಿಯಾದ ಉತ್ತರ ಯಾವುದು? ಕೊಟ್ಟೆ ಬಂತಲ್ಲ, ಯಾವುದು? ಆರ್ ಟಿ ಸಿ ಯಾರಾದರೂ ಮಾಡಿಸಿದ್ರೆ ಆಪ್ಷನ್ ಬಂತು, ಮಹೇಶ್ವರಿ ಅವರೇ ಬಂತು ನೋಡಿ. ನಿಮ್ಗೆ ಲೇಟಾಗಿ ಬಂತಾ? ಇರಲಿ. ಯಾವುದು? ಯಾವುದು ಸರಿ? ನಮೂನೆ 16, ನಮೂನೆ 24, ನಮೂನೆ 25, ನಮೂನೆ 26. ಹಾಂ, ಗೊತ್ತೇ ಇಲ್ಲ ಸರ್. ಗೊತ್ತಿಲ್ಲದಾಗ ಏನು ಹೇಳೋದು, ಸುಮ್ಮನೆ ಒಂದು ಹೇಳ್ಬೇಕು ಅಷ್ಟೇ ಆನ್ಸರು ಅಲ್ವಾ? ನೋಡಿ, ನಮೂನೆ 16 ಆರ್ ಟಿ ಸಿ ಫಾರಮ್ ಅಂತ ಕರಿತೀವಿ. ಆರ್ ಟಿ ಸಿ ಫಾರಮ್ ನಮೂನೆ 16. ಯಾರಾದರೂ ಕೂಡ ಇದ್ರ ಬಗ್ಗೆ ಐಡಿಯಾ ಇದ್ರೆ ಮಾತ್ರ ಗೊತ್ತಿರುತ್ತಷ್ಟೇ. ನಮೂನೆ 24 ಖಾತೆಗಳಿಗೆ ಸಂಬಂಧಪಟ್ಟದ್ದು ಬರುತ್ತೆ, ಖಾತೆ. ನಮೂನೆ 25 ಓಕೆನಾ. ಸೊ 25 ಸಂಬಂಧಪಟ್ಟಂಗೆ ಅವರ ಒಂದು ದಿನಪುಸ್ತಕ ನಮೂನೆ ಅಂತ ಬರುತ್ತೆ, ದಿನಪುಸ್ತಕ ನಮೂನೆ ಅಂತ ಬರುತ್ತೆ, ಅವ್ರಿಗೆ ಸಂಬಂಧಪಟ್ಟದಿರುತ್ತೆ. ಹಾಗೆ ನಮೂನೆ 26 ರಸೀದಿ ಪುಸ್ತಕ ಅಂತ ಬರುತ್ತೆ, ರಸೀದಿ ಪುಸ್ತಕ. ಸೊ ಇವುಗಳಿಗೆ ಸಂಬಂಧಪಟ್ಟಂಗೆ ಕೂಡ ಸೊ ಪೇಯ್ಡ್ ಕ್ಲಾಸಲ್ಲಿ ಸಂಪೂರ್ಣವಾಗಿ ಬರುತ್ತೆ. ಸೊ ಆರ್ ಟಿ ಸಿ ವೆರಿ ವೆರಿ ಇಂಪಾರ್ಟೆಂಟ್, ಸುಮಾರು ಬಾರಿ ಕೇಳ್ತಾರೆ. ಸೊ ನಮೂನೆ 16, ನಮೂನೆ 16 ಡೋಂಟ್ ನೋ ಸರ್. ಹಾಂ ಅಲ್ವಾ? ಎಸ್. ನೋಡಿ ಇಲ್ಲಿವರೆಗೂ ಕೂಡ ಕಂಪ್ಲೀಟ್ 20 ಪ್ರಶ್ನೆಗಳ ವಿಶ್ಲೇಷಣೆ ನಡೀತು. 20 ಪ್ರಶ್ನೆಗಳಿಗೆ ಎಷ್ಟು ಉತ್ತರಗಳನ್ನ ಸರಿಯಾಗಿ ಕೊಟ್ಟಿದ್ದೀರಾ? ಸೊ ಯಾವುದರಲ್ಲಿ ವೀಕ್ ಇದ್ದೀರಾ ಅಂತ ನಿಮಗೆ ಗೊತ್ತಾಗಬೇಕು. ಕನ್ನಡದಲ್ಲಿ ವೀಕ್ ಇದ್ದೀರಾ, ಇಂಗ್ಲೀಷಲ್ಲಿ ವೀಕ್ ಇದ್ದೀರಾ, ಕಂಪ್ಯೂಟರಲ್ಲಿ ವೀಕ್ ಇದ್ದೀರಾ, ಹಿಸ್ಟ್ರಿನಲ್ಲಿ ವೀಕ್ ಇದ್ದೀರಾ, ಅಥವಾ ಈ ಒಂದು ಸಬ್ಜೆಕ್ಟ್ ಹೊಸ ಸಬ್ಜೆಕ್ಟಲ್ಲಿ ವೀಕ್ ಇದ್ದೀರಾ? ಆ ಯಾವುದರಲ್ಲಿ ವೀಕ್ ಇದ್ದೀರಾ ಅದ್ರ ಬಗ್ಗೆ ಹೆಚ್ಚೆಚ್ಚು ಸ್ಟಡಿಯನ್ನು ಮಾಡ್ತಾ ಹೋಗಿ. ನನಗೆ ಕನ್ನಡ ಗೊತ್ತು, ಕನ್ನಡ ಹೆಚ್ಚಾಗಿ ಓದ್ಕೊಂಡು ಕೂತ್ಕೊಳ್ಳೋದಲ್ಲ, ಕನ್ನಡ ಗೊತ್ತಿದೆ ಅಂತ. ಓಕೆನಾ? ಯಾವ ಸಬ್ಜೆಕ್ಟಲ್ಲಿ ವೀಕ್ ಇರ್ತೀರ ಆ ಸಬ್ಜೆಕ್ಟನ್ನು ಹೆಚ್ಚು ಫೋಕಸ್ ಮಾಡಬೇಕು, ಹೆಚ್ಚು ಸ್ಟಡಿಯನ್ನು ಮಾಡಬೇಕು. ಅದ್ರ ಬಗ್ಗೆ ಸ್ವಲ್ಪ ಫೋಕಸ್ ಮಾಡಿ ಸ್ಟಡಿಯನ್ನು ಮಾಡಿದ್ರೆ ಸೊ ಯು ಕ್ಯಾನ್ ರೀಚ್ ಯುವರ್ ಗೋಲ್. ಆಯ್ತಲ್ಲ? ಅರ್ಥ ಆಯ್ತಲ್ಲ? ಸೊ ಇಲ್ಲಿಗೆ ಪ್ರಮುಖವಾಗಿರುವಂಥ 20 ಪ್ರಶ್ನೆಗಳ ಅನಾಲಿಸಿಸ್ ಮುಗೀತು. ಸೊ ನಿಮಗೆಲ್ಲವೂ ಕೂಡ ಮೇ ಬಿ ಎಲ್ಲ ಪ್ರಶ್ನೆಗೂ ಕೂಡ 360 ಡಿಗ್ರಿ ಆ್ಯಂಗಲ್ಗೆ ಉತ್ತರವು ಸಿಕ್ಕಿದೆ. ಸೊ ಎಲ್ಲ ಮಾಹಿತಿಗಳು ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಸೊ ಕ್ಲಾಸ್ ಅರ್ಥ ಆಗಿತ್ತು ಅಂದರೆ ಲೈಕನ್ನು ಮಾಡಿ, ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಫಸ್ಟು. ಬೋತ್ ಮೀಡಿಯಮ್ ಓಕೆ. ಸೊ ಮುಂದಿನ ಒಂದು ತರಗತಿಯಲ್ಲಿ ಸಿಗೋಣ. ಸೊ ನಿಮಗೆ ಕ್ಲಾಸ್ ಬೇಕು ಅಂದರೆ VA ಗೆ ಸಂಬಂಧಪಟ್ಟಂತೆ 8217247006 ಈ ನಂಬರ್ಗೆ ಕರೆಯನ್ನು ಮಾಡಿ. ಪೇಪರ್ 1 ಆ್ಯಂಡ್ ಪೇಪರ್ 2, ಪೇಪರ್ 1 ಆ್ಯಂಡ್ ಪೇಪರ್ 2 ಎರಡೂ ಸೇರಿಸಿ 1999 ಇರುತ್ತೆ. ಓಕೆನಾ? ವಿತ್ GST ಏನೋ 2052 ಏನೋ ಬರ್ತಾ ಇದೆ, 52 ಆರ್ 53 ವಿತ್ GST. ಥ್ಯಾಂಕ್ ಯು. ಓಕೆ, ಅರ್ಥ ಆಯ್ತಲ್ಲ? ಅರ್ಥ ಆಯ್ತಾ? ಓಕೆ, ಅರ್ಥ ಆದರೆ ಥಮ್ಸಪ್ ಮಾಡಿ. ಡೈಲಿ ಅಂದರೆ ನಾವು VAಗೂ ಮಾಡಬೇಕು, ಸ್ವಲ್ಪ ನಮ್ಮ HSTR ಕ್ಲಾಸಸ್ ಇರ್ತವೆ, HSTR ಕ್ಲಾಸಸ್ ಇರ್ತವೆ, ಅವಕ್ಕೂ ಕೂಡ ಮಾಡ್ತಿರ್ತೀವಿ. ಸೊ ಮ್ಯಾಕ್ಸಿಮಮ್ ನೀವು ಸಪೋರ್ಟ್ ಮಾಡಬೇಕು. ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಯಾರೆಲ್ಲ VA ಆಸ್ಪರೆಂಟ್ಸ್ ಇದ್ದಾರೆ ಅವರೆಲ್ಲರೂ ಕೂಡ ಅವರೆಲ್ಲ ಗ್ರೂಪ್ಗಳಿಗೆ ಶೇರ್ ಮಾಡಿ. ಮ್ಯಾಕ್ಸಿಮಮ್ ಸಪೋರ್ಟು, ಮ್ಯಾಕ್ಸಿಮಮ್ ವ್ಯೂಸು, ಮ್ಯಾಕ್ಸಿಮಮ್ ಲೈಕ್. ಯಾಕೆಂದರೆ ಲೈಕ್ಸ್ ಏಕೆಂದರೆ ನಮಗೆ ನಮ್ಮ ತರಗತಿ ಹೇಗಿದೆ ಅಂತ ನಮಗೆ ರಿವ್ಯೂಸ್ ಕೊಡೋದು ಯಾವುದು ಅಂದರೆ ನಮ್ಮ ಲೈಕ್ಗಳು. ಹಾಗಾಗಿ ನಿಮ್ಮ ಲೈಕ್ಸ್ ನಮಗೆ ಫೀಡ್ಬ್ಯಾಕ್ ಇದ್ದಂಗೆ. ಹಾಗಾಗಿ ಮ್ಯಾಕ್ಸಿಮಮ್ ಲೈಕ್ಸ್, ಮ್ಯಾಕ್ಸಿಮಮ್ ವ್ಯೂಸ್ ಬಂತಂದರೆ ಸೊ ನಾವು ಇದೇ ಥರ ಕಂಟಿನ್ಯೂ ಮಾಡ್ತೀವಿ. ಇಲ್ಲ ನಿಮ್ಮ ಸಪೋರ್ಟ್ ಇಲ್ಲ ಅಂತಂದರೆ ನಾವು ಇಲ್ಲಿಗೆ ಸ್ಟಾಪ್ ಮಾಡ್ತೀವಿ ಅಷ್ಟೇ. ಆಯ್ತಲ್ಲ? ಸೊ ಕ್ಲಾಸ್ ನೋಡಿದ ಮೇಲೆ ನೋಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಆಯಿತಾ. ಒಂದು ಕಡೆ ನೋಟ್ಸನ್ನು ಮಾಡ್ಕೊತ ಹೋಗಿ. ಇದು ಫಸ್ಟ್ ಕ್ಲಾಸ್ ಆಗಿರೋದ್ರಿಂದ ಸೊ ನನಗೆ ಅಂತ ಒಂದು ಎತ್ತಿಡಿ KR ಟ್ಯುಟೋರಿಯಲ್ಸ್ VA ಕ್ಲಾಸಸ್ ಅಂತ ಹಾಕ್ಬಿಟ್ಟು ಒಂದು ನೋಟ್ಸನ್ನು ತೆಗೆದುಕೊಂಡು ಆ ಒಂದು ನೋಟ್ಸಲ್ಲಿ ಎಲ್ಲವನ್ನು ಕೂಡ ಬರಿತಾ ಹೋಗಿ, ನಾನು ಹೇಳಿದಂಥ ಎಲ್ಲ ಮಾಹಿತಿಗಳನ್ನು. ಪೇಪರ್ 1 ಪೇಪರ್ 2 ಎರಡಿಗೂ ಕೂಡ ಅನುಕೂಲ ಆಗುತ್ತೆ. ಸೊ ಈಗ ಮಾಡಬೇಕಾದಂಥ ಕೆಲಸ ಎಲ್ಲರೂ ಕೂಡ ಒಂದು 200 ಲಾಂಗ್ ನೋಟ್ಬುಕ್ಕನ್ನು ತೆಗೆದುಕೊಳ್ಳಿ. ಮೇಲ್ಭಾಗದಲ್ಲಿ KR ಟ್ಯುಟೋರಿಯಲ್ಸ್ VA ಕ್ಲಾಸಸ್ ಅಂತ ಹಾಕ್ಬಿಟ್ಟು 20 ಪ್ರಶ್ನೆಗಳಿಗೆ ಏನೆಲ್ಲ ವಿವರಣೆಯನ್ನು ಕೊಟ್ಟೆ ಅವುಗಳನ್ನೆಲ್ಲವನ್ನು ಕೂಡ ಒಂದು ಕಡೆಯಿಂದ ಬರ್ಕೊಂತ ಹೋಗಿ. ಅದ್ಭುತವಾಗಿ ನಿಮಗೆ VA ಎಕ್ಸಾಮ್ಗೆ ಹೆಲ್ಪ್ಫುಲ್ ಆಗುತ್ತೆ. ಅದರ ಜೊತೆಗೆ ನಮ್ಮ ಪೇಯ್ಡ್ ಕ್ಲಾಸಿಗೆ ಜಾಯ್ನ್ ಆದರೆ ಮತ್ತಷ್ಟು ನಿಮ್ಗೆ ಏನಾಗುತ್ತೆ, ನಿಮ್ಮ ಒಂದು ಕನಸಿನ ಹತ್ತತ್ರ ಹೋಗ್ತೀರಾ. ಸೊ ಈಸಿಯಾಗಿ ರೀಚ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ನೋಡಿ, ಕೃಷಿ ಕಂದಾಯ ಬಾಕಿ ವಸೂಲಿಯನ್ನು ಈ ಕೆಳಗಿನ ಯಾವ ನಮೂನೆಯಲ್ಲಿ ನಿರ್ವಹಿಸಬೇಕು. ನೋಡಿ, ನಿಮಗೆ ಕೃಷಿ ಕಂದಾಯಕ್ಕೆ ಸಂಬಂಧಪಟ್ಟಂತೆ ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ಇಲ್ಲಿ ಅಂಡರ್ಲೈನ್ ದಿಸ್ ವರ್ಡ್. ನಾವು ಕಮರ್ಷಿಯಲ್ ಕಂದಾಯಗಳು ಬೇರೆ, ಕಮರ್ಷಿಯಲ್ ಕಂದಾಯದಲ್ಲಿ ಬೇರೆ ನಮೂನೆ ಬರುತ್ತೆ. ಈಗ ಜಸ್ಟ್ ಕೃಷಿ ಕಂದಾಯದ ಬಗ್ಗೆ ತಿಳ್ಕೊಳ್ಳಿ. ಕೃಷಿ ಕಂದಾಯಕ್ಕೆ ಸಂಬಂಧಪಟ್ಟಂತೆ, ಕೃಷಿ ಭೂ ಕಂದಾಯಕ್ಕೆ ಸಂಬಂಧಪಟ್ಟಂತೆ ಬಾಕಿ ವಸೂಲಿಯನ್ನು
ಈ ಕೆಳಕಂಡ ಯಾವ ನಮೂನೆಯಲ್ಲಿ ನಿರ್ವಹಿಸಬೇಕು? ಪ್ಯೂರ್ಲಿ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಿದ್ದು ಪ್ರಶ್ನೆ. ಓಕೆನಾ? ಯಾವುದು 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 ಸರಿ? ನೋಡಿ, ತರಗತಿಗಳು ಅರ್ಥ ಆಗ್ತಿತ್ತು ನಿಮಗೆಲ್ಲ ಕೂಡ ವಿಚಾರಗಳು ಒಂದಿಷ್ಟು ತಿಳಿತಾ ಇದೆ ಅಂದರೆ ಎಲ್ಲರೂ ಕೂಡ ತಮ್ಮ ಥಮ್ಸಪ್ಪನ್ನು ಕೊಡ್ತಾ ಹೋಗಿ. ನಿಮ್ಮ ಬೆರಳಿನ ತುದಿಯನ್ನು ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸರ್, ರೆಡ್ ಬಟನ್ ಹಂಗೇ ಕಾಣ್ತಾ ಇದೆ, ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ತೋರಿಸ್ತಾ ಇದ್ದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಥ ಅದ್ಭುತ ಕ್ಲಾಸ್ಗಳು ನಿಮಗೆ ಸಿಗುತ್ತೆ. ಓಕೆನಾ? ಎಸ್, ಯಾವುದು? ಅನೇಕ ಜನಗಳಿಗೆ ಪಾಪ ಗೊತ್ತಿಲ್ಲ, ಸೊ ನಾವು ಉತ್ತರವನ್ನು ಹೇಳಲೇಬೇಕಾಗುತ್ತೆ. ನಮೂನೆ 24 ನೆನ್ಪಿಟ್ಕೊಳ್ಳಿ. ನಿಮ್ಗೆ ಆಲ್ರೆಡಿ ಒಬ್ಬರು ಮಾತಾಡಿದ್ದೇನೆ, ಅಂದರೆ ಈಗ ಆಲ್ರೆಡಿ ಪ್ರೆಸೆಂಟ್ VI ಯಾರಿದ್ದಾರೆ ಅವ್ರ ಹತ್ರ ಮಾತಾಡಿದ್ದೇನೆ. ಸೊ ಅವರಿಂದ ನಿಯರ್ಲಿ 6-7 ಕ್ಲಾಸ್ಗಳು ನಿಮಗೆ ಸಿಗ್ತವೆ ಪೇಯ್ಡ್ ಕ್ಲಾಸಲ್ಲಿ ಮಾತ್ರ. ಅವರಿಂದ ಪ್ರಾಕ್ಟಿಕಲ್ ಕ್ಲಾಸಸನ್ನು ಕೊಡಿಸೋದಕ್ಕೆ, ಅಂದರೆ ಯಾವ ರೀತಿಯಾಗಿ ಕಂದಾಯ ಇಲಾಖೆ ವರ್ಕ್ ಆಗುತ್ತೆ, ಅಥವಾ ನಿಮ್ಮ ಜವಾಬ್ದಾರಿಗಳೇನು, ಯಾವ ರೀತಿ ಮಾತಾಡಬೇಕು, ಅಥವಾ ಯಾವ ರೀತಿ ಇರಬೇಕು, ಕೆಲವೊಂದು ಕಾನೂನುಗಳಾಗಿರಲಿ, ಕೆಲವೊಂದು ನಿಯಮಗಳಾಗಿರಲಿ, ಜವಾಬ್ದಾರಿಗಳಾಗಿರಲಿ, ನಮೂನೆಗಳಾಗಿರಲಿ, ಇವುಗಳಿಗೆ ಸಂಬಂಧಪಟ್ಟಂತೆ ಪ್ರಾಕ್ಟಿಕಲ್ ಅವ್ರಿಗೆ ನಾಲೆಡ್ಜ್ ಇರುತ್ತೆ. ಸೊ ಅಂತಹ ವ್ಯಕ್ತಿಯನ್ನು ಕರೆಸಿ ಪೇಯ್ಡ್ ಕ್ಲಾಸ್ ಸ್ಟೂಡೆಂಟ್ಸ್ ಮಾತ್ರ ಈ ಅವಕಾಶ ಸಿಗುತ್ತೆ. ಓಕೆನಾ? ಸಂಪನ್ಮೂಲ ವ್ಯಕ್ತಿಯನ್ನು ಕರೆಸಿ ಪೇಯ್ಡ್ ಸ್ಟೂಡೆಂಟಲ್ಲಿ ಕೊಡ್ತಾ ಇದ್ದೀವಿ. ಸುಮಾರು ಈ ಒಂದು ಪಂಚಾಯಿತಿಗೆ ಸಂಬಂಧಪಟ್ಟಂತೆ, ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಯನ್ನು ಕೊಡಿಸ್ತಾ ಇದ್ದೀವಿ. ಓಕೆನಾ? ಅದು ಪೇಯ್ಡ್ ಸ್ಟೂಡೆಂಟ್ಸ್ ಮಾತ್ರ ಲಭ್ಯ ಇರುತ್ತೆ. ಸೊ ಶಾರ್ಟ್ಲಿ ನಿಮಗೆ ನಮ್ಮ ಒಂದು ಪೇಯ್ಡ್ ಸ್ಟೂಡೆಂಟ್ಸ್ಗೆ ಅವೆಲ್ಲ ಸಿಗ್ತವೆ. ನೋಡಿ, ನಮೂನೆ 24 ಫಾರಮ್ ನಂಬರ್ 24 ಈ ತಾಳತಂತಿನಂದಲ್ಲ. ಎಸ್, ವೆರಿ ಗುಡ್, ಬಂದ ತಕ್ಷಣ ಹೇಳಿದ್ರ. ನೆಕ್ಸ್ಟ್ ನೋಡಿ, ಭೂ ಕಂದಾಯ ಮತ್ತು ಇತರೆ ಸರ್ಕಾರಿ ಬಾಕಿ ವಸೂಲಿಗಳನ್ನು ಪ್ರತಿ ವರ್ಷ ಈ ಕೆಳಗಿನ ಯಾವ ತಿಂಗಳಿನಲ್ಲಿ ವಸೂಲು ಮಾಡುವಂತಿಲ್ಲ? ನೋಡಿ ಹೆಂಗಿದೆ ಕ್ವಶನ್ಸ್. ಇವೆಲ್ಲವನ್ನು ಕೂಡ ಪ್ಯೂರ್ಲಿ ನಾವು ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತೆ ಓದಿದಾಗ ಮಾತ್ರ ನಮಗೆ ಉತ್ತರಗಳು ಸಿಗುತ್ತೆ. ಇಲ್ಲಾಂದರೆ ಸಿಗಲ್ಲ. ಓಕೆನಾ? ನೋಡಿ, ಭೂ ಕಂದಾಯ ಮತ್ತು ಇತರೆ ಸರ್ಕಾರಿ ಬಾಕಿಯನ್ನು ಈಗ ಆಲ್ರೆಡಿ ನಮಗೆ ನಮೂನೆ ಗೊತ್ತಾಯಿತು, ಫಾರಮ್ ನಂಬರ್ 24 ಗೊತ್ತಾಯಿತು. ಈಗ ಈ ಒಂದು ಕಂದಾಯವನ್ನು ವಸೂಲಿ ಮಾಡ್ಬೇಕಾದ್ರೆ ಯಾವಾಗಂದ್ರೆ ಅವಾಗ ಹೋಗೋದಲ್ಲ. ಕೊಡ್ರಿ ಕಂದಾಯ ಅಂತ ಮನೆ ಹತ್ರ, ಕೊಡ್ರಿ ಕಂದಾಯ ಅಂತ ಯಾವಾಗಂದ್ರೆ ಅವಾಗ ಹೋಗಂಗಿಲ್ಲ. ಅದಕ್ಕೆ ಇಂಥದ್ದೇ ತಿಂಗಳಂತ ಇರುತ್ತೆ, ಇಷ್ಟೇ ತಿಂಗಳಲ್ಲಿ ಹೋಗ್ಬೇಕು ಅಂತ ಇರುತ್ತೆ. ಆ ತಿಂಗಳಿಗೆ ಸಂಬಂಧಪಟ್ಟಂತೆ ವಸೂಲಿ ಮಾಡಬೇಕಾದ್ರೆ ಸಮಾನ ರೀತಿಯಲ್ಲಿ, ಸಮಾನ ಕಂತುಗಳಲ್ಲಿ 4 ಸಮಾನ ಕಂತುಗಳು, 4 ಅಂತ ಒಂದು ನಿಮಗೆ ಕ್ಲೂ ಕೊಟ್ಟೆ, 4 ಸಮಾನ ಕಂತುಗಳು. ಸೊ ಇಲ್ಲಿ ಕೊಟ್ಟಿರೋಂಥದ್ದು 3 ಒಂದು ಜಾಯಿನು ತಿಂಗಳುಗಳನ್ನ ಕೊಟ್ಟಿದ್ದೀನಿ. ಇನ್ನೊಂದು ಯಾವ ತಿಂಗಳು ಅಂತ ಹೇಳ್ತೀನಿ. ಯಾವುದು? ಪೇಯ್ಡ್ ಕ್ಲಾಸಲ್ಲಿ ಲೈವ್ಗೆ ವೆಯ್ಟ್ ಮಾಡೋಕೆ ಹೋಗ್ಬೇಡಿ, ಜಸ್ಟ್ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ ವಿಡಿಯೋಗಳನ್ನ. ಓಕೆನಾ? ನಿಮಗೆಲ್ಲವೂ ಕೂಡ ಪೇಯ್ಡ್ ಕ್ಲಾಸಲ್ಲಿ ಅಪ್ಲೋಡ್ ಆಗ್ತಾ ಹೋಗುತ್ತೆ. ಈ ಥರ ಲೈವಲ್ಲಿ ಕೂತ್ಕೊಂಡ್ರೆ ಒಂದು ಚಾಪ್ಟರ್ ಕೂಡ ಒಂದು ಸಬ್ಜೆಕ್ಟ್ಸ್ ಕೂಡ ಕವರ್ ಮಾಡೋಕ್ಕಾಗಲ್ಲ. ಯಾಕಂದರೆ ಸುಮಾರು ಡಿಸ್ಕಷನ್ಸ್ ಮಾಡೋದಿರುತ್ತೆ. ವಿತಿನ್ 3 ಮಂತ್ಸಲ್ಲಿ ನಿಮಗೆ ನಿಯರ್ಲಿ 300 and 400+ ವಿಡಿಯೋಗಳು ಅಪ್ಲೋಡ್ ಆಗುತ್ತೆ. ನಿಮಗೆ ಅಷ್ಟು ಕ್ಲಾಸಸ್ ಇದೆ ಪೇಯ್ಡ್ ಕ್ಲಾಸಲ್ಲಿ. ಅವೆಲ್ಲವನ್ನು ಕೂಡ ಲೈವಲ್ಲಿ ಕೊಡೋದಕ್ಕಾಗಲ್ಲ, ಸಾಧ್ಯ ಇಲ್ಲ. ಲೈವಲ್ಲಿ ಕೊಡ್ತಿದ್ದಾರೆ ಅಂದರೆ ಅದಕ್ಕೆ ಕವರ್ ಮಾಡೋದಕ್ಕಾಗಲ್ಲ. ಪ್ರತಿನಿತ್ಯ 4-5 ತಾಸು ನಿಮಗೆ ಲೈವಲ್ಲಿ ಕೂರಬೇಕಾಗುತ್ತೆ, ಯಾವಾಗ ಬರ್ತಾರೆ, ಹೇಗೆ ಮಾಡ್ತಾರೆ ಅಂತ. ಹಾಗಾಗಿ ಕವರ್ ಮಾಡೋಕ್ಕಾಗಲ್ಲ. ನಾವು ಪೇಯ್ಡ್ ಕ್ಲಾಸಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ, ಜಸ್ಟ್ ನೋಡ್ಕೊತಾ ಹೋಗ್ಬೋದು. ಎಸ್, ನೋಡಿ ಇಲ್ಲಿ ಗಮನಿಸಿ, ಜನವರಿ ಇದೆ, ಫೆಬ್ರವರಿ ಇದೆ, ಮಾರ್ಚ್ ಇದೆ, ಒಂದು ಡಿಸೆಂಬರ್. ಇಲ್ಲಿ ಡಿಸೆಂಬರ್ ಬರೋದಿಲ್ಲ. ಡಿಸೆಂಬರ್ ತಿಂಗಳಲ್ಲಿ ಮಾಡುವಂತಿಲ್ಲ. ಯಾವಾಗಿಂದ ಮಾಡಬೇಕು ಸರ್ ಹಂಗಾರೆ? ನೋಡಿ, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಇನ್ನೊಂದು ಆಡ್ ಮಾಡ್ಕೊಳ್ಳಿ, ಏಪ್ರಿಲ್ ಒಂದು ಕಡೆ ಬರ್ಕೊಳ್ಳಿ. ಈ 4 ತಿಂಗಳಲ್ಲಿ ಸಮಾನ ಕಂತುಗಳ ರೂಪದಲ್ಲಿ ಕಂದಾಯವನ್ನು ವಸೂಲಿ ಮಾಡಬೇಕಾಗುತ್ತೆ. ಓಕೆನಾ? ಜುಲೈ, ಇನ್ನೊಂದು ಹೇಳ್ತಿದ್ದೆ ಮಾಹಿತಿನ, ಜುಲೈ 1ಕ್ಕೆ ಸಂಬಂಧಪಟ್ಟಂತೆ, ಜುಲೈ 1 ಅಂದರೆ ಜುಲೈ 1ಕ್ಕೆ ಸಂಬಂಧಪಟ್ಟಂತೆ ಅಲ್ಲಿಯವರೆಗೆ ಇರುವಂತಹ ಬಾಕಿಯ ಮೊತ್ತವನ್ನು ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ 4 ತಿಂಗಳ ಕಂತುಗಳಲ್ಲಿ, ಸಮಾನ ಕಂತುಗಳಲ್ಲಿ ಭೂ ಕಂದಾಯವನ್ನು ವಸೂಲಿ ಮಾಡಬೇಕಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ನಮೂನೆ 24ರಲ್ಲಿ ನಮೂದಿಸಬೇಕಾಗುತ್ತೆ. ಸೊ ಇದು ಭೂ ಕಂದಾಯ ಮತ್ತು ಇತರೆ ಸರ್ಕಾರಿ ಬಾಕಿಗಳಿಗೆ ಸಂಬಂಧಪಟ್ಟಂತ ಮಾಹಿತಿಯಾಗಿದೆ. ಓಕೆನಾ? ಎಷ್ಟು ತಿಂಗಳು ಅಂತಲೂ ಕೂಡ ಕೇಳ್ಬೋದು, ಅಥವಾ ಯಾವ ತಿಂಗಳ ಎಂಡಿಂಗ್ ಕಟ್ ಆಫ್ ಅಂತಲೂ ಕೂಡ ಕೇಳ್ಬೋದು, ಅಥವಾ ಯಾವ ತಿಂಗಳಿಗೆ ಸಂಬಂಧಪಟ್ಟಂತೆ 4 ತಿಂಗಳಿಗೆ ಸಂಬಂಧಪಟ್ಟಂತೆ ಕೂಡ ಕೇಳ್ತಾ ಹೋಗ್ಬೋದು. ಓಕೆನಾ? ಅರ್ಥ ಆಯ್ತಲ್ಲ? ಎಸ್, ನನ್ನ ಪ್ರಕಾರ ಇದು ಕ್ಲಿಯರ್ ಆಯ್ತು ಅಂತ ಭಾವಿಸ್ತೀನಿ. ಕ್ಲಿಯರ್ ಆಯ್ತಲ್ಲ? ಎಸ್. ಮತ್ತೊಂದು ಪ್ರಶ್ನೆ, ಹಾಗಾಗಿ ಆಪ್ಷನ್ ಡಿ ಏನಿದೆ, ಇದು ಈ ಒಂದು ತಿಂಗಳಲ್ಲಿ ವಸೂಲಿ ಮಾಡುವಂತಿಲ್ಲ. ಮುಂದಿನ ಪ್ರಶ್ನೆ ನೋಡಿ, ಗ್ರಾಮ ಲೆಕ್ಕಾಧಿಕಾರಿಯವರು ಈ ಕೆಳಗಿನ ಯಾವ ಕಾನೂನುಗಳ ಅಡಿಯಲ್ಲಿ ಕರ್ತವ್ಯವನ್ನು ನಿರ್ವಹಿಸಬೇಕು?
ನಾನು ಹೇಳಿದೆ ನಂಬರ್ ಇದೆಯಪ್ಪ ನಿತಿನ್ ಕುಮಾರ್ ಅವರೇ, ಕನ್ನಡ ಮೀಡಿಯಮಲ್ಲಿ ಇರುತ್ತೆ, ಇಂಗ್ಲೀಷ್ ಮೀಡಿಯಮಲ್ಲಿ ಇರಲ್ಲ, ಈ ನಂಬರ್ ಇದೆ, ಈ ನಂಬರ್ಗೆ ಕಾಂಟ್ಯಾಕ್ಟನ್ನು ಮಾಡಿ ಓಕೆನಾ. ನಿಮಗೆ ಪೇಯ್ಡ್ ಕ್ಲಾಸ್ ಸಂಬಂಧಪಟ್ಟಂಗೆ ಸಿಗುತ್ತೆ. ಪೇಪರ್ 1 ಪೇಪರ್ 2 ಎರಡೂ ಸೇರಿಸಿ ನಿಮಗೆ 1,999 ಇರುತ್ತೆ. ವಿತ್ GST 50 ರೂಪೀಸ್ 53 ರೂಪೀಸ್ ಬರುತ್ತೆ. ಸೊ ನಿಮಗೆ 2,053 ರೂಪಾಯಿನ ಬರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂಥದ್ದು ಲಿಂಕ್ ಇದೆ ಮೇಲ್ಗಡೆ, ನೀವು ಚಾಟ್ ಮಾಡ್ತಿರೋ ಬಾಕ್ಸಲ್ಲಿ ಲಿಂಕ್ ಇದೆ, ಅಲ್ಲಿ ನೀವು ಡೈರೆಕ್ಟಾಗಿ ನೀವು ಅಲ್ಲೇ ಕ್ಲಿಕ್ಕನ್ನು ಮಾಡಿದ್ರೆ ಪೇಮೆಂಟ್ ಮಾಡಿ ಜಾಯಿನ್ ಆಗ್ಬೋದು. ಅಥವಾ ಪ್ಲೇಸ್ಟೋರಲ್ಲಿ ಈಗ ಹೇಳಿದೆ KR2 ಟೂರಿಲ್ಸ್ ಅಂತ ಪ್ಲೇಸ್ಟೋರಲ್ಲಿ ಸರ್ಚ್ ಮಾಡೋದು ಸಿಗುತ್ತೆ. ಸೊ ಅಲ್ಲೇ ಆ್ಯಪಲ್ಲಿ ಲಾಗಿನ್ ಮಾಡಿಕೊಂಡು ಅಲ್ಲೇ ಪೇಮೆಂಟ್ ಮಾಡ್ಬೋದು. ಓಕೆನಾ, ಯಾವುದೇ ರೀತಿ ಫೋನ್ಪೇ ಗೂಗಲ್ ಪೇ ಮಾಡೋಂಗಿಲ್ಲ ನಮಗೆ ನೇರವಾಗಿ. ಸೊ ಅಲ್ಲೇ ಪೇಮೆಂಟ್ ಮಾಡೋಕ್ಕೆ ಅವಕಾಶ ಇರುತ್ತೆ ನಿಮಗೆ. ಡೈರೆಕ್ಟಾಗಿ ಅಲ್ಲೇ ಪೇಮೆಂಟ್ ಮಾಡಿ ಅಲ್ಲೇ ಜಾಯಿನ್ ಆಗಿ. ಜೊತೆಗೆ ವಾಟ್ಸಪ್ ಲಿಂಕನ್ನು ಕೊಟ್ಟಿದ್ದೀನಿ ನಮ್ಮ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಆ ಒಂದು ವಾಟ್ಸಪ್ ಗ್ರೂಪ್ಗೆ ಎಲ್ಲರೂ ಕೂಡ ಜಾಯಿನ್ ಆಗಿ TETಗೆ ಸಂಬಂಧಪಟ್ಟಂಥ VAಗೆ ಸಂಬಂಧಪಟ್ಟಂಥ ಡಿಸ್ಕಷನ್ ನಡೀತಾ ಇದೆ. ಇದನ್ನು ಅನೌನ್ಸ್ ಮಾಡೋಕೈತೆ ಮೊದಲೇ, ಈಗ ಅನೌನ್ಸ್ ಮಾಡ್ತಿದ್ದೀನಿ, ಕೇಳಿಸ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ವಾಟ್ಸಪ್ ಲಿಂಕ್ ಇದೆ, ಅಂದರೆ ವಾಟ್ಸಪ್ ಗ್ರೂಪನ್ನು ಮಾಡಿದ್ದೀನಿ. VA ಯಾರೆಲ್ಲ ತಯಾರಿ ನಡೆಸ್ತಾ ಇದ್ದಾರೆ ಅವರಿಗೆ ಒಂದು ವಾಟ್ಸಪ್ ಗ್ರೂಪನ್ನು ಮಾಡಿದ್ದೇನೆ. ಸೊ ಅಲ್ಲಿ ನೀವು ಜಾಯಿನ್ ಆಗ್ಬೋದು. ಆ ಲಿಂಕ್ ಎಲ್ಲಿದೆ ಸರ್ ಅಂತಂದರೆ ನಮ್ಮ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಡಿಸ್ಕ್ರಿಪ್ಷನ್ ಬಾಕ್ಸನ್ನು ನೀವು ಕ್ಲಿಕ್ ಮಾಡಿದ್ರೆ ಅಲ್ಲಿ ವಾಟ್ಸಪ್ ಲಿಂಕ್ ಅಂತ ತೋರಿಸುತ್ತೆ. ಅದನ್ನು ಕ್ಲಿಕ್ ಮಾಡಿ ನಮ್ಮ ವಾಟ್ಸಪ್ ಗ್ರೂಪ್ಗೆ ನೀವು ಜಾಯಿನ್ ಆಗಿ ಡಿಸ್ಕಷನ್ಸ್ ಎಲ್ಲ ಮಾಡ್ಬೋದು. ಅದರಲ್ಲಿ ಅನೇಕ ರೀತಿಯ PDF ಕ್ವಶನ್ಸ್ಗಳಾಗಿರಲಿ ಎಲ್ಲವೂ ಕೂಡ ಅಪ್ಲೋಡ್ ಮಾಡ್ತಿರ್ತೀವಿ. ಸೊ ಈಗ ನೋಡಿ, ಗ್ರಾಮ ಲೆಕ್ಕಾಧಿಕಾರಿಯ ಇಲ್ಲೆಲ್ಲರೂ ಕೂಡ ಆನ್ಸರನ್ನು ಮಾಡ್ತಾ ಇದ್ದೀರಾ. ಸೊ ನಿಮಗೆ ಒಂದಿಷ್ಟು ಭಯ ಆಗಿರುತ್ತೆ, ಏಕೆಂದರೆ ಸರ್ ಎಲ್ಲಿ ಬಾವಿ ತೋಡಿದಾರೋ ಮತ್ತೆ ಅಂತ. ಇಲ್ಲ, ಒಂದು ವಿಡಿಯೋದಲ್ಲಿ ಒಂದೇ ಬಾವಿ ತೋಡ್ತೀನಿ, ಭಯ ಪಡಬೇಡಿ. ಓಕೆನಾ. ಈಗ ನೋಡಿ, ಕರ್ನಾಟಕ ಭೂ ಕಂದಾಯ ಕಾಯ್ದೆ 1961, 74, ಹಾಗೆ ಕರ್ನಾಟಕ ಒಂದು ಅಬಕಾರಿ ಕಾಯ್ದೆಗಳು 1960, 1965, ಕರ್ನಾಟಕ ಜನನ ಮತ್ತು ಮರಣ ನೋಂದಣಿ ಕಾಯ್ದೆ 1969. ಓಕೆನಾ. ಅದೇ ರೀತಿಯಾಗಿ ಕರ್ನಾಟಕ ಜಾನುವಾರು ಬೇನೆಗಳ ನಿಯಂತ್ರಣ ಅಥವಾ ನಿಯಮಾವಳಿಗಳು 1967, ಕರ್ನಾಟಕ ಕೃಷಿ ಕೀಟಾಣು ಮತ್ತು ರೋಗಗಳ ಅಧಿನಿಯಮ, ಅದೇ ರೀತಿಯಾಗಿ ಜೀತದಾಳು ಪುನರ್ವಸತಿ, ಇನಾಮ್ ರದ್ದತಿ ಹಾಗೂ ಸಾಲ ಪರಿಹಾರ ಕಾಯ್ದೆಗಳು ಇವುಗಳೆಲ್ಲರ ಅಡಿಯಲ್ಲಿ. ಓಕೆನಾ, ಇವುಗಳ ಅಡಿಯಲ್ಲಿ ಅದೇ ಜೊತೆಗೆ ಕರ್ನಾಟಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಓಕೆನಾ ಕಾಯ್ದೆ 1978 ಇದರ ಅಡಿಯಲ್ಲೂ ಕೂಡ ಏನು ಮಾಡ್ತಾ ಹೋಗ್ತಾರೆ, ಎಲ್ಲ VA ಗ್ರಾಮ ಲೆಕ್ಕಾಧಿಕಾರಿಗಳು ಕೆಲಸವನ್ನು ನಿರ್ವಹಿಸಬೇಕಾಗತ್ತೆ. ಹಾಗಾಗಿ ಇಲ್ಲಿ ಕೊಟ್ಟಂಥ ಎಲ್ಲ ಆಯ್ಕೆಗಳು ಸರಿಯಾಗಿದೆ, ಎಲ್ಲ ಆಯ್ಕೆಗಳು ಕೂಡ ಸರಿಯಾಗಿದೆ. ಕ್ಲಿಯರ್ ಆಯ್ತಲ್ಲ? ಎಸ್. ಸೊ ಇಲ್ಲಿಗೆ ಒಟ್ಟಾರೆಯಾಗಿ 20 ಪ್ರಶ್ನೆಗಳ ಮ್ಯಾರಥಾನ್. ಸೊ ಒಟ್ಟಾರೆಗೆ 1000 MCQನ ನಿಮಗೆ ಕವರ್ ಮಾಡಿಕೊಡ್ತೀನಿ, ಡೋಂಟ್ ವರಿ. VAಗೆ ಯಾರೆಲ್ಲ ಪ್ರಿಪೇರ್ ಮಾಡ್ತಾ ಇದ್ದೀರಾ, VAಗೆ ಸಂಬಂಧಪಟ್ಟಂತೆ ಪ್ರಿಪ್ರೇಷನ್ ಮಾಡ್ತಿರೋರಿಗೆಲ್ಲರೂ ಕೂಡ 1000 ಪ್ರಶ್ನೆಗಳನ್ನು ಉಚಿತವಾಗಿ ಇದು ಯೂಟ್ಯೂಬಲ್ಲಿ ಸಿಗುತ್ತೆ. ಪ್ರತಿಯೊಂದು ಕೂಡ ಚಾಪ್ಟರ್ ವೈಸ್ ಬೇಕು, ನಿಮಗೆ ಎಕ್ಸ್ಪ್ಲೇಷನ್ಸ್ ಬೇಕು ಕಂಪ್ಲೀಟ್ಲಿ ಇನ್ನೋದಾದರೆ ಅದು ಪೇಯ್ಡ್ ಕ್ಲಾಸಲ್ಲಿ ಮಾತ್ರ ಸಿಗುತ್ತೆ. ಓಕೆನಾ. ಸೊ ಹಾಗಾಗಿ 1000 MCQ ಅಂದರೆ ನಿಯರ್ಲಿ ನಿಮ್ಗೆ ಏನಾಗುತ್ತೆ ಅಂದರೆ ಒಂದು 50 ವಿಡಿಯೋಗಳು ಬರ್ತವೆ. ಪ್ರತಿ ವಿಡಿಯೋದಲ್ಲೂ ಕೂಡ 20 ಪ್ರಶ್ನೆಗಳಿರ್ತವೆ. ಅದು ಎಲ್ಲ ಟಾಪಿಕ್ಗಳ ಮೇಲೆ ಇರುತ್ತೆ. ಪೇಪರ್ 1 ಮತ್ತು ಪೇಪರ್ 2 ಎಲ್ಲ ಒಂದು ವಿಷಯಗಳ ಮೇಲಿರುತ್ತೆ. ಅದ್ಭುತವಾಗಿ 360 ಡಿಗ್ರಿಯಲ್ಲಿ ನಿಮಗೆ ಕ್ಲಾಸಸ್ಸನ್ನು ಮಾಡಿಕೊಡ್ತಾ ಇದ್ದೀನಿ. ಸೊ ಈ ಕ್ಲಾಸಸ್ ಇಷ್ಟ ಆಯಿತು ಅಂದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಲೈಕನ್ನು ಮಾಡಿ. ಓಕೆನಾ. ಎಸ್, ಆಯ್ತಲ್ಲ? ಎಸ್, ಥ್ಯಾಂಕ್ ಯು ಸೋ ಮಚ್. ಸೊ ಇಲ್ಲಿಗೆ 20 ಪ್ರಶ್ನೆಗಳು ಮುಗೀತು. 20 ಪ್ರಶ್ನೆಗಳಿಗೆ ಎಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ರಿ ಅಂತ ಜಸ್ಟ್ ಒಂದು ಅನಾಲಿಸಿಸನ್ನು ಮಾಡ್ತಾ ಹೋಗಿ. ಸೊ ಯಾವುದಕ್ಕೆ ಫೋಕಸ್ ಮಾಡಬೇಕು, ಯಾವುದಕ್ಕೆ ಹೆಚ್ಚು ನಾವು ಪ್ರಶ್ನೆಗಳು ನಿಮಗೆ ಪಂಚಾಯತ್ ಸಂಬಂಧಪಟ್ಟಂಗೆ ಕೇಳಿರೋದ್ರಿಂದ ಇದರ ಮೇಲೆ ಪಂಚಾಯತ್ ಸಂಬಂಧಪಟ್ಟಂಗೆ ಯಾವ ರೀತಿ ಬೇಕಾದ್ರೂ ಕೂಡ ಪ್ರಶ್ನೆಗಳು ಬರಬಹುದು. ಆ ಕಾರಣಕ್ಕೋಸ್ಕರ ಎಲ್ಲವನ್ನು ಕೂಡ ನೀಟಾಗಿ ನೀವು ರೆಡಿ ಆಗಬೇಕಾಗುತ್ತೆ. ನೋಡಿ, ಇಲ್ಲಿ ಕೇಳ್ತಾ ಇರೋದು ಏನಂತಂದರೆ 1993 ಇಲ್ಲಿ ಇಸವಿ ಒಂದು ಫೋಕಸ್ ಮಾಡಬೇಕು. ಇಲ್ಲಿ ಕೇಳ್ತಿರೋದು ಮುಖ್ಯಮಂತ್ರಿ ಅವ್ರನ್ನ ಕೇಳ್ತಿಲ್ಲ. ಆ ಒಂದು ಕರ್ನಾಟಕ ರಾಜ್ಯದ ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ ಸಚಿವರು ಯಾರಾಗಿದ್ರು ಆ ವೇಳೆಗೆ 1993ನಲ್ಲಿ. ಓಕೆನಾ. ಎಸ್, ಬಂತು. ಇಲ್ಲಿ ಮಾಹಿತಿ ಎಲ್ಲವೂ ಕೂಡ ಬಂತು. ಸ್ಕ್ರೀನ್ಶಾಟನ್ನು ತೆಗೆದುಕೊಳ್ಳಿ ಬೇಕಾದ್ರೆ ಸಾಧ್ಯವಾದರೆ, ಇಲ್ಲಾಂದ್ರೆ ಒಂದು ಕಡೆ ಬರ್ಕೊಳ್ಳಿ, ಆಮೇಲೆ ಕ್ಲಾಸಸ್ಸನ್ನು ಕೇಳ್ತಾ. 1983ಯಲ್ಲಿ ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆ ಜಾರಿಗೆ ಬಂದಾಗ ಕರ್ನಾಟಕದ ಮುಖ್ಯಮಂತ್ರಿ ಯಾರಾಗಿದ್ದರು ಅಂದರೆ ರಾಮಕೃಷ್ಣ ಹೆಗಡೆ. ಯಾವಾಗ? 83ನಲ್ಲಿ. ಅದು 10 ವರ್ಷ. ನೆಕ್ಸ್ಟ್ ಅದೇ ವರ್ಷದಲ್ಲಿ 1983ನಲ್ಲೇ ಕರ್ನಾಟಕ ರಾಜ್ಯದ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಯಾರಾಗಿದ್ರು ಅಂದರೆ ಅಬ್ದುಲ್ ನಜೀರ್ ಸಾಬ್. ಓಕೆನಾ. ಇದಕ್ಕೆ ಸಂಬಂಧಪಟ್ಟಂತೆ ತರಬೇತಿ ಮೈಸೂರಲ್ಲಿದೆ, ಹೌದಲ್ವಾ? ಎಸ್. ಹಾಗೆ 1993ನಲ್ಲಿ ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆ ಜಾರಿಗೆ ಬಂದಾಗ ಅದಾದ 10 ವರ್ಷಕ್ಕೆ ಆಗ ಯಾರಾಗಿದ್ರು ಮುಖ್ಯಮಂತ್ರಿ ಅಂದರೆ ವೀರಪ್ಪ ಮೊಯ್ಲಿ. ಓಕೆನಾ. ಆಗ ಆಗಿದ್ದಂಥ ಒಂದು ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರು ಯಾರಂದರೆ MY ಗೋರ್ಪಡೆ. ನೋಡಿ, ಇಷ್ಟೆಲ್ಲ ಮಾಹಿತಿಗಳು ವೆರಿ ವೆರಿ ಇಂಪಾರ್ಟೆಂಟ್. 4 ಜನ, 2 ಕಾಲಘಟ್ಟ. 2 ಕಾಲಘಟ್ಟದಲ್ಲಿ ಒಂದು ಮುಖ್ಯಮಂತ್ರಿ, ಮತ್ತೊಂದು
ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಚಿವರು. ಮೊದಲಿಗೆ ರಾಮಕೃಷ್ಣ ಹೆಗಡೆ, ಆನಂತರ ಅಬ್ದುಲ್ ನಜೀರ್ ಸಾಬ್. ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ ಆಗಿರ್ತಾರೆ, ಅಬ್ದುಲ್ ನಜೀರ್ ಸಾಬ್ ಅವರು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾಗಿರ್ತಾರೆ 1983ನಲ್ಲಿ. 1993ನಲ್ಲಿ ಎಂ ವೀರಪ್ಪ ಮೊಯ್ಲಿ ಮುಖ್ಯಮಂತ್ರಿ ಆಗಿರ್ತಾರೆ, MY ಗೋರ್ಪಡೆ ಅವರು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಸಚಿವರಾಗಿರ್ತಾರೆ. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಓಕೆ, ಎಸ್. ಕರ್ನಾಟಕ ಭೂ ಕಂದಾಯ ನಿಯಮ 1966ರ ಅಡಿಯಲ್ಲಿ ಗ್ರಾಮ ಲೆಕ್ಕ ಅಧಿಕಾರಿಗಳು ಈ ಕೆಳಗಿನ ಯಾವ ನಿಯಮದ ಅಡಿ ಕರ್ತವ್ಯ ನಿರ್ವಹಿಸುತ್ತಾರೆ? ಹೇಳಿ. ವೆರಿ ವೆರಿ ಇಂಪಾರ್ಟೆಂಟ್. ಇವೆಲ್ಲವೂ ಕೂಡ ಕಂದಾಯ ಇಲಾಖೆಗೆ ಸಂಬಂಧಪಟ್ಟ ಬಂತು. ಪಂಚಾಯತಿನೂ ಬರ್ತಾ ಇದೆ, ಕಂದಾಯ ಇಲಾಖೆನೂ ಬರ್ತಾ ಇದೆ. ಕರ್ನಾಟಕ ಭೂ ಕಂದಾಯ ನಿಯಮ 1966 ಒಂದಿದೆ, 1964 ಒಂದಿದೆ. 1964 ಪ್ರಕಾರವಾಗಿ ಇಂದಿನ ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೆ ಕಲಂ 17 ಮತ್ತು 145 ಓಕೆನಾ ಕಾರ್ಯನಿರ್ವಹಿಸುತ್ತಾರೆ. ಈಗ ಇಲ್ಲಿ ಕೊಟ್ಟಿರೋಂಥ ಎಲ್ಲ ಒಂದು ಆಪ್ಷನ್ಸ್ಗಳು ಕೂಡ ಕರೆಕ್ಟ್ ಆಗಿದೆ. ಮತ್ತೊಂದು ಆಪ್ಷನ್ಸ್ ಇಲ್ಲಿ 5ನೇ ಆಪ್ಷನ್ಸ್ ಬಾವಿ. ಆನ್ಸರ್ನ ಕೊಡಬೇಡಿ, ಯಾಕೆಂದರೆ ಪಾಪ ನಿಮ್ಗೆ ಗೊತ್ತಿಲ್ಲ, ಕೊಡ್ತಾ ಇದ್ದೀರಾ ಇರಲಿ, ಯಾಕೆಂದರೆ ಹೊಸ ವಿಷಯ, ಇದರಲ್ಲಿ ನಾವು ಬಾವಿಗೆ ಬೀಳ್ಸೋದೇನಿಲ್ಲ. ಯಾಕೆಂದರೆ ಹೊಸ ವಿಷಯ ಇರೋದ್ರಿಂದ ನಾನೇ ಡೈರೆಕ್ಟಾಗಿ ಹೇಳ್ತಿದ್ದೀನಿ, ಆಯ್ತಪ್ಪ ಬಾವಿ ಇದೆ ಇದು ಬೀಳ್ಬೇಡಿ ಅಂತ. ಓಕೆನಾ, ಬಂತು ನೋಡಿ. ಗ್ರಾಮ ಲೆಕ್ಕಾಧಿಕಾರಿಯು ಈ ಕೆಳಗಿನ ಕಾಯ್ದೆ ಅಥವಾ ನಿಯಮಗಳ ಅಡಿ ಕರ್ತವ್ಯವನ್ನು ನಿರ್ವಹಿಸಬೇಕಾಗುತ್ತೆ. ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ಕಲಂ 17 ಮತ್ತು 145. ಅದೇ ರೀತಿಯಾಗಿ ಕರ್ನಾಟಕ ಭೂ ಕಂದಾಯ ನಿಯಮಗಳು 1966 ನಿಯಮ 28, 40, 62, 64, 65, 70, 109, 112, 121, 122, 131, 141, 145, 147 ನೋಡಿ. ಇವೆಲ್ಲವೂ ಕೂಡ ನೆನ್ಪಿಡ್ಬೇಕಾ ಸರ್ ಅಂದರೆ ನೆನ್ಪಿಡಬೇಕು. ಓಕೆನಾ, ಏಕೆಂದರೆ ಯಾವ್ದು ಬೇಕಾದ್ರೂ ಕೂಡ ಕೇಳ್ಬೋದು. ಇದರ ಅಡಿಯಲ್ಲಿ ಏನು ಮಾಡ್ತಾರೆ, ಗ್ರಾಮ ಲೆಕ್ಕಾಧಿಕಾರಿಗಳು, ಗ್ರಾಮ ಆಡಳಿತ ಅಧಿಕಾರಿಗಳು ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತೆ. ಕ್ಲಿಯರ್ ಆಯ್ತಲ್ಲ? ಹಾಗಾಗಿ ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನು ಸಾಧ್ಯವಾದಷ್ಟು ಸ್ಕ್ರೀನ್ಶಾಟನ್ನು ತೆಗೆದುಕೊಳ್ಳಿ. ಕ್ಲಿಯರ್ ಆಗ್ತಿದೆ ಮಾಹಿತಿ ಎಲ್ಲವೂ ಕೂಡ? ಮಾಹಿತಿ ಕ್ಲಿಯರ್ ಆಗ್ತಿದೆ ಅಂದರೆ ಥಮ್ಸಪ್ಪನ್ನು ಕೊಡ್ತಾ ಹೋಗಿ. ನಿಮ್ಮ ಬೆರಳಿನ ತುದಿಯನ್ನು ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಯಾಕೆ ಇದನ್ನೆಲ್ಲ ಪದೇ ಹೇಳ್ತೀವಿ ಅಂತಂದರೆ, ಸೊ ಯುವರ್ ರೆಸ್ಪಾನ್ಸ್, ನೀವು ಲೈಕನ್ನು ಕೊಡ್ತಾ ಹೋದರೆ ನಮ್ಮ ಕ್ಲಾಸಸ್ ಯಾವ ರೀತಿ ಇದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಸ್ಟಾರ್ ರೇಟಿಂಗ್ ಓಕೆನಾ, ಮೂವಿ ನೋಡಿದ ತಕ್ಷಣ ರೇಟಿಂಗ್ಸ್ ಕೊಡ್ತೀರಾ, ಯಾವುದೇ ಒಂದು ರೆಸ್ಪಾನ್ಸನ್ನು ಕೊಟ್ಟಾಗ ಮಾತ್ರ ಗೊತ್ತಾಗುತ್ತೆ ಅದು ಹೆಂಗಿರುತ್ತೆ ಅಂತ. ಹಾಗೆ ನಿಮ್ಮ ರೆಸ್ಪಾನ್ಸ್ ನಮಗೆ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನಿಮಗೆ ಲೈಕ್ಸ್ ತುಂಬ ಚೆನ್ನಾಗಿ ಬರ್ತಾ ಇದೆ ಅಂದರೆ ಅರ್ಥ ತುಂಬ ಚೆನ್ನಾಗಿ ನಿಮಗೆ ವಿಡಿಯೋಗಳು ಸಿಗ್ತಾ ಇದೆ, ಮಾಹಿತಿ ಸಿಗ್ತಾ ಇದೆ ಅಂತ ಅರ್ಥ. ಓಕೆನಾ, ಕ್ಲಿಯರ್ ಆಯ್ತಲ್ಲ? ಹಾಗಾಗಿ ನಿಮ್ಮ ರೆಸ್ಪಾನ್ಸ್ ಬೇಕಾಗುತ್ತೆ. ಸೊ ದಯವಿಟ್ಟು ಎಲ್ಲರೂ ಕೂಡ ಕ್ಲಾಸಸ್ಸನ್ನು ನೋಡ್ತಾ ಇರೋರು ಮಾಹಿತಿ ಸಿಕ್ಕಿದ್ರೆ ಲೈಕನ್ನು ಕೊಡಿ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸರ್ ನಾನು ಅಂದರೆ ದಯವಿಟ್ಟು ಮೊದಲು ಸಬ್ಸ್ಕ್ರೈಬ್ ಆಗಿ. ಲೈಕ್ ಕೊಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಮೊದಲು ಸಬ್ಸ್ಕ್ರೈಬ್ ಆಗಿ. ಯಾಕೆಂದರೆ ಇಂಥ ವಿಡಿಯೋಗಳನ್ನ ಮಿಸ್ ಮಾಡ್ಕೊಂಬೇಡಿ. ಯಾಕೆಂದರೆ ಈ ಕ್ಲಾಸ್ ನೋಡಿರ್ತೀರ, ಮತ್ತೊಮ್ಮೆ ನೀವು ಮರ್ತ್ಬಿಡ್ತಾರೆ. ಯಾವ ಟ್ಯುಟೋರಿಯಲ್ಸು ಯಾವುದೋ ಗೊತ್ತಾಗ್ಲಿಲ್ವಲ್ಲ, ಯಾವುದೋ ವಿಡಿಯೋ ನೋಡಿದೆ, ಸೊ ಚೆನ್ನಾಗಿತ್ತು, ಮತ್ತೊಮ್ಮೆ ಅದು ನೋಡಬೇಕು ಅಂದರೆ ಹುಡುಕೊಂಡು ಕೂತ್ಕೊಬೇಕಾಗುತ್ತೆ, ಯಾವ ಚಾನಲ್ಲು ಅಂತ. ಒನ್ ಟೈಮ್ ಸಬ್ಸ್ಕ್ರೈಬ್ ಆಗ್ರಿ ಅಂತ ತಕ್ಷಣ ಇಮಿಡಿಯೇಟ್ಲಿ ಅಲ್ಲಿನ ಆಲ್ ನೋಟಿಫೈ ಆನ್ ಮಾಡ್ಕೊಳ್ಳಿ. ನಮ್ಮ ಎಲ್ಲ ವಿಡಿಯೋಗಳು ನಿಮಗೆ ಕ್ಲಾಸ್ ಸ್ಟಾರ್ಟ್ ಆದ ತಕ್ಷಣ ನೋಟಿಫೈ ಬಂದ್ಬಿಡುತ್ತೆ. KR ಟ್ಯುಟೋರಿಯಲ್ ಸರ್ ಈಗ ಲೈವಲ್ಲಿ ಇದ್ದಾರೆ ಬನ್ನಿ ಅಂತ. ಓಕೆನಾ, ಆ ಕಾರಣಕ್ಕೋಸ್ಕರ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲ ಸರ್ ಪೇಯ್ಡ್ ಕ್ಲಾಸ್ ಬೇಕು ಅಂದರೆ ಕೆಳಗಿನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ಅದೊಟ್ಟು ಇಲ್ಲಿ ಕೊಟ್ಟಿರೋಂಥ ಎಲ್ಲವೂ ಕೂಡ ಕರೆಕ್ಟಾಗಿದೆ ನೋಡಿ. ಮತ್ತೊಂದು ಪ್ರಶ್ನೆ, ಈ ಕೆಳಗಿನ ಯಾವ ಕಲಂ ಅಡಿಯಲ್ಲಿ ಗ್ರಾಮ ಲೆಕ್ಕಾಧಿಕಾರಿ ಸರ್ಕಾರಿ ಜಮೀನುಗಳ ಮೇಲೆ ಅತಿಕ್ರಮಣ ತಡೆಗಟ್ಟಲು ಸೂಕ್ತ ಜಾಗೃತಿ ವಹಿಸಬೇಕು ನೋಡಿ. ವೆರಿ ವೆರಿ ಇಂಪಾರ್ಟೆಂಟ್. ಎಲ್ಲ ಗೊತ್ತಿರುತ್ತೆ, ಎಲ್ಲ ಕಡೆ ಇದೇ ನಡೀತಾ ಇದೀಗ. ಒಂದಿಷ್ಟು ಸರ್ಕಾರಿ ಜಮೀನುಗಳನ್ನು ಅತಿಕ್ರಮಣ ಮಾಡಿಕೊಂಡು ಇದು ನಮ್ಮದು ಅಂತ ಬೇಲಿ ಹಾಕೊಂಡಿರ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಯಾವ ಕಲಂ ಅಡಿಯಲ್ಲಿ ಗ್ರಾಮ ಲೆಕ್ಕಾಧಿಕಾರಿಗಳು ಕರ್ತವ್ಯವನ್ನು ನಿರ್ವಹಿಸಬೇಕಾಗುತ್ತೆ ನೋಡಿ. ಇವೆಲ್ಲವೂ ಕೂಡ ನಮ್ಗೆ ಅನೇಕ ಮಾಹಿತಿಗಳು ನಾವು ಓದ್ತಾ ಇದ್ದೀವಿ, ಓಕೆ ಹೇಗೆ ಓದ್ತಾ ಇದ್ದೀವಿ ಸರಿ, ಅದರ ಜೊತೆಗೆ ಇವೆಲ್ಲ ಮಾಹಿತಿಗಳು ನಮಗೂ ಕೂಡ ತಿಳಿದಿರಬೇಕಾಗುತ್ತೆ. ನಮ್ಮೂರಲ್ಲಿ ಅನೇಕ ಜನ ಕಂದಾಯ ಅಧಿಕಾರಿಗಳು ಬರ್ತಾರೆ, ಭೂ ಕಂದಾಯ ಮಾಡ್ಕೊಂಡಿದ್ದಾರೆ. ಓಕೆನಾ, ಸೊ ಅವ್ರಿಗೆ ಇಷ್ಟೆಲ್ಲ ಇರ್ತಾವ ಮಾಹಿತಿ, ಇಷ್ಟೆಲ್ಲ ಅಂಡರಲ್ಲಿ ಬರುತ್ತೆ, ಅವ್ರಿಗೆ ಇಷ್ಟೆಲ್ಲ ಮಾಹಿತಿ ತಿಳ್ಕೊಂಡಿರ್ಬೇಕು ಅವರು ಅನ್ನೋದು ಪ್ರಶ್ನೆ ಆಗುತ್ತೆ. ನೀವೆಲ್ಲಾದರೂ ಕೂಡ VA ಆಗಿ ಸೆಲೆಕ್ಟ್ ಆಗ್ತಾರೆ, ಅನೇಕ ಜನ ಸೆಲೆಕ್ಟ್ ಆಗ್ತಾರೆ, ನೋ ಡೌಟ್. ನಮ್ಮ ತರಗತಿಯನ್ನು ನೋಡ್ತಾರೋ ಅನೇಕ ಜನ ಆಗಿ ಸೆಲೆಕ್ಟ್ ಆಗ್ತಾರೆ. ಇವೆಲ್ಲವೂ ಕೂಡ ನಿಮ್ಗೆ ನೆನಪು ಬರ್ತವೆ. ಎಸ್, ಕ್ಲಾಸಲ್ಲಿ ಇದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ರು ಸರ್ ಅಂತ. ಓಕೆನಾ, ಸೊ ಯಾವುದು ಅನ್ನೋದಾದರೆ ವೆರಿ ವೆರಿ ಇಂಪಾರ್ಟೆಂಟ್.
94 ಯಾವುದು 64 ಬರೋಂಥದ್ದು ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ಕಲಂ 94 ಅಡಿಯಲ್ಲಿ ಆ ಒಂದು ಲಿಮಿಟ್ಸಲ್ಲಿ ಅವರಿಗೆ ಸಂಬಂಧಪಟ್ಟಂಥ ಲಿಮಿಟ್ಸಲ್ಲಿ ಯಾರಾದರೂ ಕೂಡ ಸರ್ಕಾರಿ ಜಮೀನಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಅತಿಕ್ರಮಣ ಆಗಿತ್ತು ಅಂದರೆ ಅವರು ಈ ಕಲಂ ಅಡಿಯಲ್ಲಿ ಮಾಹಿತಿಯನ್ನು ಕೊಡಬೇಕಾಗುತ್ತೆ, ಅವಶ್ಯಕ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ಕ್ಲಿಯರ್ ಆಯ್ತಲ್ಲ? ಎಸ್. GLT ಅವರೇ ತಪ್ಪುಗಳ ಮೇಲೆ ಹೆಚ್ಚು ಕಣ್ಣು ಹೋಗುತ್ತೆ, ಹಾಗಾಗಿ ನಾನು ಸರಿ ಮಾಡಿದೆ. ಭೂ ಕಂದಾಯ ಇಷ್ಟೆಲ್ಲ ಟೈಪ್ ಮಾಡಿದ್ದೀವಿ. ಆ ಟೈಪಿಂಗಲ್ಲಿ ಒಂದು ಸ್ವಲ್ಪ ತಪ್ಪಾಯಿದೆ ನಮ್ಮ ಹುಡುಗರಿಗೆ ಫಸ್ಟ್ ಅಷ್ಟೇ, ಅದೇ ನಮ್ಮ ಏನು ಮಾಡೋಕ್ಕಲ್ಲ. ಫಸ್ಟ್ ಹೋಗೋದೇ ನೆಗೆಟಿವ್ ಮೇಲೆ. ಇಲ್ಲಿ ಸರ್ ತಪ್ಪು ಮಾಡಿ ಹುಡುಕ್ತಾ ಇದ್ದೀನಿ, ಈಗ ಸಿಗಲಿ. ಇರಲಿ, ಎಲ್ಲರದು ಕೂಡ ಹಂಗೆ ಇರುತ್ತೆ, ಏನು ಮಾಡೋಕ್ಕಾಗಲ್ಲ ನೋಡಿ. ಹಾಗಾಗಿ ಭೂ ಕಂದಾಯ ಜಸ್ಟ್ ಇಷ್ಟೆಲ್ಲ ಟೈಪ್ ಮಾಡಿರ್ತೀವಿ. ಈ ಕ್ಲಾಸನ್ನು ತಯಾರು ಮಾಡೋದಕ್ಕೆ 1 ಗಂಟೆಯಲ್ಲಿ ಸಾಧ್ಯ ಇಲ್ಲ, ಪ್ರತಿದಿನ 2 ಡೇಸ್ ತೊಗೊತೀವಿ. ಯಾವೆಲ್ಲ ಕ್ವಶನ್ಸ್ಗಳನ್ನ ಬೇಕಾಗುತ್ತೆ, ಯಾವೆಲ್ಲ ಆಪ್ಷನ್ಸ್ಗಳನ್ನ ತರಬೇಕು, ಹೊಸ ವಿಷಯ ಆಗಿರೋದ್ರಿಂದ ಭೂ ಕಂದಾಯಕ್ಕೆ ಸಂಬಂಧಪಟ್ಟಂತೆ ಬುಕ್ಸನ್ನು ಓದಬೇಕಾಗುತ್ತೆ. ಅವೆಲ್ಲ ತಂದು ಟೈಪ್ ಮಾಡಿ ಸ್ಲೈಡನ್ನು ಮಾಡಿ ನಿಮಗೆಲ್ಲ ಎಕ್ಸ್ಪ್ಲೇನ್ ಕೊಡಬೇಕಾಗುತ್ತೆ. ಅದರಲ್ಲಿ ಏನಾದರೂ ಕೂಡ ಒಂದು ಚಿಕ್ಕ ತಪ್ಪಾಯ್ತಂದರೆ ಸರ್ ತಪ್ಪು ಮಾಡಿಬಿಟ್ರು ಎಲ್ಲ ಎಕ್ಸ್ಪ್ಲೇಷನ್ಸ್ ಅಲ್ಲಿವರೆಗೂ ಮಾಡಿರೋಂಥದ್ದೆಲ್ಲ ಕೂಡ ನೀರಲ್ಲಿ ಹೋಮ ಮಾಡ್ದಂಗೆ ಆಗುತ್ತೆ, ನೀರಲ್ಲಿ ಹೋಮ ಮಾಡ್ದಂಗೆ ಅಲ್ವಾ? ಸೊ ಇದೆಲ್ಲವೂ ಕೂಡ ಇರುತ್ತೆ. ಅನೇಕ ಜನ ವ್ಯೂವರ್ಸಲ್ಲಿ ಅನೇಕ ಈ ಆಟಿಟ್ಯೂಡ್ ಇರುತ್ತೆ, ಓಕೆನಾ? ಸೊ ಸಾಧ್ಯವಾದಷ್ಟು ಕೂಡ ನಮ್ಗೆ ಬೇಕಾದ ಪಾಸಿಟಿವ್, ಚಿಕ್ಕಪಟ್ಟ ತಪ್ಪಾದಾಗ ಸೊ ನಾವು ಅದನ್ನು ತಿದ್ದುಪಡಿ ಮಾಡ್ಕೊತೀವಿ. ಈಗ ಮಾಡಿಕೊಂಡೆ, ಯಾರಾವಾಗ ಹೇಳಿದ್ರು ಸ್ವಲ್ಪ. ಎಸ್ ನೋಡಿ, ಮತ್ತೊಂದು ವೆರಿ ವೆರಿ ಇಂಪಾರ್ಟೆಂಟ್ ನಮಗೆ ಏನಾದರೂ ಕೂಡ ಊರಲ್ಲಿ ಒಂದಿಷ್ಟು ಅದೇ ರೀತಿಯಾಗಿ ನೀವು ಸೆಲೆಕ್ಷನ್ ಆದಾಗಲೂ ಕೂಡ ಅಷ್ಟೇ, ನಿಮ್ಮ ಒಂದು ಯಾವುದಾದ್ರು ಸಿಂಧುತ್ವ ಮಾಡಿಸ್ಬೇಕಾಗುತ್ತೆ. ಹೋಗಪ್ಪ ಪಂಚನಾಮೆ ತಗೊಂಡು ಬರಪ್ಪ ಅಂತ ಮೇಲ್ಗಡೆ ಏನು ಮಾಡ್ತಾರೆ, ರೆವಿನ್ಯೂ ಇನ್ಸ್ಪೆಕ್ಟ್ರು VIಗೆ ಹೇಳ್ತಾರೆ. ಏನು ಮಾಡ್ತಾರೆ, VIಗೆ ಹೇಳ್ತಾರೆ, ಹೋಗಪ್ಪ ಪಂಚನಾಮೆ ತಗೊಂಡು ಬಾ. ಅಲ್ಲಿ ಪಂಚನಾಮೆಗಳ ಸಹಿಗೆ ಸಂಬಂಧಪಟ್ಟಂತೆ ಕನಿಷ್ಠ ಎಷ್ಟು ಜನ ಇರಬೇಕು ನೋಡಿ. ಹೆಂಗಿದೆ ಕ್ವಶನ್ಸ್, ಓಕೆನಾ? ವೆರಿ ಇಂಪಾರ್ಟೆಂಟ್. ಪಂಚನಾಮೆ ಮಹಾಜರು ಮಾಡಕ್ಕೆ ಬರ್ತಾರೆ. ಮಹಾಜರು ಬಂದಾಗ ಆವಾಗ ಕನಿಷ್ಠ ಎಷ್ಟು ಜನ ಇರಬೇಕಾಗುತ್ತೆ? ಪ್ರಶ್ನೆ ವೆರಿ ಇಂಟ್ರೆಸ್ಟಿಂಗ್ ಇದೆ. ಪಂಚರ ಸಹಿ ಎಷ್ಟು ಜನ ಪಂಚರ ಸಹಿ ಮಾಡಬೇಕು? ಪಂಚನಾಮೆ. ಸರ್ ಪಂಚನಾಮೆ ಅಂದರೆ ಅದರಲ್ಲೇ ಇದೆ ಸರ್. ಪಂಚ ಅಂದರೆ ಎಷ್ಟು ನಮ್ಗೆ ಗೊತ್ತಿಲ್ವ ಸರ್? ಇಷ್ಟೆಲ್ಲ ಸುಲಭ ಇರುತ್ತೆ. ಪಂಚ ಅಂದರೆ 5 ಇರಬೇಕು ಸರ್. ಹಾಗಾಗಿ ಇದು ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್ ಅಂತ ಹೇಳಿದ್ರೆ ನಿಮಗೆ. ಕನಿಷ್ಠ ಕೇಳೋದ್ರಿಂದ ಕನಿಷ್ಠ 3 ಮಂದಿ ಇರಬೇಕು, ನೆನಪಿಟ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್. ಮೇ ಬಿ ಇದನ್ನು ಕ್ವಶನ್ಸ್ ಆಗ್ಬೋದು ನನ್ನ ಪ್ರಕಾರ. ಕನಿಷ್ಠ 3 ಮಂದಿ ಇರಬೇಕು. ಕನಿಷ್ಠ ಎಷ್ಟು ಮಂದಿ ಇರಬೇಕು? 3 ಮಂದಿ. ವೆರಿ ಗುಡ್ GLT, ಓಕೆನಾ? ವೆರಿ ಗುಡ್. ಕನಿಷ್ಠ 3 ಮಂದಿ ಇರಬೇಕು. ಸೊ ನಮಗೆ ಪಂಚನಾಮೆ ಅಂತ ಇದೆ ಸರ್. ಇಲ್ಲಿ ಪಂಚ ಅಂದರೆ 5, ಓಕೆನಾ? 5 ಜನ ಇರಬೇಕು ಅಂತ ಅಲ್ಲ. ಕನಿಷ್ಠ ಎಷ್ಟಿರಬೇಕು? ಕನಿಷ್ಠ 3 ಜನರ ಸಹಿ ಬೇಕೇ ಬೇಕು, 3ಕ್ಕಿಂತ ಕಮ್ಮಿ ಇಲ್ಲ. ಹಾಗಾಗಿ ಯಾರಾದರೂ ವೆರಿಫಿಕೇಶನ್ ಬಂದಾಗ 3 ಜನ ರೆಡಿ ಮಾಡ್ಕೊಂಡಿರಪ್ಪ, ಬರ್ತೀನಿ ಅಂತ ಫೋನ್ ಮಾಡಿರ್ತಾರೆ. ಅಥವಾ ನಾವು ಮಹಾಜರು ಬರ್ತೀವಿ, ಕನಿಷ್ಠ ಪಕ್ಷ 3 ಇರಬೇಕಲ್ಲ ನೋಡು, 3 ಸಹಿ ಬೇಕಾಗುತ್ತೆ, ರೆಡಿ ಮಾಡ್ಕೊಳ್ಳಪ್ಪ. ಜೊತೆಗೆ ಆ ಮಹಾಜರಿಗೆ ಬಂದಾಗ ಅದಕ್ಕೆ ಸಂಬಂಧಪಟ್ಟಂತೆ ಅದು ಮುಂದೆ ಹೇಳ್ತೀನಿ. ಮಹಾಜರಿಗೆ ಬಂದಾಗ ಏನೆಲ್ಲ ನಿಯಮಗಳು ಇರ್ತವೆ, ಅಲ್ಲಿ ಏನೆಲ್ಲ ನಿಯಮಗಳನ್ನ ಪಾಲನೆ ಮಾಡೋಕ್ಕಾಗುತ್ತೆ ಕಂದಾಯ ಅಧಿಕಾರಿ, ಅವುಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಮುಂದಿನ ಒಂದು ವಿಡಿಯೋದಲ್ಲಿ ಹೇಳ್ತೀನಿ, ಓಕೆನಾ? ಎಸ್, ಇಷ್ಟು. ಸೊ ಒಟ್ಟಾರೆಯಾಗಿ ಕನಿಷ್ಠ 3 ಮಂದಿ ಇರಬೇಕಾಗುತ್ತೆ. ಕ್ಲಿಯರ್ ಆಯ್ತಲ್ಲ? ಸೊ ಇಲ್ಲಿಗೆ ಈ ತರಗತಿಯ 20 ಪ್ರಶ್ನೆಗಳು ಕೂಡ ಮುಗೀತು. ಸೊ ನನ್ನ ಪ್ರಕಾರವಾಗಿ 20 ಪ್ರಶ್ನೆಗಳು. ಆಕಾರ ಬಂಧಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಯಾವುದು ಸರಿಯಾಗಿದೆ? ಸೊ ಅನೇಕ ಜನಗಳಿಗೆ ಆಕಾರ ಬಂಧ ಅಂದರೆ ಎಂತ ಗೊತ್ತಿಲ್ಲ. ಈಗ ಏನಾಗುತ್ತೆ ಅಂದರೆ, ನಿಮಗೆ ಯಾವುದಾದ್ರೂ ನಿಮ್ಮ ಒಂದು ಜಮೀನಿದ್ರೆ ಆ ಜಮೀನನ್ನು ಸರ್ವೆ ಮಾಡೋದಕ್ಕೆ ಬರ್ತಾರೆ ನಿಮಗೆ, ಓಕೆನಾ? ಆ ಜಮೀನಿಗೆ ಸಂಬಂಧಪಟ್ಟಂತೆ ಆಕಾರ ಬಂಧ, ಆ ಒಂದು ಆಕಾರ ಬಂಧದ ಮುಖಾಂತರವಾಗಿ ಆಕಾರ ಬಂಧ ನೋಡಿ, ಅದರಲ್ಲಿದೆ ಆಕಾರ ಬಂಧ. ಆಕಾರ ಅಂದರೆ ನಿಮ್ಮ ಸರ್ವೆ ನಂಬರ್ ಯಾವ ಆಕಾರದಲ್ಲಿದೆ ಅದನ್ನು ಬಂಧನ ಮಾಡೋಂಥದ್ದು. ಅಂದರೆ ನೋಡಪ್ಪ, ಇವ್ರ ಜಮೀನು ಇಲ್ಲಿಗನ ಇದೆ, ಇಲ್ಲೊಂದು ಪಕ್ಕದೊಂದು ಜಮೀನು ಇದೆ, ಇದೊಂದು ಪಕ್ಕದೊಂದು ಜಮೀನು ಇದೆ. ಸೊ ಈ ಜಮೀನಲ್ಲಿ ಎಷ್ಟು ಜಮೀನು ಇವರಿಗೆ ಸೇರಿದ್ದು, ಓಕೆನಾ? ಅದೇ ರೀತಿಯಾಗಿ ಈ ಜಮೀನಿನಲ್ಲಿ ಎಷ್ಟು ಒಂದಿಷ್ಟು ಏನಾಗಿದೆ ಅಂದರೆ ಖರಾಬು ಜಮೀನಿದೆ ನೋಡಿ. ಆ ಖರಾಬು ಮತ್ತು ಬಾ ಖರಾಬು ಅಂತ ಬರ್ತವೆ. ಎ ಖರಾಬು ಮತ್ತು ಬಿ ಖರಾಬು ಅಂತ ನೆನ್ಪಿಟ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್.
ಎ ಖರಾಬು ಮತ್ತು ಬಿ ಖರಾಬು ಎರಡೂ ಬರ್ತವೆ. ಓಕೆನಾ. ಸೊ ಇದರಲ್ಲಿ ಆ ಖರಾಬು ಇತ್ತು ಅಂದರೆ ಏನು ಬರುತ್ತೆ? ಸೊ ಇಲ್ಲಿ ಪ್ರಮುಖವಾಗಿ ಆ ಖರಾಬಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಏನು ಮಾಡೋದು, ಅದನ್ನು ಆ ಜಮೀನಿಗೆ ಸೇರಿಸ್ಕೊಬೋದು. ಬಟ್ ಬಾ ಖರಾಬು ಇದೆಯಲ್ಲ, ಬಿ ಖರಾಬು, ಇದು ಕೆರೆ ರಸ್ತೆ ಇವುಗಳಿಗೆ ಸಂಬಂಧಪಟ್ಟಂತಿರುತ್ತೆ. ಅದು ಸರ್ಕಾರಿ ಜಮೀನು ಕಂಪ್ಲೀಟ್ಲಿ. ಬಾ ಖರಾಬು ಅಂದರೆ ಸೊ ಕಂಪ್ಲೀಟ್ಲಿ ಸರ್ಕಾರಿ ಜಮೀನಾಗಿರುತ್ತೆ. ಕೆರೆ ಆಗಿರಲಿ, ರಸ್ತೆ ಆಗಿರಲಿ, ಓಕೆನಾ, ಇವೆಲ್ಲವೂ ಕೂಡ ಕೂಡಿರುತ್ತೆ. ಅದು ಬಾ ಖರಾಬು ಅಂತ ಕರಿತೀವಿ. ಸೊ ಅವ್ರೇನು ಮಾಡ್ತಾರೆ, ಆಕಾರ ಬಂಧದ ಮುಖಾಂತರವಾಗಿ ಈ ಜಮೀನಲ್ಲಿ ಎಷ್ಟು ಇವರಿಗೆ ಸೇರಿದೆ, ಎಷ್ಟು ಸರ್ವೆ ನಂಬರ್ ಇವರಿಗೆ ಸೇರಿದೆ, ಭೂಮಿಯ ವರ್ಗೀಕರಣ ಯಾವ ರೀತಿ ಆಗಿದೆ, ಸೊ ಇವುಗಳಿಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಕೂಡ ಅಳತೆ ಮಾಡ್ತಾ ಹೋಗ್ತಾರೆ. ಎಸ್, ಇದು ಇಷ್ಟು ಏನಾಗಿದೆ ಇವರಿಗೆ ಸೇರಿದೆ, ಇದರಲ್ಲಿ ಸರ್ಕಾರಿ ಜಮೀನು ಬಾ ಖರಾಬು ಇಷ್ಟಿದೆ ಅಥವಾ ಎ ಖರಾಬು ಇಷ್ಟಿದೆ. ಎ ಖರಾಬು ಹೇಳ್ದೆ ಆ ಒಂದು ಜಮೀನಿಗೆ ಸಂಬಂಧಪಟ್ಟಂತೆ ಅವರು ಮಾಡ್ಕೊಬೋದು ಅದನ್ನು. ಆದರೆ ಬಿ ಖರಾಬು ಯಾವುದೇ ಕಾರಣಕ್ಕೂ ಮಾಡಬಾರ್ದು, ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಂತ ಶಿಕ್ಷೆಗಳು ಇರುತ್ತೆ. ಓಕೆನಾ. ಸೊ ಇಲ್ಲಿ ಈ ವಹೆಯನ್ನು ಪ್ರತಿಯೊಂದು ಗ್ರಾಮದಲ್ಲಿ ನಿರ್ವಹಿಸುತ್ತಾರೆ, ಇದ್ದೇ ಇರಬೇಕಾಗುತ್ತೆ. ಇದರಲ್ಲಿ ಗ್ರಾಮದ ಪ್ರತಿಯೊಂದು ಒಂದು ರಿಸನ್ನದ್ದ ಒಟ್ಟು ಕ್ಷೇತ್ರ, ಅದನ್ನೇ ಹೇಳಿದೆ ಈಗ ನಿಮಗೆ, ಒಟ್ಟು ಕ್ಷೇತ್ರ ಸಂಬಂಧಪಟ್ಟಂತೆ ಖರಾಬು ಭೂಮಿಗೆ ಸಂಬಂಧಪಟ್ಟಂತೆ ಭೂಮಿಯ ವರ್ಗೀಕರಣವನ್ನು ಒಳಗೊಂಡಿರುತ್ತೆ. ಇದು ಕೂಡ ಕರೆಕ್ಟ್ ಆಗಿದೆ. ಆಕಾರ ಬಂಧನದಲ್ಲಿ ಇರುವಂತಹ ನಮೂದಿಸಿದಂಥ ಮಾಹಿತಿಯನ್ನು ಮತ್ತು ನಮೂನೆ ಆಗಬೇಕು. ನಮೂನೆ 16ರ ಮಾಹಿತಿ ಸಾಮ್ಯತೆ ಇರಬೇಕಾಗುತ್ತೆ. ನಿಮ್ಗೆ ಆಲ್ರೆಡಿ ನಮೂನೆ 16 ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಕೊಟ್ಟಿದ್ದೇನೆ. ನಮೂನೆ 16 ಆರ್ ಟಿ ಸಿಗೆ ಸಂಬಂಧಪಟ್ಟದ್ದು ಮತ್ತು ಆಕಾರ ಬಂಧಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಎರಡೂ ಕೂಡ ಸಾಮ್ಯತೆ ಇರಬೇಕಾಗುತ್ತೆ. ಸೊ ಹಾಗಾಗಿ ಮೇಲಿನ ಎಲ್ಲ ಹೇಳಿಕೆಗಳೇನಾಗಿದೆ, ಸರಿಯಾಗಿದೆ. ಓಕೆನಾ. ಎರಡು ಕೂಡ ಸರಿಯಾಗಿದೆ. ರೆವಿನ್ಯೂ ಆಕ್ಟ್ ಪ್ರಕಾರವಾಗಿ ಬರುತ್ತೆ. ರೆವಿನ್ಯೂ ಆಕ್ಟ್ ಎಲ್ಲವೂ ಕೂಡ ಓಕೆನಾ. ಎಸ್, ಅದು ಗೊತ್ತಿಲ್ಲಪ್ಪ ನನಗೆ, ಹೊಸ ಪದಗಳಿವೆಲ್ಲ ನೋಡಿ. ಮತ್ತೊಂದು, ಕರ್ನಾಟಕ ಸರ್ಕಾರ ಜಾರಿಗೆ ತರಲು ಸಿದ್ಧವಾಗಿರುವಂತಹ ಭೂ ಸುರಕ್ಷಾ ಯೋಜನೆ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ನೋಡಿ ಯಾವುದು? ಕರ್ನಾಟಕ ಸರ್ಕಾರ ಜಾರಿಗೆ ತರಲು ಸಿದ್ಧವಾಗಿರುವಂತಹ ಭೂ ಸುರಕ್ಷಾ ಯೋಜನೆ. ಇತ್ತೀಚೆಗಷ್ಟೇ ಕೃಷ್ಣ ಬೈರೇಗೌಡರು ಕಂದಾಯ ಇಲಾಖೆ ಸಚಿವರು ಹೇಳ್ತಾ ಇದ್ರು, ನಮ್ಮ ಒಂದು ಇಲಾಖೆಯಲ್ಲಿರುವಂತಹ ಅನೇಕ ಕಡತಗಳು ಏನಾಗ್ತಿದೆ, ಹಾಳಾಗ್ತಿದೆ. ಏಕೆಂದರೆ ಅನೇಕ ಕಡತಗಳು ಏನಾಗ್ತಿದೆ, ಸೊ ಹಾಳೆಯ ರೂಪದಲ್ಲಿರ್ತವೆ, ಎಲ್ಲವೂ ಕೂಡ ಏನಾಗ್ತಿದೆ, ನಶಿಸಿ ಹೋಗ್ತಾ ಇದೆ. ದಾಖಲೆಗಳೇನಾಗ್ತದೆ, ಸಿಗ್ತಾ ಇಲ್ಲ ಕರೆಕ್ಟಾಗಿ. ಸೊ ಅವುಗಳನ್ನೆಲ್ಲವನ್ನು ಕೂಡ ಏನು ಮಾಡಬೇಕು ಅಂದರೆ ಸ್ಕ್ಯಾನ್ ಮಾಡಿ ನೀವು ಏನು ಮಾಡಬೇಕು, ಅದನ್ನು ಡಿಜಿಟಲೀಕರಣ ಮಾಡಬೇಕು. ಸೊ ಇದರಿಂದ ಏನಾಗ್ತಾ ಹೋಗುತ್ತೆ, ಆ ಒಂದು ಡಿಜಿಟಲ್ಕರಣ ಮಾಡೋದ್ರಿಂದ ಆ ಒಂದು ದಾಖಲೆಗಳು ನಿಮ್ಗೇನಾಗುತ್ತೆ, ಕಂಪ್ಲೀಟ್ಲಿ ಸೊ ಎಷ್ಟೇ ವರ್ಷ ಆದರೂ ಕೂಡ ನಿಮಗೆ ಸೇವ್ ಆಗಿರುತ್ತೆ. ಅದರ ಜೊತೆಯಲ್ಲಿ ಆ ಒಂದು ದಾಖಲೆಗಳಿಗೆ ಸಂಬಂಧಪಟ್ಟಂತೆ ಕಳ್ಳತನ ಆಗಿರಲಿ ಅಥವಾ ಮಿಸ್ ಆಯಿತು ಅನ್ನೋದಾಗಿರಲಿ, ಕಳೆದೋಗೋದಾಗಿರಲಿ ಬರೋದಿಲ್ಲ. ಮತ್ತು ಏನಾಗುತ್ತೆ, ಆ ಒಂದು ಕೆಲಸಗಳು ಎಲ್ಲರೂ ಕೂಡ ಬೇಗ ಆ ಒಂದು ದಾಖಲೆಗಳನ್ನ ಪಡ್ಕೊಬೋದು. ಓಕೆನಾ. ತಾವು ಕುಳಿತಲ್ಲಿಯೇ ಕೂಡ ಆ ದಾಖಲೆಗಳನ್ನ ಪಡ್ಕೊಬೋದಾಗಿದೆ. ಆ ಕಾರಣಕ್ಕೋಸ್ಕರ ಏನು ಹೇಳಿದ್ರು ಅಂದರೆ, ಸೊ ಬರುವಂತಹ ದಿನಗಳಲ್ಲಿ ಸುಮಾರು 31 ಜಿಲ್ಲೆ 31 ತಾಲೂಕುಗಳನ್ನು ಸೂಕ್ಷ್ಮವಾಗಿ ಆಯ್ಕೆ ಮಾಡಿಕೊಂಡು ಅದರಲ್ಲಿ ಈ ಒಂದು ಕಂದಾಯ ದಾಖಲೆಗಳ ಡಿಜಿಟಲೀಕರಣವನ್ನು ಮಾಡಬೇಕು ಅಂತ ಏನು ಮಾಡಿದಂದರೆ ಭೂ ಸುರಕ್ಷಾ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಕಂದಾಯ ಇಲಾಖೆಯವರು. ಓಕೆನಾ. ವೆರಿ ವೆರಿ ಇಂಪಾರ್ಟೆಂಟ್. ದಾಖಲೆಗಳನ್ನು ಸಂರಕ್ಷಿಸಿ ಮುಂದಿನ ತಲೆಮಾರಿಗೆ ಕೊಂಡೊಯ್ಯಬೇಕಾಗುತ್ತೆ. ಇದೇ ರೀತಿಯಾಗಿ ಹಾಳೆ ಅಥವಾ ಒಂದು ನಾವೇನಂತ ಕರಿತೀವಿ ಶೀಟ್ ರೂಪದಲ್ಲಿ ಇತ್ತು ಅಂದರೆ ಅದೇನಾಗುತ್ತೆ, ಒಂದಲ್ಲ ಒಂದಿನ ಅದು ನಶಿಸಿ ಹೋಗುತ್ತೆ. ಅದನ್ನು ಸೇವ್ ಮಾಡಬೇಕಂದ್ರೆ ಇದನ್ನು ಡಿಜಿಟಲೀಕರಣ ಮಾಡಬೇಕು. ಅವನ್ನ ಸ್ಕ್ಯಾನ್ ಮಾಡಿ ಒಂದು ಕಡೆ ನೀವು ಸ್ಟೋರ್ ಮಾಡಿ ಅನ್ನೋದನ್ನು ಸೂಚನೆಯನ್ನು ಕೊಟ್ಟಿದ್ದಾರೆ. ಓಕೆನಾ. ಹಾಗಾಗಿ ಇದು ಕಂದಾಯ ದಾಖಲೆಗಳ ಒಂದು ಡಿಜಿಟಲೀಕರಣ ಆಗಿದೆ, ಭೂ ಸುರಕ್ಷಾ ಯೋಜನೆ. ಆಪ್ಷನ್ 4 ಇಸ್ ಅ ರೈಟ್ ಆನ್ಸರ್. ಡಿಪಾರ್ಟ್ಮೆಂಟ್ ಆಫ್ ರೆವಿನ್ಯೂ. ಓಕೆನಾ. ಸೊ ಇಲ್ಲಿಗೆ ಸುಮಾರು 20 ಪ್ರಶ್ನೆಗಳ ಸಂಪೂರ್ಣ ಅನಾಲಿಸಿಸ್ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ನನ್ನ ಪ್ರಕಾರ ಇಂದಿನ ವಿಡಿಯೋದಲ್ಲಿ ಅನೇಕ ವಿಚಾರಗಳನ್ನ ಡಿಸ್ಕಷನ್ ಮಾಡಿದ್ವಿ. ಎಲ್ಲ ಆಪ್ಷನ್ಗೂ ಕೂಡ 360 ಡಿಗ್ರಿಯಲ್ಲಿ ಉತ್ತರವನ್ನು ಅಥವಾ ಆನ್ಸರನ್ನು ಮಾಹಿತಿಯನ್ನು ಕೊಡೋದಕ್ಕೆ ಪ್ರಯತ್ನವನ್ನು ಪಟ್ಟಿದ್ದೇನೆ ಅಂತ ಭಾವಿಸ್ತೀನಿ. ಸೊ ಈ ತರಗತಿ ಇಷ್ಟ ಆಯ್ತು ಅಂದರೆ ದಯವಿಟ್ಟು ಎಲ್ಲರೂ ಕೂಡ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಸುಂಕಗಳು ಮತ್ತು ಶುಲ್ಕಗಳನ್ನು ವಿಧಿಸುವ ಹಾಗೂ ವಸೂಲಿ ಮಾಡುವಂಥ ಅಧಿಕಾರವನ್ನು ಪಂಚಾಯಿತಿಗಳಿಗೆ ಅಧಿಕಾರ ನೀಡಿರುವಂಥ ವಿಧಿ ಯಾವುದು?
ಶಶಿ ಅವರು ಹೇಳ್ತವ್ರೆ ಎಸ್ ಸರ್ ಅಂತ. ಓಕೆನಾ? ಎಸ್ ಹೇಳಿ. ತೆರಿಗೆಗಳು, ಸುಂಕಗಳು ಮತ್ತು ಶುಲ್ಕಗಳನ್ನು ವಿಧಿಸುವ ಹಾಗೂ ವಸೂಲಿ ಮಾಡುವಂತ ಅಧಿಕಾರವನ್ನ ಪಂಚಾಯಿತಿಗಳಿಗೆ ಅಧಿಕಾರ ನೀಡಿರುವಂತಹ ವಿಧಿ ಯಾವುದು ಅಂತ ಕೇಳಿದೆ ಪ್ರಶ್ನೆ. ನೋಡಿ, ಒಂದಿಷ್ಟು ಇಲ್ಲಿ ಪಂಚಾಯಿತಿಯ ಅಧಿಕಾರಗಳನ್ನ ಕೇಳಿಲ್ಲ, ಅಧಿಕಾರವನ್ನ ಕೇಳಿಲ್ಲ. ಇಲ್ಲಿ ತೆರಿಗೆ, ಸುಂಕಗಳು, ಶುಲ್ಕಗಳು ಅಂದ ತಕ್ಷಣ ನಿಮಗೆ ಎಲ್ಲಿಗೋಗ್ಬೇಕಂದ್ರೆ ತಲೆ ಕಂಪ್ಲೀಟ್ಲಿ ಎಲ್ಲಿ ಯೋಚನೆ ಮಾಡ್ಬೇಕಂದ್ರೆ ಹಣಕಾಸು ಸಂಬಂಧಪಟ್ಟದ್ದು, ಹಣಕಾಸಿಗೆ ಸಂಬಂಧಪಟ್ಟಂತೆ ಹೋಗು. ಹಣಕಾಸು, ತೆರಿಗೆ ಆಗಿರಲಿ, ಸುಂಕಗಳಾಗಿರಲಿ, ಶುಲ್ಕ ಆಗಿರಲಿ, ಇವೆಲ್ಲವೂ ಕೂಡ ಹಣಕಾಸು ವಿಭಾಗದಲ್ಲಿ ಬರ್ತವೆ. ನೋಡಿ 243G, ಜಿ ಅಂದ್ರೆ ಜವಾಬ್ದಾರಿ ಅಂತ. ನೋಡಿ, ಪಂಚಾಯತ್ ರಾಜ್ ಸಂಸ್ಥೆಯ ಅಧಿಕಾರ, ಜವಾಬ್ದಾರಿಗಳು ಯಾವ ನೆನಪಿಡ್ಬೇಕು ಅಂದ್ರೆ ಜಿ ಅಂದ್ರೆ ಜವಾಬ್ದಾರಿಗೆ ಸಂಬಂಧಪಟ್ಟ ತಿಳಿಸೋದು 243G. ಎಚ್ ಅಂದ್ರೆ ಏನು? ಹಣಕಾಸು. ನೋಡಿ, ಎಚ್ ಅಂದ್ರೆ ಏನು? ಹಣಕಾಸು. ಕನ್ನಡದಲ್ಲಿ ಹಣಕಾಸು ಅಂತ ಕರಿತೀವಿ. ಹಣಕಾಸು ಅಂದ್ರೆ ಎಚ್. ಓಕೆನಾ? ಅದೇ ರೀತಿಗೆ ಡಿ ಯಾವ್ದ್ರ ಬಗ್ಗೆ ಹೇಳುತ್ತೆ? ಮೀಸಲಾತಿ. ಡಿ ಅಂದ್ರೆ ದಲಿತ ಅಂತ ತಿಳ್ಕೊಳ್ಳಿ. ಓಕೆನಾ? ಯಾವುದೋ ಒಂಥರ ಕೋಡನ್ನು ಇಟ್ಕೊಳ್ಳಿ. ಓಕೆನಾ? ಸೊ ಇಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡಿಗಳಿಗೆ ಸಂಬಂಧಪಟ್ಟಂತ ಮೀಸಲಾತಿಯನ್ನ 3 ಹಂತದ ಪಂಚಾಯತ್ ರಾಜ್ ಸಂಸ್ಥೆಗಳಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಿಗಳಿಗೆ ಸಂಬಂಧಪಟ್ಟಂತಹ ಅವಕಾಶವನ್ನು ಕಲ್ಪಿಸೋದು, ಮೀಸಲಾತಿಯನ್ನು ಕಲ್ಪಿಸೋದು ಡಿ ಹೇಳುತ್ತೆ. ಓಕೆನಾ? ಅದೇ ರೀತಿಗೆ ಎಫ್ಗೆ ಸಂಬಂಧಪಟ್ಟಂತೆ ಯಾವ್ದು ಹೇಳುತ್ತೆ? ಎಫ್ ನೋಡಿ, ಎಫ್ ಅಂದ್ರೆ ಫೇಲ್ ಅಂತ. ಎಫ್ ಅಂದ್ರೆ ಏನು? ಫೇಲ್ ಅಂದ್ರೆ ಅನರ್ಹರು ಅಂತ. ಅನರ್ಹತೆ ಬಗ್ಗೆ ನೋಡಿ, ಈ ರೀತಿಯಾಗಿ ನೆನಪಿಟ್ಕೊಬೇಕು. ಮತ್ತೊಮ್ಮೆ ಹೇಳ್ತೀನಿ, ಜಿ ಬಂತಂದ್ರೆ ಜವಾಬ್ದಾರಿಗಳ ಬಗ್ಗೆ, ಜಿ ಫಾರ್ ಜವಾಬ್ದಾರಿ, ಎಚ್ ಫಾರ್ ಹಣಕಾಸು, ಡಿ ಫಾರ್ ದಲಿತ ಅಂದ್ರೆ ಏನಂತ ಅರ್ಥ? ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಿಗಳಿಗೆ ಸಂಬಂಧಪಟ್ಟಂತ ಒಂದು ಗ್ರಾಮ ಒಂದು ಪಂಚಾಯಿತಿಯಲ್ಲಿ ಅಥವಾ ಒಂದು 3 ಹಂತದ ಒಂದು ರಾಜ್ಯ ಪಂಚಾಯತ್ ರಾಜ್ ಸಂಸ್ಥೆಗಳಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಿಗೆ ಸಂಬಂಧಪಟ್ಟಂತೆ ಮೀಸಲಾತಿಯನ್ನು ಕಲ್ಪಿಸೋದು ಅಂತ. ಎಫ್ ಅಂದ್ರೆ ಫೇಲ್ ಅಂತ. ಫೇಲ್ ಅಂತಂದ್ರೆ ಏನು? ಅನರ್ಹತೆ ಅಂತ. ಇಲ್ಲಿ ಪಂಚಾಯತ್ ರಾಜ್ ಅಥವಾ ಪಂಚಾಯತ್ ಸದಸ್ಯರ ಅನರ್ಹತೆಗೆ ಸಂಬಂಧಪಟ್ಟಂತೆ ತಿಳಿಸ್ತಾ ಹೋಗುತ್ತೆ. 21 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರು ಪಂಚಾಯತ್ ಚುನಾವಣೆಯಲ್ಲಿ ಸ್ಪರ್ಧಿಸಲು ಅನರ್ಹರು ಅಂತ ತಿಳಿಸುತ್ತೆ. ಓಕೆನಾ? ಸೊ ಈ ರೀತಿಯಾಗಿ ಒಂದಿಷ್ಟು ನೀವು ನೆನಪಲ್ಲಿ ಇಡಬೇಕಾಗುತ್ತೆ. ಕ್ಲಿಯರ್ ಆಯ್ತಲ್ಲ? ಕಾಲ್ ಮಾಡಿಯಪ್ಪ, ಆಮೇಲೆ ಕಾಲ್ ಮಾಡಿ. ನೆಕ್ಸ್ಟ್, ಹಕ್ಕು ಬದಲಾವಣೆಯ ಕಾಲಮಿತಿಯನ್ನು ಎಷ್ಟು ದಿನಗಳಿಗೆ ಇಳಿಸಲಾಗಿದೆ? ಹಕ್ಕು ಬದಲಾವಣೆಯ ಕಾಲಮಿತಿಯನ್ನು ಎಷ್ಟು ದಿನಗಳಿಗೆ ಇಳಿಸಲಾಗಿದೆ? 10 ದಿನ, 15 ದಿನ, 7 ದಿನ, 5 ದಿನ. ಯಾಕಪ್ಪ ರಾಜ್ಕುಮಾರ, ಯಾಕೋ ಏನಾಯ್ತು ಹೇಳು? ಪರ್ಸನಲ್ ಪ್ರಾಬ್ಲಮ್ ಏನಾಯ್ತಾ? ನೋಡಿ, ಹಕ್ಕು ಬದಲಾವಣೆಯ ಕಾಲಮಿತಿಯನ್ನು ಎಷ್ಟು ದಿನಗಳಿಗೆ ಇಳಿಸಲಾಗಿದೆ? 10 ದಿನಗಳು, 15 ದಿನಗಳು, 7 ದಿನಗಳು, 5 ದಿನಗಳು. ಯಾವುದು ಸರಿ? ನೋಡಿ, ಹಕ್ಕು ಬದಲಾವಣೆಯ ಕಾಲಮಿತಿ ನೋಡಿ ಏನಂದ್ರೆ ಏನ್ ಸರ್ ಇದು? ನಂಗೆ ಗೊತ್ತಾಗ್ತಿಲ್ಲ ಸರ್, ಇದು ಕ್ವಶನ್ ಗೊತ್ತಾಗಿಲ್ಲ ಅಂತಂದ್ರೆ, ಲೈಕ್ ನೀವೇನಾದ್ರೂ ಕೂಡ ಒಂದನ್ನ ಬೈ ಮಾಡಿರ್ತೀರ, ಅದಕ್ಕೆ ಸಂಬಂಧಪಟ್ಟಂತೆ ಏನ್ ಮಾಡ್ತೀರ ಅಂದ್ರೆ ನಿಮ್ಮ ಹಕ್ಕು ಬದಲಾವಣೆಗಳನ್ನ ಸೊ ನಿಮ್ಗೆ ಒಬ್ಬರಿಂದ ಎ ಅನ್ನೋ ಒಬ್ಬ ವ್ಯಕ್ತಿಯಿಂದ ಬಿ ಅನ್ನೋಂಥ ಒಬ್ಬ ವ್ಯಕ್ತಿಗೆ ಹೋಗಬೇಕಾಗಿದೆ. ಓಕೆನಾ? ಸೊ ಅದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಕಾಲಮಿತಿ ಇರ್ತಿತ್ತು. ಮೊದಲಿಗೆ ಏನಾಗ್ತಿತ್ತು ಅಂದ್ರೆ 30 ದಿನಗಳಿತ್ತು. 30 ದಿನದ ಒಳಗಾಗಿ ಏನಾದ್ರೂ ಕೂಡ ಇದ್ರೆ ಅವ್ರದ್ದು ಅಬ್ಜೆಕ್ಷನ್ಸ್ ಇದ್ರೆ ಫೈಲ್ ಮಾಡಬೇಕಾಗಿತ್ತು. ಅಬ್ಜೆಕ್ಷನ್ಸ್ ಇದ್ರೆ ವಿತಿನ್ 30 days ಅಲ್ಲಿ ಅವ್ರ ಅಬ್ಜೆಕ್ಷನ್ಸ್ ಹಾಕಿ ಅದ್ರ ಬಗ್ಗೆ ಒಂದಿಷ್ಟು ಆ ಒಂದು ಹಕ್ಕು ಬದಲಾವಣೆಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಪಡಬೇಕಾಯ್ತು, ಅದು ಅಬ್ಜೆಕ್ಷನ್ಸ್ ಹಾಕಬೇಕಾಯ್ತು. ಬಟ್ ಈಗ ಏನ್ ಮಾಡಿದ್ರಂದ್ರೆ ಆ ಕಾಲಮಿತಿಯನ್ನು ಹಕ್ಕು ಬದಲಾವಣೆ ಎ ಇಂದ ಬಿ ಹೋಗುವಂತ ಒಂದು ಹಕ್ಕು ಬದಲಾವಣೆಗೆ ಸಂಬಂಧಪಟ್ಟಂತೆ 30 ದಿನದ ಬದಲಾಗಿ 7 ದಿನಗಳಿಗೆ ಇಳಿಸಿದ್ದಾರೆ. 7 ದಿನಗಳಿಗೆ ನಿಲ್ಲಿಸಿದ್ದಾರೆ. 7 ದಿನಗಳು ವೆರಿ ಇಂಪಾರ್ಟೆಂಟ್. 7 ದಿನಗಳು ವೆರಿ ಇಂಪಾರ್ಟೆಂಟ್. ಮತ್ತೊಮ್ಮೆ ಹೇಳ್ತಿದ್ದೀನಿ, ವೆರಿ ಇಂಪಾರ್ಟೆಂಟ್ ಅಂತ. ಯಾಕೆಂದ್ರೆ ಇತ್ತೀಚೆಗೆ ಅಷ್ಟೇ ತಿದ್ದುಪಡಿ ಆಗಿದೆ. ಮೊದಲೆಲ್ಲ 30 ದಿನ ಇತ್ತು. ಈಗ ಕ್ಲಿಯರ್ ಆಯ್ತಲ್ಲ ಏನು ಹಕ್ಕು ಬದಲಾವಣೆ ಅಂದ್ರೆ? ಸೊ ಎ ಅಂತ ಒಬ್ಬ ವ್ಯಕ್ತಿಯಿಂದ ಬಿ ಅಂತ ಒಬ್ಬ ವ್ಯಕ್ತಿಗೆ ನಾವು ಒಂದಿಷ್ಟು ಹಕ್ಕುಗಳನ್ನ, ನಮ್ಮಲ್ಲಿರುವಂತಹ ಒಂದು ಆಸ್ತಿ ಹಕ್ಕನ್ನ ಬದಲಾವಣೆ ಮಾಡ್ತಾ ಇದೀವಿ ಅನ್ನೋದಾದ್ರೆ, ಮೊದಲು 30 days ಇತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಕೂಡ ಎನ್ಕ್ವೈರಿ ಮಾಡೋದಕ್ಕೆ ಅಬ್ಜೆಕ್ಷನ್ಸ್ ಹಾಕೋದಾದ್ರೆ ಮಾಡೋದಾಯ್ತು ವಿತಿನ್ 30 days ಅಲ್ಲಿ. ಬಟ್ ಈಗ 7 days ಅಲ್ಲಿ ಆ ಒಂದು ಹಕ್ಕು, ಆ ಜಮೀನಿಗೆ ಸಂಬಂಧಪಟ್ಟಂತ ಹಕ್ಕನ್ನ ಸೊ ಬದಲಾವಣೆ ಮಾಡ್ಕೊಡುವಂಥದ್ದು 7 ದಿನಗಳ ಒಳಗಡೆ ಮಾಡ್ಕೊಡ್ಬೇಕು. ಓಕೆನಾ? 7 ದಿನ, 7 days, ವಿತಿನ್ 7 days ಆಯ್ತಲ್ಲ. ಮುಂದೆ ನೋಡಿ,
ಭೂಮಿ ತಂತ್ರಾಂಶವನ್ನ ಈ ಕೆಳಗಿನ ಅಥವಾ ಯಾವ ಸರ್ಕಾರವು ನಡೆಸುವ ಯೋಜನೆಯಾಗಿದೆ? ಭೂಮಿ ತಂತ್ರಾಂಶ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಈ ಮೇಲಿನ ಯಾವುದೂ ಅಲ್ಲ. ಯಾವುದು ಅಲ್ಲ. ಯಾವುದು? ಭೂಮಿ ತಂತ್ರಾಂಶ ತಾವೆಲ್ಲರೂ ಕೂಡ ಗಮನಿಸಿದ್ದೀರಾ ನೋಡಿ. ಭೂಮಿ ತಂತ್ರಾಂಶ ಅತ್ಯಂತ ತುಂಬಾನೇ ಏನು ಈ ಒಂದು ಭೂಮಿ ತಂತ್ರಾಂಶದ ಮುಖಾಂತರವಾಗಿ ಲೈಕ್ ಏನಾದರೂ ಕೂಡ ಒಂದು RTC ಅಂತ ತಿಳ್ಕೊಳ್ಳಿ. RTC ಅಂದ್ರೆ ನಿಮ್ಗೆ ಸಿಂಪಲ್ ಆಗಿ ಪಹಣಿ. ಈಗ ನಮ್ಗೇನಾಗುತ್ತೆ, ಪಹಣಿ ಬೇಕಾಗುತ್ತೆ. ನಾವು ಪಹಣಿ ಬೇಕು ಅಂದ್ರೆ ಮೊದಲೇ ಏನಾಗ್ತಿದೆ ಅಂದ್ರೆ, ಸೊ ನಾವು ಯಾರಿದ್ರು ಅಂದ್ರೆ ನಾವೀಗ VAಗೆ ಸಂಬಂಧಪಟ್ಟಂತೆ ಅಂದ್ರೆ ಗ್ರಾಮಾಡಳಿತ ಅಧಿಕಾರಿ ಯಾರಿದ್ರು, ಗ್ರಾಮ ಲೆಕ್ಕಿಗರು ಯಾರಿದ್ರು, ಅವ್ರನ್ನ ಹುಡಿಕೊಳ್ಬೇಕಾಗಿತ್ತು. ನಮ್ಗೊಂದು ಪಹಣಿ ಬರ್ಕೊಡಿ ಅಂತ. ಅವ್ರು ಬರ್ಕೊಡೋದಕ್ಕೆ ಅವ್ರು ಟೈಮ್ ತಗೋಬೇಕಾಗಿತ್ತು, ಅಥವಾ ಅವರ ಟೈಮ್ ಇಟ್ಕೊಂಡು ನಾವು ಬರ್ಸ್ಕೊಬೇಕಾಗಿತ್ತು. ಸೊ ಅಲ್ಲೇನಾಗ್ತಿತ್ತು ಅಂದ್ರೆ ಅವ್ರನ್ನ ನಾವು ಹೋಗಿ ಹುಡಿಕೊಂಡು ಹೋಗ್ಬೇಕಾಯ್ತು, ಇಲ್ಲಿ ಇದ್ದಾರೆ ಅವರು ಅಂತ. ಅವ್ರನ್ನ ಮೀಟ್ ಮಾಡ್ಕೊಂಡು ಬರ್ಸ್ಕೊಬೇಕಾಗಿತ್ತು. ಒಂದು ಆಯ್ತು ಸಮಸ್ಯೆ. ಎರಡನೇ, ಅವ್ರು ಸಿಗ್ತಾ ಇರಲಿಲ್ಲ, ನಮ್ಮ ಟೈಮಿಗೆ ಸಿಗ್ತಾ ಇರಲಿಲ್ಲ. ಎರಡನೇ ಸಮಸ್ಯೆ ಏನಂದ್ರೆ ಆ ಪಹಣಿಯ ಅದೇ ರೀತಿಯಾಗಿ ನಕಲು ಪ್ರತಿಯನ್ನು ಯಾರು ಬೇಕಾದ್ರೂ ಬರ್ಕೊಂಡು ಸೈನ್ ಮಾಡಿಸ್ಕೊಂತ ಇದ್ರು. ಇದು ಸಮಸ್ಯೆ ಆಗ್ತಿತ್ತು. ಹಾಗಾಗಿ ಮೊದಲೆಲ್ಲ ಏನಾಗ್ತಿದ್ರೆ ಒಂದೇ ಒಂದು ಖಾತೆ ಮೇಲೆ ಅಥವಾ ಒಂದೇ ಪಹಣಿನ ಸುಮಾರು ಜನ ಏನ್ ಮಾಡ್ತಿದ್ರು ಅಂದ್ರೆ ಬೇರೆ ರೀತಿಯಾಗಿ ಅದನ್ನ ಸೊ ಲೈಕ್ ಏನಂತಾರೆ ಅದಕ್ಕೆ ಡೂಪ್ಲಿಕೇಟ್ ಪಹಣಿನ ಕ್ರಿಯೇಟ್ ಮಾಡ್ಕೊಂಡು ಅಥವಾ ಅವರೇ ಬರೆದು ಏನ್ ಮಾಡ್ತಿದ್ರು ಅಂದ್ರೆ ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ತಾ ಇದ್ರು ಯಾವಾಗ ಕೈಯಲ್ಲಿ ಬರೀಬೇಕಾದ್ರೆ. ಈ ದೃಷ್ಟಿಯಿಂದ ಏನ್ ಮಾಡ್ತಂದ್ರೆ ಸರ್ಕಾರ ಭೂಮಿ ತಂತ್ರಾಂಶವನ್ನ ಜಾರಿಗೆ ತಂತು. ಇದ್ರ ಮುಖಾಂತರವಾಗಿ ಎಲ್ಲಾ ಪಹಣಿ ತಮಗೆ ಬೇಕಾದಂತ ತಮ್ಮ ಜಮೀನಿಗೆ ಸಂಬಂಧಪಟ್ಟಂತೆ ಯಾವ ಜಿಲ್ಲೆ ಕೇಳುತ್ತೆ, ಮೊದಲಿಗೆ ಜಿಲ್ಲೆ ಯಾವುದಪ್ಪ ನಿಮ್ದು, ಓಕೆ, ಜಿಲ್ಲೆಯಲ್ಲಿ ತಾಲೂಕು ಯಾವುದು, ನೆಕ್ಸ್ಟ್ ತಾಲೂಕಲ್ಲಿ ಹೋಬಳಿ ಯಾವುದು, ಹೋಬಳಿಯಲ್ಲಿ ನಿಮ್ಮ ಊರು ಯಾವುದು, ಆ ನಂತರ ಪಹಣಿಗೆ ಸಂಬಂಧಪಟ್ಟಂತೆ ಖಾತೆ ನಂಬರ್ ಎಷ್ಟು, ಖಾತೆಗೆ ನಮಗೆ ಸಂಬಂಧಪಟ್ಟಂತೆ ಎಲ್ಲವನ್ನು ಕೂಡ ಡೀಟೇಲ್ಸ್ ಕೇಳಿ, ಎಸ್ ನಿನ್ನ ಪಹಣಿ ನಿನ್ನ ಕುಂತಿರೋ ಜಾಗದಲ್ಲಿ ಮೊಬೈಲಲ್ಲಿ ನೋಡ್ಬೋದು, ನೀನು ಮೊಬೈಲಲ್ಲಿ ಕೂತ್ಕೊಂಡು ನೋಡ್ಬೋದು. ಈಗ ಅದನ್ನ ಪ್ರಿಂಟ್ಔಟ್ ತಗೊಬೋದು. ಇದನ್ನ ಬರ್ಸ್ಕೊಳೋದಕ್ಕೆ ಮೊದಲು ಸುಮಾರು ಟೈಮು ವೇಸ್ಟ್ ಮಾಡ್ತಾ ಇದ್ರು, ಅನೇಕ ರೀತಿಯಾಗಿ ಸಮಸ್ಯೆಗಳಾಗ್ತಿತ್ತು. ಈಗ ಹೇಳಿದ್ನಲ್ಲಿ ಇವೆಲ್ಲವುಗಳನ್ನ ಸಮಸ್ಯೆಗಳನ್ನ ತಪ್ಪಿಸೋದಕ್ಕೋಸ್ಕರ ಈ ಭೂಮಿ ತಂತ್ರಾಂಶವನ್ನು ಜಾರಿಗೆ ತಂದ್ರು. ಓಕೆನಾ? ಸೊ ಎರಡೂ ಕೂಡ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಹಭಾಗಿತ್ವದಲ್ಲಿ ಜಂಟಿಯಾಗಿ ಏನ್ ಮಾಡ್ದಂದ್ರೆ ಸೊ ಇದನ್ನ ತಂದ್ರು. ಎರಡು ಜಂಟಿಯಾಗಿ ತಂದ್ರು. ಜಂಟಿಯಾಗಿ ತಂದ್ರು. ಮೊದಲಿಗೆ ಜಂಟಿಯಾಗಿ ತಂದ್ರು. ಈಗ ಸಂಪೂರ್ಣವಾಗಿ ಎಲ್ಲಾ ಕಡೆ ಭೂಮಿ ಆ್ಯಪ್ ಅನ್ನ ಬಳಸ್ತವ್ರೆ. ಗೌರ್ಮೆಂಟ್ ಆಫ್ ಕರ್ನಾಟಕ ಅಂದಿದೆ, ಬಟ್ ಜಂಟಿಯಾಗಿ ಮಾಡಿದೆ. ಜಂಟಿಯಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜಂಟಿಯಾಗಿ ಇದನ್ನ ತಂದು. ಓಕೆನಾ? ಎಲ್ಲ ರಾಜ್ಯಗಳಲ್ಲಿ ಇದನ್ನು ಬಳಸ್ಕೊಂತ ಹೋಗ್ತಾರೆ. ಭೂಮಿ ಆ್ಯಪ್ ಅಲ್ಲಿ ಲೋಕಲ್ ಆಗಿ ಅವರವರ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಬಳಸ್ಕೊಂತ ಹೋಗ್ತಾರೆ. ಜಂಟಿಯಾಗಿ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿದ್ದು. ಕ್ಲಿಯರ್ ಆಯ್ತಲ್ಲ? ಎಸ್. ಹಾಗಾಗಿ ಆಪ್ಷನ್ 3 ನೋಡಿ. ಗ್ರಾಮದ ನಕಾಶೆಯಲ್ಲಿ ಬರುವಂತ ನದಿ, ನಾಲೆ, ಇದು ಕಳ್ಳ ಅಲ್ಲ, ಹಳ್ಳ, ರಸ್ತೆ, ಕೆರೆ ಇವುಗಳು ಯಾವ ಕರಾಬಿನಡಿಯಲ್ಲಿ ಗುರುತಿಸಬೇಕು? ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನ ಲಾಸ್ಟ್ ವಿಡಿಯೋದಲ್ಲಿ ತುಂಬಾ ಸೂಕ್ಷ್ಮವಾಗಿ ಹೇಳೋಗಿದೆ, ಮಾಹಿತಿನ ಸೂಕ್ಷ್ಮವಾಗಿ ಹೇಳಿದ್ದೆ. ಆ ಸೂಕ್ಷ್ಮತೆಯನ್ನು ಗಮನಿಸಿ ಯಾರಾದ್ರೂ ಕೂಡ ಈ ಉತ್ತರ ಹೇಳಂಗಿದ್ರೆ ಹೇಳಿ. ಎ ಕರಾಬು, ಬಿ ಕರಾಬು, ಸಿ ಕರಾಬು, ಡಿ ಕರಾಬು. ಏನ್ ಸರ್ ಇದು ಕರಾಬು ಸರ್? ಯಾವ ಸರ್ ಸಾಂಗ್ ಇದು ಸರ್ ಕರಾಬು ಅಂತಂದ್ರೆ? ಕರಾಬು. ನೋಡಿ, ನಮ್ಗೇನಾಗುತ್ತೆ, ಯಾವುದಾದ್ರೂ ನಾವು ಖಾತೆಗೆ ಸಂಬಂಧಪಟ್ಟಂತೆ ಒಂದು ಜಮೀನಿಗೆ ಸಂಬಂಧಪಟ್ಟಂತೆ ನಾವು ಅಲ್ಲೇನ್ ಮಾಡ್ತೀವಿ ಅಂದ್ರೆ ಆ ಒಂದು ಜಮೀನಿಗೆ ಸಂಬಂಧಪಟ್ಟಂಥದ್ದು ನಮಗೆ ನೈಜವಾದಂಥ ಭೂಮಿ ಒಂದಿರುತ್ತೆ. ಅದ್ರ ಜೊತೆಗೆ ಒಂದಿಷ್ಟು ಏನಾಗುತ್ತೆ, ಎ ಕರಾಬು, ಬಿ ಕರಾಬು ಅಥವಾ ಆ ಕರಾಬು, ಬಾ ಕರಾಬು ಅಂತ ಇರುತ್ತೆ. ಕನ್ನಡದಲ್ಲಾದ್ರೆ ಆ ಕರಾಬು, ಬಾ ಕರಾಬು. ಓಕೆನಾ? ಸೊ ಇಲ್ಲಿ ಆ ಕರಾಬು ನಿಮ್ಗೆ ಹೇಳ್ದೆ, ಇದನ್ನ ಪರಿವರ್ತಿಸಲು ಸಾಧ್ಯ ಇರುತ್ತೆ. ಇದರಲ್ಲಿ ಯಾವುದೇ ರೀತಿಯಾಗಿ ಈ ಒಂದು ಜಮೀನಿನ ಮಾಲೀಕ ಈ ಒಂದು ಆ ಕರಾಬು ಅಥವಾ ಈ ಒಂದು ಎ ಕರಾಬನ್ನ ಸೊ ಅದನ್ನ ನಾವು ಉಳುಮೆ ಮಾಡಿಕೊಂಡು ಒಂದಿಷ್ಟು ಆ ಜಾಗವನ್ನ ಒಂದಿಷ್ಟು ಅವನ ಜಮೀನಿಗೆ ಸೇರ್ಪಡೋದಂದ್ರೆ ಅದು ಆ ಕರಾಬು ಅಂತಾನೆ ಇರುತ್ತೆ. ಬಟ್ ಅದರಲ್ಲಿ ಉಳುಮೆ ಮಾಡ್ಕೊಂಡು ಒಂದಿಷ್ಟು ಅವ್ರ ಬೆಳೆಗಳನ್ನ ಬೆಳ್ಕೊಂತ ಇರ್ತಾನೆ. ಆದ್ರೆ ಬಿ ಕರಾಬು ಇರುತ್ತಲ್ಲ, ಈ ಬಿ ಕರಾಬು ಅಂದ್ರೆ ನದಿಗೆ ಸಂಬಂಧಪಟ್ಟಂತ ಜಾಗ ಆಗಿರ್ಲಿ, ನಾಲೆಗೆ ಸಂಬಂಧಪಟ್ಟಂತ ಜಾಗ ಆಗಿರ್ಲಿ, ಹಳ್ಳ ಆಗಿರ್ಲಿ. ಕಮೆಂಟ್ ಮಾಡಿ ಬೇಗ. ಈ ಕೆಳಗಿನ ಯಾವುದು ಗ್ರಾಮ ಪಂಚಾಯಿತಿಯ ಉತ್ಪಾದನಾ ಸಮಿತಿಗೆ ಸಂಬಂಧಪಟ್ಟಿಲ್ಲ? ಗ್ರಾಮ ಪಂಚಾಯಿತಿಯ ಉತ್ಪಾದನಾ ಸಮಿತಿಗೆ ಒಳಪಟ್ಟಿಲ್ಲ. ನಿಮಗೆ ಹಿಂದಿನ ತರಗತಿಯಲ್ಲಿ ಹೇಳ್ತಾ ಇದೆ, ಈ ಒಂದು ಸಮಿತಿಗಳಿಗೆ ಸಂಬಂಧಪಟ್ಟಂತೆ ಮಾತಾಡ್ತಾ ಇದೆ. ಹೇಳಿ ಯಾವುದು ಸರಿ? ಯಾವುದು ಉತ್ಪಾದನಾ ಸಮಿತಿ? ಲಾಸ್ಟ್ ಟೈಮ್ ಹೇಳ್ತಾ ಇದ್ದೆ, ಮಾತಾಡ್ತಿದ್ದಲ್ವಾ? ಹೇಳಿ ಯಾವುದು ಸರಿ?
ಯಾವುದು ಸರಿಯಾದ ಉತ್ತರ? ಲಾಸ್ಟ್ ಟೈಮ್ ನಾವು 3 ಇದಾವೆ. ಗ್ರಾಮ ಪಂಚಾಯತಿಗಳಿಗೆ ಸಂಬಂಧಪಟ್ಟಂತೆ ಸಮಿತಿಗಳು 3 ಇದೆ. ಅದರಲ್ಲಿ ಉತ್ಪಾದನಾ ಸಮಿತಿ, ಸಾಮಾನ್ಯ ಸಮಿತಿ, ಹಾಗೆ ಸೌಕರ್ಯಗಳ ಸಮಿತಿ ಇದೆ ಅಂತ 3 ಅಂತ ಹೇಳಿದ್ದೆ. ಅದರಲ್ಲಿ ಉತ್ಪಾದನಾ ಸಮಿತಿಗೆ ಯಾವ ಸಂಬಂಧಪಟ್ಟಿಲ್ಲ. ವೆರಿ ಗುಡ್, ಒಬ್ಬರೇ ಮಾತ್ರ ಹೇಳಿದ್ದು, ನಾರಾಯಣ ಸ್ವಾಮಿ ಸಿ. ವೆರಿ ಗುಡ್. ಸೋಮೇಶ್, ವೆರಿ ಗುಡ್. ನೋಡಿ, ಉತ್ಪಾದನಾ ಸಮಿತಿ ಅಂದರೆ ನಿಮ್ಗೆ ಹೇಳಿದೆ ಟೋಟಲ್ 3 ಇದೆ. ಉತ್ಪಾದನಾ ಸಮಿತಿ ಒಂದು, ಸಾಮಾಜಿಕ ನ್ಯಾಯ ಸಮಿತಿ, 3ನೇದು ಸೌಕರ್ಯ ಸಮಿತಿ. ಓಕೆನಾ? ಇಲ್ಲಿ ನೋಡಿ, ಉತ್ಪಾದನಾ ಸಮಿತಿಗೆ ಸಂಬಂಧಪಟ್ಟಂತೆ ಪಶುಸಂಗೋಪನೆ ಬಂದೇ ಬರುತ್ತೆ. ಏಕೆಂದರೆ ಒಂದಿಷ್ಟು ಪ್ರೊಡಕ್ಷನ್ಸ್ ಆಗುತ್ತೆ, ಮಿಲ್ಕ್ ಪ್ರೊಡಕ್ಷನ್ ಆಗುತ್ತೆ. ಓಕೆನಾ? ಅದೇ ರೀತಿಯಾಗಿ ಗ್ರಾಮೀಣ ಕೈಗಾರಿಕೆಗಳು, ಇಲ್ಲೂ ಕೂಡ ಪ್ರೊಡಕ್ಷನ್ ಆಗುತ್ತೆ, ವಸ್ತುಗಳ ಉತ್ಪಾದನೆ ಆಗುತ್ತೆ, ಏನು ಬೇಕಾದ್ರೂ ಕೂಡ ಅವ್ರು ತಯಾರು ಮಾಡ್ಕೊಬೋದು. ಅದೇ ರೀತಿಯಾಗಿ ಬಡತನ ನಿರ್ಮೂಲನೆಗೆ ಸಂಬಂಧಪಟ್ಟಂತೆ ಓಕೆನಾ ಅನೇಕ ರೀತಿಯಾಗಿ ಈ ಒಂದು ಯೋಜನೆ ಅಡಿಯಲ್ಲಿ ಅನೇಕ ರೀತಿಯಾದಂಥ ಒಂದಿಷ್ಟು ಸಣ್ಣ ಮಟ್ಟದ ಒಂದಿಷ್ಟು ನಿರ್ಮೂಲನೆ ಮಾಡೋದಕ್ಕೋಸ್ಕರ ಗೃಹ ಕೈಗಾರಿಕೆಗಳ ರೀತಿ ಕೊಡ್ತಾರೆ. ಗ್ರಾಮೀಣ ಕೈಗಾರಿಕೆ ಆಗಿರಲಿ, ಬಡತನ ನಿರ್ಮೂಲನೆ ಆಗಿರಲಿ, ಎರಡು ಕೂಡ ಅದರಲ್ಲೇ ಬಂದ್ಬಿಡ್ತವೆ. ಓಕೆನಾ? ನಿರ್ಮೂಲನೆಗಾಗಿ ಸಂಬಂಧಪಟ್ಟಂತೆ ಅನೇಕ ರೀತಿಯ ಒಂದಿಷ್ಟು ಕೈಮಗ್ಗ ಆಗಿರಲಿ, ಅನೇಕ ರೀತಿಯ ಉತ್ಪಾದನೆ ಮಾಡೋದಕ್ಕೋಸ್ಕರ, ಬಡತನ ನಿರ್ಮೂಲನೆಗೋಸ್ಕರ ಬರ್ತವೆ. ಇಲ್ಲಿ ನೇರವಾಗಿ ನಾವು ನೋಡ್ಬೋದು, ಇಲ್ಲಿ ಶೌಚಾಲಯ ನಿರ್ವಹಣೆ, ಉತ್ಪಾದನೆಗೂ ಕೂಡ ಶೌಚಾಲಯ ನಿರ್ವಹಣೆಗೂ ಕೂಡ ಇಲ್ಲಿ ಯಾವುದೇ ರೀತಿಯಾಗಿ ಸಂಬಂಧ ಬರಲ್ಲ. ಇದು ಎಲ್ಲಿ ಬರುತ್ತೆ ನಿಮಗೆ? ಶೌಚಾಲಯ ನಿರ್ವಹಣೆ ಅಂದರೆ ಸೌಕರ್ಯಗಳ ಸಮಿತಿಯಲ್ಲಿ ಬರುತ್ತೆ. ಸೌಕರ್ಯಗಳ ಸಮಿತಿಯಲ್ಲಿ ಬರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಬಾವಿ ಏನಿಲ್ಲಪ್ಪ, ಬಾವಿ ಇಲ್ಲ. ವೆರಿ ಗುಡ್. ಓಕೆನಾ? ಹಾಗಾಗಿ ಇಲ್ಲಿ ಯಾವುದು ಸೇರಲ್ಲ ಅಂದರೆ, ಸಂಬಂಧಿಸಿಲ್ಲ ಅಂದರೆ ಶೌಚಾಲಯ ನಿರ್ವಹಣೆ. ಓಕೆನಾ? ಎಸ್. ಮುಂದಿನ ಒಂದು ಪ್ರಶ್ನೆ. ಪ್ರಶ್ನೆಯನ್ನು ಓದಿ. ಏನು ಸರ್ ಇದು ಪ್ರಶ್ನೆ ಹಿಂಗಿದೆಯಲ್ಲ? ನನಗೆ ಬಿಟ್ಬಿಡಿ ಸರ್, ನನ್ನಂತ ಕೇಳಬೇಡಿ. ಈ ಪ್ರಶ್ನೆಗೆ ಉತ್ತರವನ್ನು ನನ್ನಂತ ಕಡೆ ಕೇಳಕ್ಕೆ ಹೋಗ್ಬೇಡಿ. ಅದರಲ್ಲೂ ಕೂಡ ಕನ್ನಡ ಮೀಡಿಯಮ್, ಇಂಗ್ಲೀಷ್ ಮೀಡಿಯಮ್ ಯಾರಾದರೂ ಇದ್ದರೆ, ನೋಡ್ತಾ ಇದ್ದರೆ ಆ ವರ್ಡನ್ನೇ ಓದೋಕ್ಕಾಗಲ್ಲ. ಅಭಿಲೇಖಾಲಯದಲ್ಲಿ ಅಥವಾ ಅಭಿಲೇಖಾಲಯದಲ್ಲಡಿ ಬೇಕಾದ, ನೋಡಿ ಅಲ್ಲಿ ಬೇಕಾದರೆ ಒಂದಿಷ್ಟು ಸ್ಪೇಸ್ ಕೊಡೋಕ್ಕಾಯ್ತು. ಅಭಿಲೇಖಾಲಯದಲ್ಲಿಡಬೇಕಾದ, ನೋಡಿ ಅಭಿಲೇಖಾಲಯದಲ್ಲಿಡಬೇಕಾದ ಎ ಕಡತವನ್ನು ಎಷ್ಟು ವರ್ಷದವರೆಗೆ ಕಾಯ್ದಿರಿಸಬೇಕು? 30 ವರ್ಷ. ಏನು ಸರ್ ಇದು? ನನಗೆ ದೇವರೊಳಗೂ ಅರ್ಥ ಆಗಿಲ್ಲ ಸರ್. ಅಭಿಲೇಖಾಲಯ ಅಂದರೆ ಏನು ಸರ್? ನನಗೆ ಗೊತ್ತಿಲ್ಲ ಸರ್. ಸಿಂಪಲ್ ಆಗಿ ಹೇಳ್ತೀನಿ, ರೆಕಾರ್ಡ್ ರೂಮ್ ಅಂತ ಇರ್ತವೆ. ಓಕೆನಾ? ಗೌರ್ಮೆಂಟ್ ಆಫೀಸಲ್ಲಿ ರೆಕಾರ್ಡ್ ರೂಮ್, ಕಡತಗಳ ಒಂದು ಕೊಠಡಿ. ಈಗ ಅರ್ಥ ಆಯ್ತಾ? ರೆಕಾರ್ಡ್ ರೂಮ್ ಅಂತ ಇರ್ತವೆ. ಹೌದಾ? ಈ ಒಂದು ಕಡತಗಳಿಗೆ ಸಂಬಂಧಪಟ್ಟಂತೆ ನಾವು ಕೊಟ್ಟಂಥ ಎಲ್ಲ ಕಡತಗಳನ್ನ ಅವರು ಸುರಕ್ಷಿತವಾಗಿಡಲ್ಲ. ಅಲ್ಲಿ 3 ರೀತಿಯಾಗಿರುತ್ತೆ, 3ರಿಂದ 4 ರೀತಿಯಲ್ಲಿ ಇರುತ್ತೆ ನಿಮಗೆ. ಓಕೆನಾ? 4 ಅಲ್ಲ, ನೋಡಿ ಹೇಳ್ತೀನಿ. ಎ ಫೈಲ್, ಬಿ ಫೈಲ್, ಸಿ ಫೈಲ್, ಡಿ ಫೈಲ್, ಇ ಫೈಲ್. ಎಷ್ಟಾಯಿತು? 1 2 3 4 5 ರೀತಿಯಂಥ ಫೈಲ್ಗಳಿದ್ದಾವೆ. ಸೊ ಎ ಫೈಲನ್ನು ಯಾವುದು, ಬಿ ಫೈಲ್ ಯಾವುದು, ಸಿ ಫೈಲ್ ಯಾವುದು, ಡಿ ಫೈಲ್ ಯಾವುದು, ಇ ಫೈಲ್ ಯಾವುದು, ಈ ಥರ ಏನು ಮಾಡ್ತಾ ಹೋಗ್ತಾರೆ, ಡಿವೈಡ್ ಮಾಡ್ತಾ ಹೋಗ್ತಾರೆ. ಯಾವುದು ತುಂಬ ಇಂಪಾರ್ಟೆನ್ಸ್ ಇರುತ್ತೆ. ಓಕೆನಾ? ಅಂದರೆ ಈಗ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ, ಓಕೆನಾ, ಹಕ್ಕು ಬದಲಾವಣೆಗೆ ಸಂಬಂಧಪಟ್ಟಂತೆ ಅವೆಲ್ಲವೂ ಕೂಡ ಡಾಕ್ಯುಮೆಂಟ್ಸ್ ಇಂಪಾರ್ಟೆಂಟ್ ಇರುತ್ತೆ. ಹಕ್ಕು ಬದಲಾವಣೆಗೆ ನಮ್ಮ ತಾತ ಮುತ್ತಾತನ ಕಾಲದಲ್ಲಿ ಆಗಿರುತ್ತೆ. ಅದೇನಾದರೂ ಕೂಡ ತಾಣಾಗಿ ಏನಾದರೂ ಕೂಡ ಆಯಿತು, ವೇಸ್ಟ್ ಆಯಿತು, ಅದು ಸಿಕ್ಕಿಲ್ಲ ಅನ್ನೋದಾದರೆ ಸಮಸ್ಯೆ ಆಗುತ್ತೆ. ಆಸ್ತಿಗಳನ್ನು ಯಾರು ಬೇಕಾದ್ರೂ ಬರ್ಸ್ಕೊಂಡ್ಬಿಡ್ತಾರೆ. ಇಲ್ಲ ನಂದಿತ್ತಿದು ಡಾಕ್ಯುಮೆಂಟ್ ಸಿಕ್ಕಿಲ್ಲ. ಕೈ ಬರಹದ ಪಾಣಿಗಳು, ನಿಮ್ಗೆ ಏನಾದರೂ ಕೂಡ ನೀವು ಏನಾದರೂ ಕೂಡ ನೀವು ಜಮೀನನ್ನು ಕೊಳ್ಳಕ್ಕೆ ಹೋದರೆ, ಸೈಟನ್ನು ಕೊಳ್ಳಕ್ಕೆ ಹೋದರೆ, ಆ ಒಂದು ಸೈಟ್ಗೆ ಸಂಬಂಧಪಟ್ಟಂತೆ ಕೈ ಬರಹದ ಪಾಣಿಗಳು ಇರ್ತವೆ. ಓಲ್ಡ್ ಹಳೇವು, ಅವಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಇರುತ್ತೆ. ಅವುಗಳನ್ನ ತೆಗೆಸ್ಕೊಂತೀವಿ ನಾವು. ಎಷ್ಟು ವರ್ಷದಾದರೂ ಕೂಡ ತೆಗೆಸ್ಕೊಂತೀವಿ. ಅವೆಲ್ಲವೂ ಕೂಡ ಎ ಫೈಲ್ನ ಅಡಿಯಲ್ಲಿ ಬರ್ತವೆ. ಹಾಗಾದರೆ ಎ ಕಡತವನ್ನು ಎಷ್ಟು ವರ್ಷದವರೆಗೆ ಇಡಬೇಕು ಅನ್ನೋದು ಕೂಡ ಪ್ರಶ್ನೆ. ಓಕೆನಾ? ಇಲ್ಲಿ ನೋಡಿ, ಎ ಕಡತ ಅಂದರೆ ಇದು ಅನಿರ್ದಿಷ್ಟಾವಧಿ, ಅದು ಇಡಲೇಬೇಕು, ಏನು ಮಾಡೋಕ್ಕಾಗಲ್ಲ. ಅದೆಷ್ಟೇ ಇದ್ರೂ ಕೂಡ ಅನಿರ್ದಿಷ್ಟಗಳ ಕಾಲ ಆ ಒಂದು ಫೈಲನ್ನು ಏನು ಮಾಡಬೇಕು, ಸೇವ್ ಮಾಡಲೇಬೇಕು. ಓಕೆನಾ? ಬಿ ಫೈಲ್ ಇತ್ತು ಅಂದರೆ ಅದು 30 ವರ್ಷಗಳ ಕಾಲ. ಸಿ ಫೈಲ್ ಇತ್ತು ಅಂದರೆ 10 ವರ್ಷಗಳ ಕಾಲ. ವೆರಿ ವೆರಿ ಇಂಪಾರ್ಟೆಂಟ್ ಇದು. ಡಿ ಫೈಲ್ ಇತ್ತು ಅಂದರೆ ಅದನ್ನು 5 ವರ್ಷಗಳ ಕಾಲ. ಇ ಫೈಲ್ ಇತ್ತು ಅಂದರೆ 1 ವರ್ಷದವರೆಗೆ. ನೋಡಿ ಹೆಂಗಿದೆ. ಓಕೆನಾ? ಹಾಗಾಗಿ
ಎ ಫೈಲ್, ಬಿ ಫೈಲ್, ಸಿ ಫೈಲ್, ಡಿ ಫೈಲ್, ಇ ಫೈಲ್ ಇವೆಲ್ಲವೂ ಕೂಡ ಗೊತ್ತೇ ಇರಲಿಲ್ಲ ಸರ್ ನಮಗೆ. ನನಗೂ ಕೂಡ ಗೊತ್ತಿರಲಿಲ್ಲ. ನಿಮಗೋಸ್ಕರ, ನಿಮಗೆ ಪಾಠ ಮಾಡೋದಕ್ಕೋಸ್ಕರ ನಾನು ಓದ್ತಾ ಇದ್ದೀನಿ. ಕ್ವಶನ್ಸ್ಗಳನ್ನ ತೆಗೆದಿದೆಯಲ್ಲ, ಅನೇಕ ಜನ ಸುಲಭವಾಗಿ ಪ್ರಶ್ನೆಗಳು ಹೊತ್ಕೊಬೋದು. ಈ ಪ್ರಶ್ನೆಗಳನ್ನ ಹುಡುಕಿ ತಂದು ನಿಮಗೆ ಎಕ್ಸ್ಪ್ಲೈನ್ ಮಾಡೋದಿದ್ದಿಲ್ಲ, ಈ ಪ್ರಶ್ನೆಗಳು ಹುಡುಕೋದೇ ಕಷ್ಟ. ಅದರಲ್ಲೂ ಕೂಡ ಹೊಸದಾಗಿದೆ ಸಬ್ಜೆಕ್ಟ್ಸ್ ಕಂದಾಯ ಇಲಾಖೆ, ಅದರಲ್ಲಿ ಯಾವ ಪ್ರಶ್ನೆಗಳನ್ನ ಕೇಳ್ತಾರೆ ಅಂತ ಗೊತ್ತಿಲ್ಲ. ಆದರೂ ಕೂಡ ನಿಮಗೆ ಇಂಪಾರ್ಟೆಂಟ್ ಯಾವುದಿದೆಯಾ ಅದನ್ನು ತರ್ತಾ ಇದ್ದೀನಿ. ಮ್ಯಾಕ್ಸಿಮಮ್ ಯಾರು ನನ್ನ ಪ್ರಕಾರವಾಗಿ ಯೂಟ್ಯೂಬಲ್ಲಿ ನೀವು ಗಮನಿಸಿಬೇಕಾರೆ ಈ ಒಂದು ಕಂದಾಯಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಕಷ್ಟ ಆ ಪ್ರಶ್ನೆಗಳನ್ನ ತಂದು ಡಿಸ್ಕಷನ್ ಮಾಡ್ತಿರೋದು ಅನೇಕ ಜನ ಇಲ್ಲ ಅಂತ ಭಾವಿಸ್ತೀನಿ ಯೂಟ್ಯೂಬರ್ಸಲ್ಲಿ. ಓಕೆನಾ, ಡೈರೆಕ್ಟಾಗಿ ಕನ್ನಡವನ್ನು ಮಾಡ್ಬೋದು, ಇಂಗ್ಲೀಷ್ ಮಾಡ್ಬೋದು, ಹಿಸ್ಟ್ರಿ ಮಾಡ್ಬೋದು, ಜಿಯೋಗ್ರಫಿ ಮಾಡ್ಬೋದು. ಬಟ್ ಆದರೆ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನ ತಂದು ಅವುಗಳನ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀವಿ ಅಂತಂದರೆ ಮೋಸ್ಟ್ಲಿ ಸೊ ನಮ್ಮದೊಂದು ಚಾನಲ್ ಅನಿಸುತ್ತೆ. ಬೇರೆ ಯಾವುದನ್ನ ಇದ್ದರೆ ಕಮೆಂಟ್ ಮಾಡಿ. ಓಕೆ, ನಾವು ಕೂಡ ನೋಡೋಣ ಸ್ವಲ್ಪ. ಹೌದಲ್ವಾ? ಯಾವುದಾದ್ರೂ ಇದ್ದರೆ ನಮಗೂ ಸ್ವಲ್ಪ ಕಮೆಂಟ್ ಮಾಡಿ. ಯಾಕೆಂದರೆ ಅಂದರೆ ಈ ಥರ ಅಷ್ಟೊಂದು ಈಸಿ ಅಲ್ಲ ಇವೆಲ್ಲ ಕೂಡ ಕ್ವಶನ್ಗಳ ತರೋದು. ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತೆ ಓದಬೇಕು, ಎಕ್ಸ್ಟ್ರಾ ಒಂದು ಸಬ್ಜೆಕ್ಟನ್ನು ಓದಂಗೆ ಆಗುತ್ತೆ. ಓಕೆನಾ, ಇವೆಲ್ಲವೂ ಕೂಡ ಇರುತ್ತೆ. ಸೊ ಈ ರೀತಿಯಾಗಿ ತರಬೇಕಾಗ್ತದೆ ಓಕೆನಾ ಪ್ರಶ್ನೆಗಳನ್ನ. ಸೊ ಹಾಗಾಗಿ ಇಲ್ಲಿ ಅನಿರ್ದಿಷ್ಟ, ಸೊ ನಾವೆಲ್ಲ ಏನು ಹಾರ್ಡ್ ವರ್ಕ್ ಮಾಡ್ತಿರ್ತೀವಿ ಆ ಹಾರ್ಡ್ ವರ್ಕಿಗೆ ಒಂದೇ ನಿಮ್ಮ ಕಡೆಯಿಂದ ನಾನು ಕೇಳೋದು, ಮ್ಯಾಕ್ಸಿಮಮ್ ಲೈಕ್ಸ್ ಬರಲಿ, ಮ್ಯಾಕ್ಸಿಮಮ್ ಶೇರ್ಸ್ ಬರಲಿ, ಅಂದರೆ ವ್ಯೂವರ್ಸ್ ಬರಲಿ ಅಂತ. ಸೊ ಈಗ ಆಲ್ರೆಡಿ ನೀವು ನೋಡಿರೋ ಪ್ರಕಾರ ಫಸ್ಟ್ ವಿಡಿಯೋ 41, 43 ಮೇ ಬಿ ನನ್ನ ಪ್ರಕಾರ 43K ಹೋಗಿದೆ ಫಸ್ಟ್ ಒಂದು ವಿಡಿಯೋ. ಈ ಒಂದು ಏನು ಸೆಷನ್ಸ್ ಇದೆ, ಏನು ನಡೆಸ್ತಾ ಇದ್ದೀನಿ 7ನೇ ಪಾರ್ಟ್ ಇದೆಲ್ಲ, ಈ ಪಾರ್ಟಿಗೆ ಸಂಬಂಧಪಟ್ಟ ಫಸ್ಟ್ನೇ ಪಾರ್ಟ್ ಏನಿದೆ 43,000K ವ್ಯೂಸ್ ಆಗಿದೆ ಆಲ್ರೆಡಿ. ಸೆಕೆಂಡ್ ಒನ್ನು ಕೂಡ 43K ವ್ಯೂಸ್ ಆಗಿದೆ. ಓಕೆನಾ, ಸೊ ಈ ರೀತಿಯಾಗಿ ಅತಿ ಹೆಚ್ಚು ನೀವು ಶೇರ್ ಮಾಡ್ತಾ ಹೋದರೆ ಸೊ ನಾವು ಮಾಡೋಂಥ ಒಂದು ಎಫರ್ಟ್ ಇದೆಯಲ್ಲ ಅದಕ್ಕೊಂದು ಸ್ವಲ್ಪ ಬೆಲೆ ಕೊಟ್ಟಂಗೆ ಆಗುತ್ತೆ, ಬೆಲೆ ಸಿಗುತ್ತೆ ಅಂತ ಅಷ್ಟೆ. ಓಕೆನಾ, ಸೊ ದಟ್ ಹಾಗಾಗಿ ಸ್ವಲ್ಪ ನೀವು ನಮಗೆ ಈ ಒಂದು ಯಾರೆಲ್ಲ ಒಂದು VA ಆಸ್ಪರೆಂಟ್ಸ್ ಇರ್ತಾರೆ, ನಿಮ್ಮ ಒಂದು ಗ್ರೂಪ್ಗಳಿರ್ತವೆ, VA ಗ್ರೂಪ್ಗಳಿರ್ತವೆ, ನಮ್ದನ್ನು ಬಿಟ್ಟು ನಮಗೆ ಶೇರ್ ಮಾಡಬೇಡಿ. ನೀವು ಬೇರೆ ಬೇರೆ ಗ್ರೂಪಲ್ಲಿ ಇರ್ತೀರಾ, ನನಗೆ ಗೊತ್ತಿದೆ. ಓಕೆನಾ, ಆ ಗ್ರೂಪ್ಗಳಿಗೆ ಶೇರ್ ಮಾಡಿ. ಇದರಲ್ಲಿ ಏನು ಬೇರೆದೇನು ನಾವು ಹೇಳ್ತಾ ಇಲ್ಲ, ಮಾಹಿತಿಗಳನ್ನೇ ಕೊಡ್ತಾ ಇದ್ದೀವಿ. ಓಕೆನಾ, ಅವ್ರಿಗೆ ಶೇರ್ ಮಾಡಿ, ನಿಮ್ಮ ಸ್ಟೇಟಸಲ್ಲಿ ಇಟ್ಕೊಳ್ಳಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಪೋರ್ಟನ್ನು ಮಾಡಿ. ಓಕೆನಾ, ಯಾಕೆ ಹೇಳ್ತಿದ್ದೆ ಅಂದರೆ ಇವುಗಳ ಕಷ್ಟ ನಮಗೆ ಮಾತ್ರ ಗೊತ್ತು, ನನಗೆ ಮಾತ್ರ ಗೊತ್ತು. ಯಾಕೆಂದರೆ ಇಂಥ ಪ್ರಶ್ನೆಗಳನ್ನ ತರಬೇಕು ಅಂದರೆ ನಾವು ಕೂಡ ಓದಬೇಕು. ಮತ್ತು ಯಾರೆಲ್ಲ ಇದ್ದಾರೆ VAಗೆ ಸಂಬಂಧಪಟ್ಟಂತೆ ಪ್ರತಿನಿತ್ಯ VAಗೆ ಫೋನ್ ಮಾಡ್ತೀನಿ. ನನ್ನ ಫ್ರೆಂಡೇ ಇದ್ದಾನೆ VA. ನಾನು ಇವತ್ತು ಕ್ಲಾಸ್ ಮಾಡೋಕ್ಕಾಗಿದೆ, ನಮ್ಮ ಹುಡುಗರಿಗೆ ಯಾವ ಮಾಹಿತಿ ಕೊಡಲಿ ಹೇಳಪ್ಪ. ಓಕೆನಾ, ಅವನಿಂದ ಕೂಡ ಕ್ಲಾಸ್ ಕೊಡ್ತೀನಿ ಪೇಯ್ಡ್ ಕ್ಲಾಸಲ್ಲಿ ಅವನಿಗೆ ಸಂಬಂಧಪಟ್ಟಂತೆ ಕ್ಲಾಸ್ ಕೊಡ್ತೀವಿ. ಪೇಯ್ಡ್ ಕ್ಲಾಸಲ್ಲಿ ಮಾತ್ರ ಸಿಗುತ್ತದು. ಓಕೆನಾ, ಅವ್ರನ್ನ ಕರೆಸಿ ಸೊ VAಗೆ ಸಂಬಂಧಪಟ್ಟಂತೆ ನಮ್ಮ ಸ್ನೇಹಿತ ಇದ್ದಾನೆ, ಪ್ರತಿನಿತ್ಯ ಕಾಲ್ ಮಾಡ್ತಿರ್ತೀನಿ. ಇವತ್ತು ನನ್ನ ಕ್ಲಾಸ್ ಇದೆಯಪ್ಪ VAಗೆ ಸಂಬಂಧಪಟ್ಟದ್ದು, ನಾನು ಕ್ಲಾಸ್ ಮಾಡಬೇಕಾಗಿದೆ, ಯಾವುದಾದ್ರೂ ಇಂಪಾರ್ಟೆಂಟ್ ಕ್ಲಾಸ್ ಇದ್ರೆ ಹೇಳಪ್ಪ, ಅಂದರೆ ಕ್ವಶನ್ಸ್ಗಳಿದ್ರಲ್ಲಪ್ಪ ಅಂತ ಕೇಳ್ತಿರ್ತೀನಿ ಅವನಿಗೆ. ಓಕೆನಾ, ನೋಡಿ ಗ್ರಾಮ 1 ಕೇಂದ್ರಗಳು ಇರುವುದು. ಗ್ರಾಮಕ್ಕೆ 1, ಗ್ರಾಮ ಪಂಚಾಯತಿಗೆ 1, ಹೋಬಳಿಗೆ 1, ತಾಲೂಕಿಗೆ 1. ಓಕೆನಾ, ಇಲ್ಲಿವರೆಗೂ ನೋಡಿ ನನ್ನ ಪ್ರಕಾರ 7 ಅಲ್ವಾ, 7 × 2 ಅಂದ್ಕೊಂಡ್ರು ಕೂಡ ನಿಯರ್ಲಿ ಒಂದು 15 ಕ್ವಶನ್ಸು ಕಂದಾಯದಿಂದ ಬಂದಿದೆ. ಕಂಪ್ಲೀಟ್ಲಿ ಕಂದಾಯ ಪ್ರಶ್ನೆಗಳಿದೆ. ಮಿನಿಮಮ್ 15 ಬಂದಿದೆ, ಅರ್ಥಾಯ್ತಲ್ಲ. ಸೊ 15 ಎಲ್ಲವೂ ಕೂಡ ಫಸ್ಟ್ನೇ ಒಂದು ಕ್ವಶನ್ ತೆಗೆದು ಈಸಿ. ಬಟ್ ಹೋಗ್ತಾ ಆ ಒಂದು ಸಬ್ಜೆಕ್ಟ್ಸನ್ನು ಓದಿದ್ರೆ ಮಾತ್ರ, ಡೀಪಾಗಿ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಕ್ವಶನ್ಗಳನ್ನ ತೆಗೆಯೋದಕ್ಕೆ ಸಾಧ್ಯ ಆಗುತ್ತೆ. ಒಂದು 2-3 ಕ್ವಶನ್ಸ್ಗಳನ್ನ ಈಸಿಯಾಗಿ ತೆಗಿಬೋದು. ಕಂದಾಯ ಒಂದನ್ನು ನೋಡಿದ ತಕ್ಷಣ ಒಂದು 2-3 ಕ್ವಶನ್ ಸಿಕ್ಬಿಡ್ತವೆ. ಆದರೆ ಮತ್ತಷ್ಟು ಕ್ವಶನ್ಸ್ಗಳನ್ನ ಅದರಲ್ಲಿ ತೆಗಿಬೇಕು ಅಂತಂದರೆ ಹೆಚ್ಚು ನಾವು ಓದಬೇಕು. ಅದನ್ನು ನಾವು ನಿಮಗೆ ಕೂತ್ಕೊಂಡು ಓದಬೇಕಾಗುತ್ತೆ. ಓದಿದ್ರೆ ಮಾತ್ರ ನಮ್ಗೆ ಗೊತ್ತಾಗುತ್ತಷ್ಟೇ. ಓಕೆನಾ, ಇವೆಲ್ಲವೂ ಕೂಡ ನಿಮಗೋಸ್ಕರ ಇರುತ್ತೆ, ನಾಟ್ ಫಾರ್ ಮೀ. ನನಗೇನು ಅವಶ್ಯಕತೆ ಇಲ್ಲ. ಬಟ್ ನನಗೋಸ್ಕರ ಅಂದರೆ ನಮ್ಮ ಚಾನಲ್ ಮುಖಾಂತರವಾಗಿ ವೆಯ್ಟ್ ಮಾಡ್ತಾ ಇರ್ತೀರಾ, ಅನೇಕ ಜನ ವೆಯ್ಟ್ ಮಾಡ್ತಾ ಇರ್ತೀರಾ. ಸೊ ಏನೋ ಕ್ಲಾಸಸನ್ನು ಕೊಡ್ತಾರೆ, ಇವತ್ತು ಕ್ಲಾಸಸ್ಸಲ್ಲಿ ಮಾಹಿತಿ ಸಿಗುತ್ತೆ ಅಂತ. ಸೊ ನಿಮಗೋಸ್ಕರ ಇವೆಲ್ಲ ಮಾಡ್ತಾ ಇರ್ತೀವಿ ಅಷ್ಟೇ. ಓಕೆನಾ, ನೋಡಿ ಗ್ರಾಮ 1 ಕೇಂದ್ರಗಳನ್ನ ಗಮನಿಸಿರ್ತಿರ್ತಾವೆಲ್ಲರೂ ಕೂಡ. ಇದು ಅತ್ಯಂತ ಸುಲಭದ ಪ್ರಶ್ನೆ. ಅನೇಕ ಜನ 1 ಅಂತ ಹೇಳ್ತಾ ಇದ್ದೀರಾ. ನೋಡಿ ಗ್ರಾಮಕ್ಕೆ ನಿಮ್ಮೂರಾಗಿ ಇದೆಯಾ ಹಾಗಾದ್ರೆ ಪ್ರಶ್ನೆ ಸುಲಭವಾಗಿ. ನಿಮ್ಮೂರಲ್ಲಿ ಇದೆಯಾ ಹಾಗಾದ್ರೆ ಗ್ರಾಮವನ್ನು ಹೇಳಪ್ಪ. 1 ಅಂತ ಆಪ್ಷನ್ಸ್ ಯಾರು ಕೊಟ್ಟಿದ್ದೀರಾ, ಜಸ್ಟ್ ಸಿಂಪಲ್ ಆಗಿ ಥಿಂಕ್ ಮಾಡಬೇಕು ನಾವು. ಗ್ರಾಮ 1 ಅಂದ ತಕ್ಷಣ ಗ್ರಾಮ 1 ಆಯ್ತಪ್ಪ, ನಿಮ್ಮೂರಾಗಿದೆಯಾ ಗ್ರಾಮ 1 ಕೇಂದ್ರ? ಸಿಂಪಲ್ ಆಗಿ ಥಿಂಕ್ ಮಾಡಬೇಕಲ್ಲ ನಾವು, ಒಂದಿಷ್ಟು ಯೋಚನೆ ಮಾಡಬೇಕಲ್ಲ. ನಮ್ಮೂರಾಗಿಲ್ಲ ಅಂದರೆ ಗ್ರಾಮಕ್ಕೆ 1 ಹೆಂಗೆ ಬಂದ್ಬಿಡುತ್ತೆ ಹಂಗಾರೆ? ಬರೋದೇ ಇಲ್ಲ ಅಲ್ವಾ. ಸೊ ಗ್ರಾಮ 1 ಕೇಂದ್ರಗಳನ್ನ ಎಲ್ಲಿ ಕೊಡ್ತಾರೆ ಅಂದರೆ ಗ್ರಾಮ ಪಂಚಾಯತಿಗಳಿಗೆ 1 ಕೊಡ್ತಾರೆ. ಗ್ರಾಮ ಪಂಚಾಯತಿಗೆ 1 ಕೊಡ್ತಾರೆ. ತಿಳ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್. ಇದ್ರ ಮುಖಾಂತರವಾಗಿ ಏನು ಮಾಡ್ತಾರೆ, ಅನೇಕ ರೀತಿಯಂಥ ಸರ್ಟಿಫಿಕೇಟ್ಸ್ ನೀವೇನು ಮಾಡ್ತಿರಲ್ಲ. ಓಕೆನಾ, ಎಲ್ಲವನ್ನು ಕೂಡ ಇನ್ಕಮ್ ಸರ್ಟಿಫಿಕೇಟ್ ಆಗಿರಲಿ, ಅನೇಕ ಸರ್ಟಿಫಿಕೇಟ್ಸ್ನ ಮಾಡಿಸೋದಕ್ಕೆ ಇದ್ರ ಥ್ರೂ. ಓಕೆನಾ, ಬೇಗ ಕೆಲಸಗಳನ್ನ ಜರೂರಾಗಿ ಮಾಡಿಸೋದಕ್ಕೋಸ್ಕರ ಈ ಒಂದು ಗ್ರಾಮ ಪಂಚಾಯತಿಗಳ 1 ಅಂತ ಏನಿದೆಯಲ್ಲ ಆ ಒಂದು ಕೇಂದ್ರಕ್ಕೆ ಭೇಟಿ ಕೊಟ್ಟು ಸರ್ಟಿಫಿಕೇಟ್ನ ಪಡಿಬೋದಾಗಿದೆ. ಆಯ್ತಲ್ಲ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆನಾ, ಸೊ ವೆರಿ ವೆರಿ ಇಂಪಾರ್ಟೆಂಟ್.
ಸೊ ಹಾಗೆ ಸಕಾಲ ಕೇಂದ್ರಗಳು ಕೂಡ ಅಷ್ಟೇ. ಸಕಾಲ ಕೇಂದ್ರಗಳು ನಿಮಗೆ ಒಂದು ಹೋಬಳಿಗೊಂದು ಇರುತ್ತೆ. ಸೊ ಇವೆಲ್ಲವೂ ಕೂಡ ನಾವು ಗಮನಿಸಬೇಕಾಗುತ್ತೆ ಪ್ರತಿಯೊಂದನ್ನು ಕೂಡ. ಯಾಕೆಂದರೆ ನಾವು ಕಂದಾಯ ಅಂದ ತಕ್ಷಣ ಸಿಂಪಲ್ ಆಗಿ ನಮಗೆ ಅಂದ್ಕೊಂಡಷ್ಟು ಈಸಿಯಾಗಿ ಇರುತ್ತೆ, ಬಟ್ ಆದರೂ ನಾವೆಲ್ಲ ಅದನ್ನು ಕವರ್ ಮಾಡಬೇಕಲ್ಲ, ಭಯ ಹುಡ್ಸೋಂಥದ್ದಿಲ್ಲ ಅದರಲ್ಲಿ. ಓಕೆನಾ? ಯಾಕೆಂದರೆ ನಾವೆಲ್ಲವೂ ಕೂಡ ಓದಬೇಕಾಗುತ್ತೆ. ಓದ್ರ ಜೊತೆಗೆ ಸ್ವಲ್ಪ ಒಂದಿಷ್ಟು ಎಕ್ಸ್ಟ್ರಾ ಮಾಹಿತಿ ತಿಳ್ಕೊಂಡ್ರೆ, ಸೊ ಈ ಒಂದು ಆಪ್ಷನ್ಸ್ಗೆ ಇದು ಯಾವುದು ಉತ್ತರ ಅಲ್ಲ ಅಂತ, ಅಥವಾ ಈ ಕ್ವಶನ್ಸ್ಗೆ ಯಾವುದು ಉತ್ತರ ಅಲ್ಲ ಅಂತ ಈಸಿಯಾಗಿ ನಾವು ತಿಳ್ಕೊಬೋದು ಹೆಚ್ಚು ಮಾಹಿತಿ ತಿಳ್ಕೊಂಡಾಗ. ಇದರಿಂದ ಕ್ವಶನ್ಸ್ಗೆ ನೇರವಾಗಿ ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ ಮುಂದಿನ ಒಂದು ಎಕ್ಸಾಮ್ಗಳಿಗೆ, ಆದರೆ ಈ ಕ್ವಶನ್ಸ್ಗೆ ಈ ಒಂದು ಆಪ್ಷನ್ಸ್ ಅಲ್ಲ ಅಂತ ತಿಳ್ಕೊಬೋದು ಈ ಥರ ಮಾಹಿತಿಗಳನ್ನ ತಿಳ್ಕೊಂಡಾಗ. ಆಯ್ತಲ್ಲ? ಹಾಗಾಗಿ ವೆರಿ ವೆರಿ ಇಂಪಾರ್ಟೆಂಟ್ ಇರುತ್ತೆ. ಎಲ್ಲವೂ ಕೂಡ ಒಂದು ಕಡೆ ಬರ್ಕಂತ ಹೋಗಿ. ಸೊ ಕೊನೆಯದಾಗಿ ನಮಗೆ ಸರ್ ನೋಟ್ಸ್ ಕೊಡಿ, ನೀವು PDF ಮಾಡಿದಿರಲ್ಲ, ಕ್ಲಾಸಸ್ ಮಾಡಿದಿರಲ್ಲ, ಅವುಗಳನ್ನ PDF ಕೊಡಿ ದಯವಿಟ್ಟು ಕೇಳಬೇಡಿ. ಓಕೆನಾ? ಸರ್ ನಾವು ನಿಮಗೋಸ್ಕರ ಹಾರ್ಡ್ ವರ್ಕ್ ಮಾಡಿ ಪ್ರತಿನಿತ್ಯ ಇವೆಲ್ಲವನ್ನು ಕೂಡ ಟೈಪ್ ಮಾಡಿಕೊಂಡು ಸ್ಲೈಡನ್ನು ತರ್ತಿರ್ತೀವಿ ನಿಮಗೋಸ್ಕರ ನೀವು ಕೂತ್ಕೊಂಡು ಬರೀರಿ, ನಿಮಗೋಸ್ಕರ ಮಾತ್ರ. ಓಕೆನಾ? ಅದು ನಿಮಗೋಸ್ಕರ ಹೇಳ್ತಿರೋದು. ಕೂತ್ಕೊಂಡು ಬರೀರಿ, ಖಂಡಿತವಾಗಿಯೂ ನಿಮಗೆ ಜಾಬ್ ಸಿಗುತ್ತೆ. ಯಾವುದಾದ್ರೂ ಒಂದು ಜಾಬು 100% ಸಿಗುತ್ತೆ. ಇಷ್ಟನ್ನು ಹೇಳ್ತಾ ಸೊ ಸ್ವಲ್ಪ ಕೊನೆಗೆ ಒಂದು 5 ನಿಮಿಷ ಅಥವಾ ಒಂದು 7 ನಿಮಿಷದಲ್ಲಿ ತುಂಬ ಬೋಧನೆ ಜಾಸ್ತಿ ಆಯಿತು. ಬೋಧನೆ ಯಾಕೆ ಜಾಸ್ತಿ ಆಗುತ್ತಂದರೆ, ಈ ಥರ ಸ್ವಲ್ಪ ನಮ್ಮ ಹಾರ್ಡ್ ವರ್ಕ್ಗಳು ನೆನೆಸ್ಕೊಂಡಾಗ ನೀವು ಸ್ವಲ್ಪ ಹಾರ್ಡ್ ವರ್ಕ್ ಮಾಡಲಿ ಅಂತ ಅಷ್ಟೇ. ಸ್ವಲ್ಪ ನಾವು ಒಂದೆರಡು ಮಾತುಗಳನ್ನ ಎಕ್ಸ್ಟ್ರಾ ಆಡಿದ್ರೆ ನಿಮ್ಗೆ ಯಾರೋ ಕೇಳಿಸ್ಕೊಡೋರಿಗೆ ಸ್ವಲ್ಪ ಎಸ್ ನಾನು ಮಾಡಬೇಕಪ್ಪ, ನಾನು ಓದಬೇಕಪ್ಪ, ಇಲ್ಲ ಎಫರ್ಟ್ ಹಾಕಬೇಕು, ನಾವು ಮಾಡಬೇಕಪ್ಪ ಅನ್ನೋ ಒಂದು ಆ ಮನಸ್ಸು ಕ್ರಿಯೇಟ್ ಆಗುತ್ತೆ, ನಿಮ್ಮ ಮನಸ್ಸಲ್ಲಿ ಬಂದ್ಬಿಡುತ್ತೆ. ಓಕೆನಾ? ಅದು ಬರಲಿ ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇ. ಎಸ್, ಒಳ್ಳೇದಾಗಲಿ, ಓದ್ತಾ ಹೋಗಿ. ಮಾಡ್ತಾ ಇದ್ದೀನಪ್ಪ ಸಂಗೀತ, ಯಾರು ಸತೀಶ್ ಮಾಡಿದ್ನಲ್ಲಪ್ಪ, ಎನ್ವೈರ್ನ್ಮೆಂಟ್ ಸಂಬಂಧಪಟ್ಟಂತೆ ತಂದನಲ್ಲಪ್ಪ ಕ್ವಶನ್ಸು, ಇಂಗ್ಲೀಷ್ಗೂ ತರ್ತಾ ಇದ್ದೀರಲ್ಲ, ಮಾಡ್ತಾ ಇದ್ದೀನಲ್ಲ, ಪ್ರತಿಯೊಂದು ಮಾಡ್ತಾ ಇದೀವಲ್ಲ, ಯಾವುದೂ ಬಿಡಂಗಿಲ್ಲ, ಎಲ್ಲವನ್ನೂ ಕೂಡ ಮಾಡ್ತೀವಿ. ಓಕೆನಾ? ಇದು ಪಂಚಾಯಿತಿಗಳಿಗೆ ಒಂದು, ಅದು ಕೂಡ ಕಮೆಂಟ್ ಮಾಡ್ತಾರೆ ನಮ್ಮ ಹುಡುಗರು, ಸರ್ ನೀವು ರೈಟ್ ಮಾರ್ಕ್ ಮಾಡಿರಲಿಲ್ಲ ಅಂತ. ನೋಡಪ್ಪ, 2ನೇ ಆಪ್ಷನ್ಸ್ ರೈಟ್. ಓಕೆನಾ? ಎಸ್, ಇಲ್ಲಿಗೆ ಈ ಒಂದು ತರಗತಿಯನ್ನು ಅಂತ್ಯವನ್ನು ಮಾಡೋಣ. ಮುಂದಿನ ತರಗತಿಯಲ್ಲಿ ಹಿಡುವಳಿದಾರನು ಹೊಂದಿರುವ ಭೂಮಿಯ ಭಾಗಕ್ಕೆ ಏನೆಂದು ಕರೆಯುತ್ತಾರೆ? ಸುಲಭದ ಪ್ರಶ್ನೆ. ಓಕೆನಾ? ಪ್ರಶ್ನೆಯಲ್ಲೇ ಉತ್ತರ ಇದೆ. ಹಿಡುವಳಿದಾರನು ಹೊಂದಿರುವಂತಹ ಭೂಮಿಯ ಭಾಗಕ್ಕೆ ಹಿಡುವಳಿ ಎಂದು ಕರೀತಾರೆ. ಹಿಡುವಳಿ. ಓಕೆನಾ? ಅದೇ ರೀತಿಯಾಗಿ ಇನ್ನೊಂದು ಬರುತ್ತೆ ಇಲ್ಲಿ, ಜಂಟಿ ಹಿಡುವಳಿ ಅಂತ ಬರುತ್ತೆ. ಜಂಟಿ ಹಿಡುವಳಿ ಅಂತ ಏನಂದ್ರೆ, ಈಗ ಲೈಕ್ ನಮ್ಗೇನಾಗುತ್ತೆ, ಅವಿಭಕ್ತ ಕುಟುಂಬ ನಮ್ಮಲ್ಲಿ ಹೆಚ್ಚಾಗಿದ್ದಾವೆ. ಸೊ ಅಪ್ಪನ ಆಸ್ತಿ ಬಂದಿರುತ್ತೆ, ಅಪ್ಪನ ಆಸ್ತಿಗೆ ಸಂಬಂಧಪಟ್ಟಂತೆ ಅಥವಾ ತಾತನ ಆಸ್ತಿಗೆ ಸಂಬಂಧಪಟ್ಟಂತೆ ಆ ಒಂದು ಆಸ್ತಿಯ ಮೇಲೆ 2-3 ಅದಕ್ಕೆ ಹಕ್ಕನ್ನು ಹೊಂದಿರ್ತಾರೆ. ಓಕೆನಾ? ಎಸ್, ಅವನಿಗೆ ದೊಡ್ಡ ಮಗಗೂ ಬರಬೇಕು, ಚಿಕ್ಕ ಮಗಗೂ ಬರಬೇಕು. ಸೊ ಈ ಥರ ಏನಾಗುತ್ತೆ, ಭಾಗ ಆಗಿಲ್ಲ, ಭಾಗ ಆಗದೆ ಉಳಿದಿರುವಂತಹ ಒಂದು ಜಮೀನನ್ನು, ಭೂಮಿಯನ್ನು ಜಂಟಿ ಹಿಡುವಳಿ ಅಂತ ಕರಿತೀವಿ. ಓಕೆನಾ? ಹಾಗೆ ಎಸ್ಟೇಟ್ ಅಂತಂದರೆ ಇದು ಯಾರಾದರೂ ಕೂಡ ಇಂಟ್ರೆಸ್ಟೆಡ್ ಅಂದರೆ ತಮ್ಮ ಭೂಮಿಯಲ್ಲಿನ ಹಿತಾಸಕ್ತಿಯ ಮೇರೆಗೆ ಭೂಮಿಯನ್ನು ಹೊಂದಿರ್ತಾರೆ. ಸೊ ಅಂತ ಹೊಂದಿರುವಂಥ ಒಂದು ಜನಗಳ ಗುಂಪು ಅಥವಾ ಹೊಂದಿರುವಂಥ ಆ ವ್ಯಕ್ತಿಗಳಿಗೆ ಅದು ಎಸ್ಟೇಟ್ ಅಂತ ಕರಿತೀವಿ, ಆ ಹೊಂದಿರುವಂಥ ಭಾಗಕ್ಕೆ. ಓಕೆನಾ? ತುಂಬ ಇಂಟ್ರೆಸ್ಟ್ನಿಂದ. ಅದರಲ್ಲೇ ಮತ್ತೊಂದು ಬರುತ್ತೆ ಗುಂಪು, ಯಾವುದು? ಪ್ಲಾಂಟೇಶನ್ ಭೂಮಿ ಅಂತ ಬರುತ್ತೆ. ಪ್ಲಾಂಟೇಶನ್ ಅಂದರೆ ಲೈಕ್ ಈಗ ಏಲಕ್ಕಿ ಆಗಿರಲಿ, ಕಾಫಿ ಆಗಿರಲಿ, ಮೆಣಸಾಗಿರಲಿ, ರಬ್ಬರ್ ಆಗಿರಲಿ, ಚಹಾ ಆಗಿರಲಿ, ಇಂತಹ ಬೆಳೆಗಳನ್ನು ಬೆಳೆಯುವಂಥ ಭಾಗಕ್ಕೆ ಪ್ಲಾಂಟೇಶನ್ ಭೂಮಿ ಅಂತ ಕರಿತೀವಿ. ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ? ಹಾಗಾಗಿ ಇದು ಹಿಡುವಳಿ. ನೆಕ್ಸ್ಟ್ ಸೆಕ್ಷನ್ 15 ಈ ಕೆಳಗಿನ ಯಾರಿಗೆ ಸಂಬಂಧಪಟ್ಟಿದೆ? ಯಾರಿಗೆ? ತಹಸೀಲ್ದಾರ್, ರೆವಿನ್ಯೂ ಇನ್ಸ್ಪೆಕ್ಟರ್, ಅಸಿಸ್ಟೆಂಟ್ ಕಮಿಷನರ್, ಗ್ರಾಮ ಲೆಕ್ಕಿಗ. ಜಾಯಿಂಟ್. ಯಾವುದಕ್ಕೆ ಸಂಬಂಧಪಟ್ಟಿದೆ? ಸೆಕ್ಷನ್ಸ್ 15 ಯಾವುದು? ನೋಡಿ, RI ರೆವಿನ್ಯೂ ಇನ್ಸ್ಪೆಕ್ಟರ್ ಅನೇಕ ಬಾರಿ ಕಾಲ್ಫಾರ್ಮ್ ಮಾಡ್ತಿರ್ತಾರೆ. ರೆವಿನ್ಯೂ ಇನ್ಸ್ಪೆಕ್ಟರ್ ತುಂಬಾ ಪ್ರಮುಖವಾದಂಥ ಹುದ್ದೆ. ರೆವಿನ್ಯೂ ಇನ್ಸ್ಪೆಕ್ಟರ್ ಅಲ್ವಾ? ರೆವಿನ್ಯೂ ಇನ್ಸ್ಪೆಕ್ಟರ್ ಕೆಳಭಾಗದಲ್ಲಿ ಗ್ರಾಮ ಲೆಕ್ಕಿಗ ಬರ್ತಾರೆ, ಅಥವಾ ಗ್ರಾಮ ಲೆಕ್ಕಿಗನ ಮೇಲ್ಭಾಗದಲ್ಲಿ ರೆವಿನ್ಯೂ ಇನ್ಸ್ಪೆಕ್ಟರ್ ಬರ್ತಾರೆ. ಸೊ ಯಾವ ಹೇಳುತ್ತೆ? 15ನೇ ಸೆಕ್ಷನ್ ಅದು ಪ್ರಕರಣ ಹೇಳುತ್ತೆ. 16ನೇ ಪ್ರಕರಣ ಗ್ರಾಮ ಲೆಕ್ಕಿಗೆ ಸಂಬಂಧಪಟ್ಟಂತೆ ಇರುತ್ತೆ ಅಲ್ವಾ? ವೆರಿ ವೆರಿ ಇಂಪಾರ್ಟೆಂಟ್. ತಹಸೀಲ್ದಾರ್ಗೆ ಸಂಬಂಧಪಟ್ಟಂತೆ 11th, ರೆವಿನ್ಯೂ ಇನ್ಸ್ಪೆಕ್ಟರ್ 15, 16 ಗ್ರಾಮ ಲೆಕ್ಕಿಗ. ಅಸಿಸ್ಟೆಂಟ್ ಕಮಿಷನರ್ ಯಾವುದು? 10. ಪ್ರಕರಣಗಳು ನೆನ್ಪಿಟ್ಕೊಳ್ಳಿ, ಮರಿಬೇಡಿ.
ಮರಿಬೇಡಿ, ವೆರಿ ವೆರಿ ಇಂಪಾರ್ಟೆಂಟ್ ಆಯ್ತಲ್ಲ. ಹಾಗಾಗಿ ರೆವಿನ್ಯೂ ಇನ್ಸ್ಪೆಕ್ಟರಿಂದ RI ಅವರಿಗೆ ಸಂಬಂಧಪಟ್ಟದ್ದು ಸೆಕ್ಷನ್ 15 ಪ್ರಕರಣ 15. ಓಕೆ. ಸೊ ಕೊನೆಯ ಪ್ರಶ್ನೆ, ಅಸಿಸ್ಟೆಂಟ್ ಕಮಿಷನರ್ ಈ ಕೆಳಗಿನ ಯಾವ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಾರೆ? ರೀಜನಲ್ ಕಮಿಷನರ್, ಡೆಪ್ಯೂಟಿ ಕಮಿಷನರ್, A ಮತ್ತು B ಎರಡೂ ಸರಿ, ಮೇಲಿನ ಯಾರೂ ಅಲ್ಲ. ಮೇಲಿನ ಯಾರೂ ಅಲ್ಲ. ನೋಡಿ, ನಿಮ್ಗೆ ಆಲ್ರೆಡಿ ಹೇಳಿದೆ, ಅಧ್ಯಾಯ 1ರಲ್ಲಿ ಒಟ್ಟು ಎಷ್ಟು 15 ಅಧ್ಯಾಯಗಳಿವೆ. ಅಧ್ಯಾಯ 1 ಪ್ರಾರಂಭಿಕ, ಅದರಲ್ಲಿ ಸಂಕ್ಷಿಪ್ತ ಹೆಸರು, ವ್ಯಾಪ್ತಿ, ಪ್ರಾರಂಭ ಅಥವಾ ಪಾರಿಭಾಷಿಕ ಪದಗಳು ಬರ್ತವೆ. ಅಧ್ಯಾಯ 2ರಲ್ಲಿ ನಿಮ್ಗೆ ಆಲ್ರೆಡಿ ಸುಮಾರು ಬಗ್ಗೆ ಹೇಳ್ತಾ ಇದ್ದೀನಿ. ರೆವಿನ್ಯೂ ಅಧಿಕಾರಿಗಳ ನೇಮಕ ಮತ್ತು ಅವರ ಅಧಿಕಾರಿಗಳ ಸಂಬಂಧಪಟ್ಟಂಗೆ ಬರ್ತವೆ. ಅದರ ಅಡಿಯಲ್ಲಿ ಇವರೆಲ್ಲರೂ ಕೂಡ ಬರ್ತಾ ಹೋಗ್ತಾರೆ. ಓಕೆನಾ, ರೆವಿನ್ಯೂಗೆ ಸಂಬಂಧಪಟ್ಟಂತೆ ಅಲ್ವಾ. ವೆರಿ ವೆರಿ ಇಂಪಾರ್ಟೆಂಟ್. ರೀಜನಲ್ ಕಮಿಷನರ್ ನೇಮಕ, ರೀಜನಲ್ ಅಂದರೆ ವಿಭಾಗವಾರು, ಅಂದರೆ ಎಲ್ಲ ಡಿಸ್ಟ್ರಿಕ್ಟ್ಗಳನ್ನ ಸೇರಿಸಿ ರೀಜನಲ್ ನಿಮ್ಗೆ ಗೊತ್ತಿರುತ್ತೆ, ವಿಭಾಗ ಅಂತ ಮಾಡಿರ್ತಾರೆ. ಅನೇಕ ಜಿಲ್ಲೆಗಳನ್ನ ಸೇರಿಸಿ ವಿಭಾಗ ಮಾಡಿದ್ದಾರೆ. 4 ವಿಭಾಗಗಳಿದ್ದಾವೆ. ವಿಭಾಗಕ್ಕೆ ಒಬ್ಬರು ರೀಜನಲ್ ಕಮಿಷನ್ಸ್ ಇರ್ತಾರೆ. ಓಕೆನಾ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಯಾವ್ದು ಹೇಳುತ್ತೆ? 7ನೇ ಪ್ರಕರಣ ಹೇಳುತ್ತೆ. ಅವರ ಕೆಳಗಡೆ ಡಿಸ್ಟ್ರಿಕ್ಟ್ ಒಬ್ಬರು ಯಾರಿರ್ತಾರೆ? ಡೆಪ್ಯೂಟಿ ಕಮಿಷನರ್ ಇರ್ತಾರೆ, DC. ಅದು 8ನೇ ಪ್ರಕರಣ ಹೇಳುತ್ತೆ. ಓಕೆನಾ, DCಗೆ ಸಂಬಂಧಪಟ್ಟಂತೆ. ಓಕೆನಾ. ಅದರ ಕೆಳಗಡೆ ವಿಶೇಷ ಡೆಪ್ಯೂಟಿ ಕಮಿಷನರ್ ಇರ್ತಾರೆ. ಓಕೆನಾ, ಅದು 9ನೇ ಪ್ರಕರಣ ಹೇಳುತ್ತೆ. ನೆಕ್ಸ್ಟ್ 8ನೇ ಪ್ರಕರಣ ಯಾವ್ದು ಹೇಳುತ್ತೆ? ಡೆಪ್ಯೂಟಿ ಕಮಿಷನರ್, ಯಾವುದು 11th 10ನೇದೇನು ಹೇಳುತ್ತೆ? ಅಸಿಸ್ಟೆಂಟ್ ಕಮಿಷನರ್, AC. ಓಕೆನಾ. ಸೊ ಇವರು ಯಾರ ಒಂದು ಅಧೀನದಲ್ಲಿ ಇರ್ತಾರೆ ಅಂತಂದರೆ, ಸೊ ನಿಮ್ಗೆ ಹೇಳ್ದಲ್ಲಿ ರೀಜನಲ್ ಕಮಿಷನರ್ ವಿಭಾಗಕ್ಕೊಬ್ಬರು ಇರ್ತಾರೆ, ಹಾಗೆ ಡೆಪ್ಯೂಟಿ ಕಮಿಷನರ್ ಡಿಸ್ಟ್ರಿಕ್ಟ್ ಒಬ್ಬರು ಇರ್ತಾರೆ. ಇವರ ಅಡಿಯಲ್ಲಿ ಯಾರು ಬರ್ತಾರೆ ಅಂದರೆ ಅಸಿಸ್ಟೆಂಟ್ ಕಮಿಷನರ್ ಬರ್ತಾರೆ. ಓಕೆನಾ, ಅಸಿಸ್ಟೆಂಟ್ ಕಮಿಷನರ್ AC. ಯಾರ ಕೆಳಗಡೆ? DC ಮತ್ತು ರೀಜನಲ್ ಕಮಿಷನರ್. ವೆರಿ ವೆರಿ ಇಂಪಾರ್ಟೆಂಟ್. ಇವೆಲ್ಲವೂ ಕೂಡ ಐರಾರ್ಕಿ ಸಂಬಂಧಪಟ್ಟಂಥದ್ದನ್ನು ಮಾತಾಡ್ತಾ ಹೋದಾಗ ಬರ್ತಾ ಹೋಗ್ತವೆ. ಆಡಳಿತದಲ್ಲಿರುವಂಥದ್ದು ಐರಾರ್ಕಿ, ಯಾರು ಮೊದಲನೇ ಪೋಸ್ಟಲ್ಲಿ ಇರ್ತಾರೆ, ಆನಂತರ ಅವ್ರ ಕೆಳಭಾಗದಲ್ಲಿ ಯಾರು ಇರ್ತಾರೆ, ಇವೆಲ್ಲವೂ ಕೂಡ ಇಂಪಾರ್ಟೆಂಟ್. ಅದೇ ಪ್ರಕಾರವಾಗಿ ಪ್ರಕರಣಗಳು ಬರ್ತಾ ಹೋಗ್ತವೆ, ಅದೇ ಪ್ರಕರಣದಲ್ಲಿ ಅಧ್ಯಾಯಗಳು ಬರ್ತಾ ಹೋಗ್ತವೆ. ಇವನ್ನೆಲ್ಲವನ್ನು ಕೂಡ ನೋಡ್ತಾವೆ. ಓಕೆನಾ, ವೆರಿ ವೆರಿ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿಗೆ ಇದು A ಮತ್ತು B ಎರಡು ಆಯ್ಕೆಗಳು ಸರಿಯಾಗಿದ್ದಾವೆ. ಅದರ ಕೆಳಭಾಗದಲ್ಲಿ ರೀಜನಲ್ ಕಮಿಷನರ್ ಮತ್ತು ಡೆಪ್ಯೂಟಿ ಕಮಿಷನರ್ನ ಕೆಳಭಾಗದಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಬರ್ತಾರೆ ಅಲ್ವಾ. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಸೊ ಇಲ್ಲಿಗೆ ಇಂದಿನ ಒಂದು ತರಗತಿ. ಎಸ್, ಇತ್ತೀಚೆಗಷ್ಟೇ ತಿದ್ದುಪಡಿ ಆಗುತ್ತೆ. ಓಕೆನಾ. ಸೊ ಇವುಗಳಿಗೆ ಸಂಬಂಧಪಟ್ಟಂತೆ ಏನು ಕಂದಾಯ, ಕರ್ನಾಟಕ ಭೂ ಕಂದಾಯ ಕಾಯ್ದೆಗೆ ಸಂಬಂಧಪಟ್ಟಂತೆ ತಿದ್ದುಪಡಿಗಳಾಗ್ತವೆ. 2023ರ ತಿದ್ದುಪಡಿ ಕಾಯ್ದೆ 2ರಲ್ಲಿ ಯಾವ ಪ್ರಕರಣಕ್ಕೆ ತಿದ್ದುಪಡಿ ತರಲಾಯಿತು? ಅಂದರೆ 2. ಹೌದು, ಗೌರ್ಮೆಂಟ್ ಏನು ಮಾಡುತ್ತೆ? ಪ್ರಪೋಸಲ್ ಕಳಿಸುತ್ತೆ ಇಲ್ಲಿಂದ. ಸೊ ಅವರು ಅಪ್ರೂವ್ ಮಾಡಿ ಕಳಿಸ್ತಾರೆ. ಎಸ್, ಯಾವುದು? 2023ರ ತಿದ್ದುಪಡಿ ಕಾಯ್ದೆ 2ರಲ್ಲಿ ಯಾವ ಪ್ರಕರಣಕ್ಕೆ ತಿದ್ದುಪಡಿ ತರಲಾಯಿತು? ನೋಡಿ, ಏನು ಹೇಳುತ್ತಂದ್ರೆ, ಒಂದಿಷ್ಟು ಆ ಒಂದು ಕೃಷಿಯೇತರ ಉದ್ದೇಶಕ್ಕಾಗಿ ಭೂಮಿಯ ಪರಿವರ್ತನಾ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ. ಓಕೆನಾ, ಕೃಷಿಯೇತರ ಉದ್ದೇಶಕ್ಕಾಗಿ ಭೂ ಪರಿವರ್ತನಾ ಪ್ರಕ್ರಿಯೆಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಸರಳೀಗೊಳಿಸಲು ಈ ಒಂದು ಕಾಯ್ದೆ ತರ್ತಾರೆ. 2023ರ ತಿದ್ದುಪಡಿ ಕಾಯ್ದೆ 2002 ಇತ್ತೀಚೆಗಷ್ಟೇ ತಂದಂಥ ಒಂದು ತಿದ್ದುಪಡಿ ಕಾಯ್ದೆ. ಸೊ ಇದರ ಪ್ರಕಾರವಾಗಿ ವಿಭಾಗ ಅಥವಾ ಪ್ರಕರಣ 95 ಮತ್ತು 96ಕ್ಕೆ ತಿದ್ದುಪಡಿಯನ್ನು ತರಲಾಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಸೊ ನೆನ್ಪಿಟ್ಕೊಳ್ಳಿ ಒಂದು ಕಡೆ, 95 ಮತ್ತು 96ನೇ ಪ್ರಕರಣಕ್ಕೆ ತಿದ್ದುಪಡಿಯನ್ನು ತರಲಾಗುತ್ತದೆ. ಸೊ ಈ ಪ್ರಕರಣದಲ್ಲಿ ಏನು ಹೇಳುತ್ತಂದ್ರೆ, ಸೊ ಕೃಷಿಯೇತರ ಉದ್ದೇಶಕ್ಕಾಗಿ ಒಂದು ಭೂ ಪರಿವರ್ತನೆ ಮಾಡ್ಕೊಳ್ಳೋದು, ಇರುವಂಥ ಭೂಮಿಯನ್ನು ಕೃಷಿಯೇತರ ಉದ್ದೇಶಕ್ಕಾಗಿ ಭೂ ಪರಿವರ್ತನೆಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಈ ಒಂದು ತಿದ್ದುಪಡಿ ಕಾಯ್ದೆ ಮಾಹಿತಿಯನ್ನು ಕೊಡುತ್ತೆ. ನೆಕ್ಸ್ಟ್ ನೋಡಿ, ಅನಧಿಕೃತ ಭೂಮಿಯಲ್ಲಿ ತೋಟದ ಬೆಳೆಗಳನ್ನು ಕೃಷಿ ಮಾಡುತ್ತಿರುವ ಕುಟುಂಬಕ್ಕೆ ಸರ್ಕಾರಿ ಭೂಮಿಯನ್ನು 25 ಎಕರೆವರೆಗೆ ಗುತ್ತಿಗೆ ನೀಡುವ ಸಂಬಂಧ ಈ ಕೆಳಗಿನ ಯಾವ ಕಾಯ್ದೆ ತಿಳಿಸುತ್ತದೆ? ನೋಡಿ, ಮತ್ತೊಮ್ಮೆ ಹೇಳ್ತೀನಿ. ಅನಧಿಕೃತವಾಗಿ ಇರುವಂಥ ಭೂಮಿಯಲ್ಲಿ ತೋಟದ ಬೆಳೆಗಳನ್ನು ಕೃಷಿ ಮಾಡುತ್ತಿರುವ ಕುಟುಂಬಕ್ಕೆ ಸರ್ಕಾರಿ
ಭೂಮಿಯನ್ನ 25 ಎಕರೆವರೆಗೆ 25 ಎಕರೆವರೆಗೆ ವೆರಿ ವೆರಿ ಇಂಪಾರ್ಟೆಂಟ್. ಎಷ್ಟು ಎಕರೆವರೆಗೆ ಅಂತ ಕೇಳ್ತಾರೆ. 25 ಎಕರೆವರೆಗೆ ಗುತ್ತಿಗೆ ನೀಡುವ ಸಂಬಂಧ ಈ ಕೆಳಗಿನ ಯಾವ ಕಾಯ್ದೆ ತಿಳಿಸುತ್ತದೆ? 2023ರ ತಿದ್ದುಪಡಿ ಕಾಯ್ದೆ 2, ಈಗ ಆಲ್ರೆಡಿ ಮಾತಾಡಿದ್ದಾನೆ ಮೇಲ್ಗಡೆ. 2023ರ ತಿದ್ದುಪಡಿ ಕಾಯ್ದೆ 9, 2023ರ ಕಾಯ್ದೆ ತಿದ್ದುಪಡಿ ಕಾಯ್ದೆ 25, 2023ರ ತಿದ್ದುಪಡಿ ಕಾಯ್ದೆ 19. ಯಾವ ಸರಿ ನೋಡಿ. ಅಂದ್ರೆ ಈಗೇನಾಗುತ್ತಂದ್ರೆ ಅನೇಕ ರೀತಿಯಂತ ಒಂದಿಷ್ಟು ಸರ್ಕಾರಿ ಜಮೀನುಗಳು ಇರ್ತವೆ. ಆ ಸರ್ಕಾರಿ ಜಮೀನಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಒಂದಿಷ್ಟು ಒತ್ತುವರಿನ ಮಾಡ್ತಾರೆ. ಒತ್ತುವರಿ ಮಾಡ್ಬಿಟ್ಟು ಈಗೆಲ್ಲ ನಿಮಗೆಲ್ಲ ಗೊತ್ತಿರಬೇಕು. ಲಾಸ್ಟ್ ಟೈಮ್ ಒಂದಿಷ್ಟು ಗುಬ್ಬಿಗೆ ಸಂಬಂಧಪಟ್ಟಂತೆ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಗುಬ್ಬಿಗೆ ಸಂಬಂಧಪಟ್ಟಂತೆ ಅನೇಕ ರೀತಿಯಾದ ಒಂದಿಷ್ಟು ಸರ್ಕಾರಿ ಜಮೀನಲ್ಲಿ ಒಂದಿಷ್ಟು ಏನು ಅಡಿಕೆ ಬೆಳೆದಿದ್ದಾರೆ ಅಥವಾ ತೆಂಗನ್ನು ಬೆಳೆದಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಏನ್ ಮಾಡಿದ್ರು, ಹೋಗಿ ಕಟ್ ಮಾಡ್ಬಿಟ್ಟಿದ್ರು. ಸುಮಾರಷ್ಟು ಅಂದ್ರೆ ಅಡಿಕೆ ಬಂದಂತ ಫಸಲಿಗೆ ಬಂದಂತಹ ಭೂಮಿಯಲ್ಲಿ ಅಡಿಕೆ ಬೆಳೆಗಳನ್ನ ಕಟ್ ಮಾಡ್ಬಿಟ್ಟಿದ್ರು. ಓಕೆನಾ, ಅವುಗಳೆಲ್ಲ ನಿಮಗೆ ನ್ಯೂಸ್ ಆಗಿತ್ತು. ಈ ರೀತಿಯಾಗಿ ಏನಾದ್ರು ಕೂಡ ಆಗಿತ್ತು ಅಂದ್ರೆ ಸರ್ಕಾರಿ ಭೂಮಿಯನ್ನ ಒತ್ತುವರಿ ಮಾಡಿಕೊಂಡು ಸುಮಾರು ಎಷ್ಟೋ ಎಕರೆವರೆಗೆ 25 ಎಕರೆವರೆಗೆ ಏನಾದ್ರು ಕೂಡ ಏನೋ ಬೆಳೆಗಳನ್ನ ಬೆಳ್ಕೊಂಡಿದ್ರೆ ಅವಾಗ ಏನ್ ಮಾಡುತ್ತೆ, ಸರ್ಕಾರಿ ಭೂಮಿ ಅಂತ ಗುರುತಿಸಿದ್ರೆ ಆ ಒಂದು ಭೂಮಿಯನ್ನು ಏನ್ ಮಾಡ್ತಾರೆ ಅಂದ್ರೆ ಸರ್ಕಾರ ಅವಾಗ ಏನ್ ಮಾಡುತ್ತೆ, ಗುತ್ತಿಗೆ ರೀತಿಯಲ್ಲಿ ಈ ರೈತರಿಗೆ ಕೊಡುತ್ತೆ. ಎಸ್ ನೋಡಪ್ಪ, ನೀನು ಸರ್ಕಾರಿ ಭೂಮಿಯನ್ನ ಬಳಸ್ಕೊಂಡಿದ್ಯಾ, ಓಕೆನಾ, ಗೊತ್ತಿದ್ದೋ ಗೊತ್ತಿಲ್ಲದಲ್ಲೋ ಬಳಸ್ಕೊಂಡಿದ್ಯಾ. ಈಗ ನೀನು ಬಳಸ್ಕೊಂಡಿರೋ ಕಾರಣಕ್ಕೋಸ್ಕರ ಕಂಡೀಷನ್ ಸಪ್ಲೈ ಎಲ್ಲ ಭೂಮಿಲಿ ಆಗಲ್ಲ ಇದು. ಸಾರಿ, ಸ್ವಲ್ಪ ಹೆಚ್ಚಾಗುತ್ತೆ, ಕೆಮ್ಮೆ ಹಾಕೋ ಇವತ್ತು. ನೋಡಿ ಹಾಗಾಗಿ ಬಳಸ್ಕೊಂಡಿರೋದ್ರಿಂದ ಈ ಒಂದು ಭೂಮಿಯನ್ನ ನಿನಗೆ ಗುತ್ತಿಗೆಯಾಗಿ ನೋಡ್ತಾ ಇದೀವಿ, ನೀನು ನಮಗೆ ವರ್ಷಕ್ಕಿಷ್ಟು ಅಂತ ಅಮೌಂಟನ್ನು ಕೊಡಬೇಕು ಅಂತ ಏನು ಮಾಡುತ್ತಂದ್ರೆ ಸರ್ಕಾರ ನಿಗದಿಪಡಿಸುತ್ತೆ. ಇದನ್ನ ಗುತ್ತಿಗೆ ಅಂತ ಕರಿತೀವಿ. ಇದರ ಪ್ರಕಾರವಾಗಿ ಯಾವ ಒಂದು ಕಾಯ್ದೆ ಹೇಳ್ತಂದ್ರೆ ಇದನ್ನ ಆಪ್ಷನ್ 2 2023ರ ತಿದ್ದುಪಡಿ ಕಾಯ್ದೆ 9 ಇದು ಹೇಳುತ್ತೆ. ಒತ್ತುವರಿ. ಓಕೆನಾ, ಈ ರೀತಿ ಮಾಡ್ಕೊಂಡಾಗ ಅಲ್ಲಿ ಬೆಳೆದಿರುತ್ತೆ, ಬೆಳೆ ಬಂದಿರುತ್ತೆ, ಅದನ್ನ ಕಟಾವು ಮಾಡೋಕ್ಕಾಗಲ್ಲ. ಅವಾಗ ಏನು ಹೇಳುತ್ತೆ, ಗುತ್ತಿಗೆ ರೀತಿಯಲ್ಲಿ ನೀವು ಕೊಡ್ತೀವಪ್ಪ, ಇದಕ್ಕೆ ಸಂಬಂಧಪಟ್ಟಂಗೆ ಇಷ್ಟು ಅಮೌಂಟನ್ನು ಕೊಡಬೇಕಾಗುತ್ತೆ ಅಂತ ಹೇಳುತ್ತೆ. ಓಕೆನಾ, ಇದು 2023ರ ತಿದ್ದುಪಡಿ ಕಾಯ್ದೆ 9ರ ಅಡಿಯಲ್ಲಿ ತಿಳಿಸುತ್ತೆ. ಓಕೆ, ಎಸ್. ಮುಂದಿನ ಪ್ರಶ್ನೆ, ಸಂವಿಧಾನದ ಯಾವ ವಿಧಿಯು ಕಾನೂನು ಪ್ರಾಧಿಕಾರದ ಹೊರತಾಗಿ ಬೇರೆ ಯಾವ ರೀತಿಯಲ್ಲಿಯೂ ತೆರಿಗೆಗಳನ್ನು ವಿಧಿಸುವಂತಿಲ್ಲ ಎಂಬುದನ್ನು ತಿಳಿಸುತ್ತದೆ. ಕೆಲವೊಂದಿಷ್ಟು ವರ್ಡ್ಗಳು ಇವತ್ತು ತುಂಬಾ ಜಾಯಿಂಟ್ ಆಗಿಬಿಟ್ಟಿದೆ. ನೋಡಿ ಹೇಳಿ, ಸಂವಿಧಾನದ ಯಾವ ವಿಧಿಯು ಕಾನೂನು ಪ್ರಾಧಿಕಾರದ ಹೊರತಾಗಿ ಬೇರೆ ಯಾವ ರೀತಿಯಲ್ಲಿಯೂ ತೆರಿಗೆಗಳನ್ನು ವಿಧಿಸುವಂತಿಲ್ಲ ಎಂಬುದನ್ನು ತಿಳಿಸುತ್ತದೆ. ನೋಡಿ, ತೆರಿಗೆಗೆ ಸಂಬಂಧಪಟ್ಟಂತ ಪ್ರಶ್ನೆ. ಟ್ಯಾಕ್ಸ್ ಅನ್ನು ನಾವೇನು ಕಟ್ತೀವಿ, ಆ ಒಂದು ಟ್ಯಾಕ್ಸ್ಗೆ ಸಂಬಂಧಪಟ್ಟಂತೆ ಯಾವ ಒಂದು ವಿಧಿ ತಿಳಿಸುತ್ತೆ ಅನ್ನೋದು. ಓಕೆನಾ, ಏನು ಸರ್ಕಾರ ನಿಗದಿಪಡಿಸುತ್ತೆ ನಿಮಗೆಲ್ಲ ಗೊತ್ತಿದೆ. ಪ್ರತ್ಯಕ್ಷ ತೆರಿಗೆ, ಪರೋಕ್ಷ ತೆರಿಗೆ, ಅವುಗಳಿಗೆ ಸಂಬಂಧಪಟ್ಟಂತೆ ಸುಮಾರು ರೀತಿಯಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಓಕೆನಾ, GST ಏನು, GST ಪ್ರತ್ಯಕ್ಷ ತೆರಿಗೆನೋ ಪರೋಕ್ಷ ತೆರಿಗೆನೋ ಕಮೆಂಟ್ ಮಾಡಿ, ಬೇಗ ನೋಡೋಣ. GST ಅನ್ನೋದು ಪ್ರತ್ಯಕ್ಷ ತೆರಿಗೆನೋ ಪರೋಕ್ಷ ತೆರಿಗೆನೋ? ಕ್ವಿಕ್ಕಾಗಿ ಆನ್ಸರ್ ಮಾಡಿ. ಯಾವುದು ನೋಡಿ, 265 265ನೇ ವಿಧಿ ಹೇಳುತ್ತೆ. 265ನೇ ವಿಧಿ ಕಾನೂನು ಪ್ರಾಧಿಕಾರದ ಹೊರತಾಗಿ ಬೇರೆ ಯಾವ ರೀತಿಯಲ್ಲಿಯೂ ಕೂಡ ತೆರಿಗೆಯನ್ನು ವಿಧಿಸುವಂತಿಲ್ಲ ಅಂತ ಹೇಳುತ್ತೆ. ಎಸ್. ಮತ್ತೊಂದು ಪ್ರಶ್ನೆ ಮಾಡಿದೆ, GST ಅನ್ನೋದು ಯಾವುದು, ಪ್ರತ್ಯಕ್ಷ ತೆರಿಗೆನಾ ಪರೋಕ್ಷ ತೆರಿಗೆನಾ? ಡೈರೆಕ್ಟ್ ಟ್ಯಾಕ್ಸ್, ಇಂಡೈರೆಕ್ಟ್ ಟ್ಯಾಕ್ಸ್. ವೆರಿ ಗುಡ್. ಪರೋಕ್ಷ ತೆರಿಗೆ ಅಲ್ವಾ? ನಾವೇನು ಮಾಡ್ತೀವಿ, ಡೈರೆಕ್ಟಾಗಿ ಕಟ್ಟೋದಿಲ್ಲ ಅದನ್ನು. ಯಾವುದಾದ್ರೂ ಒಂದು ವಸ್ತುವನ್ನು ಬೈ ಮಾಡ್ತೀವಿ. ವಸ್ತುವನ್ನು ಬೈ ಮಾಡಿದಾಗ ವಸ್ತುವಿನ ಮೇಲೆ GST ಇರುತ್ತೆ 18%, ಅಥವಾ ಅಕಾರ್ಡಿಂಗ್ ಟು ಏನಿರುತ್ತೆ ಪ್ರಾಡಕ್ಟ್ ಮೇಲೆ ಅಷ್ಟು ಪರ್ಸೆಂಟ್ GSTನ ನಾವೇನು ಮಾಡ್ತೀವಿ, ಅದನ್ನು ಬೈ ಮಾಡಿದಾಗ ನಾವೇನು ಮಾಡ್ತೀವಿ, ಕಟ್ತಾ ಹೋಗ್ತೀವಿ ಅಲ್ವಾ? ಡೈರೆಕ್ಟ್ ಟ್ಯಾಕ್ಸ್ ಇರೋದಿಲ್ಲ. ಡೈರೆಕ್ಟ್ ಟ್ಯಾಕ್ಸ್ ಸಂಬಂಧಪಟ್ಟಂಗೆ ನಮಗೆಲ್ಲ ಗೊತ್ತಿರುತ್ತೆ. ಎಲ್ಲ ಒಂದು ನಾವೆಲ್ಲ ಏನು ನೌಕರಿಯಲ್ಲಿ ಇರ್ತೀವಿ, ಸರ್ಕಾರಿ ನೌಕರರಲ್ಲಿ. ಅವರೆಲ್ಲ ಏನು ಮಾಡ್ತಾ ಹೋಗ್ತೀವಿ, ನಾವು ಡೈರೆಕ್ಟಾಗೆ ನಮ್ಮ ಒಂದು ಸ್ಯಾಲ್ರಿಯ ಮೇಲೆ ಇಷ್ಟು ಸ್ಯಾಲ್ರಿ ದಾಟಿತ್ತು ಅಂದರೆ ನಾವು ಟ್ಯಾಕ್ಸನ್ನು ಪೇ ಮಾಡ್ತಾ ಹೋಗ್ತೀವಿ. ಓಕೆನಾ, ಪರೋಕ್ಷ ತೆರಿಗೆ, ಪರೋಕ್ಷ. ಹಾಗಾದರೆ GST ಬಗ್ಗೆ ಯಾವ ವಿಧಿಯು ಅವಕಾಶ ನೀಡಿದೆ ಹೇಳ್ತೀರಾ ಯಾರಾದರೂ? ಪರೋಕ್ಷ. GSTಗೆ ಅವಕಾಶ ನೀಡಿರುವಂತಹ ವಿಧಿ ಯಾವುದು, ಸಂವಿಧಾನದ ವಿಧಿ ಯಾವುದು? ನೋಡೋಣ, ಹೇಳಿ ಬೇಗ ಟಕ್ಕಂತ. ಯಾರಿಗಾದ್ರೂ ಗೊತ್ತಿದ್ರೆ ಕ್ವಿಕ್ಕಾಗಿ ಹೇಳಿ. ಪರೋಕ್ಷ ತೆರಿಗೆ, ಇಂಡೈರೆಕ್ಟ್ ಟ್ಯಾಕ್ಸ್. GSTಗೆ ಅವಕಾಶ ನೀಡಿರುವಂತಹ ವಿಧಿ ಯಾವುದು?
ವಿಧಿ ಯಾವುದು? ಮತ್ತೊಂದು ಪ್ರಶ್ನೆಯನ್ನು ಕೇಳಿದೆ ನೋಡಿ. ಇವೆಲ್ಲ ಮಾಹಿತಿಗಳು ಒಂದಕ್ಕೊಂದು ಲಿಂಕ್ ಆಗ್ತಲೇ ಇರ್ತವೆ. ಅದು ಇದು ತಿದ್ದುಪಡಿ ಕಾಯ್ದೆ ವಿಧಿಗೆ ಸಂಬಂಧಪಟ್ಟಂತೆ ಕೇಳ್ತಾ ಇದ್ದೀನಿ. ವೆರಿ ಗುಡ್. ಯಾರಿದು? ಪಾಟೀಲ್. ಶಿಲ್ಪ, ವೆರಿ ಗುಡ್. ಅವ್ರು ವೆರಿ ಗುಡ್, ನಿಮ್ಗೆ ವೆರಿ ಗುಡ್. ಯಾಕೆಂದರೆ 279A ಇದು ಕರೆಕ್ಟ್ ಆನ್ಸರ್. 279A ಎಕ್ಸಾಕ್ಟ್ಲಿ ರೈಟ್ ಶಿಲ್ಪ ಅವರ. 279A ವಿಧಿಯ ಅಡಿಯಲ್ಲಿ GSTಗೆ ಅವಕಾಶವನ್ನು ನೀಡಲಾಗಿದೆ. ವೆರಿ ಗುಡ್. ಓದ್ತಾ ಇದ್ದಾರೆ ಚೆನ್ನಾಗಿ. 279A ನೋಡಿ, ಇವೆಲ್ಲವೂ ಕೂಡ ಎಷ್ಟೆಲ್ಲ ಇಂಪಾರ್ಟೆಂಟ್ ಇದೆ ಅಂತ. ಎಸ್, ಈಗ ಹೇಳಿ ಯಾರ್ಯಾರು ಎಷ್ಟೆಷ್ಟು ಔಟ್ ಆಫ್ 20ಗೆ ಯಾರು? ಎಸ್, ಇತ್ತೀಚೆಗಷ್ಟೇ ತಿದ್ದುಪಡಿ ಆಗುತ್ತೆ. ಓಕೆನಾ? ಸೊ ಇವುಗಳಿಗೆ ಸಂಬಂಧಪಟ್ಟಂತೆ ಏನು ಕಂದಾಯ, ಕರ್ನಾಟಕ ಭೂ ಕಂದಾಯ ಕಾಯ್ದೆಗೆ ಸಂಬಂಧಪಟ್ಟಂತೆ ತಿದ್ದುಪಡಿಗಳಾಗ್ತವೆ. 2023 ತಿದ್ದುಪಡಿ ಕಾಯ್ದೆ 2ರಲ್ಲಿ ಯಾವ ಪ್ರಕರಣಕ್ಕೆ ತಿದ್ದುಪಡಿ ತರಲಾಯಿತು? ಅಂದರೆ 2. ಹೌದು, ಗೌರ್ಮೆಂಟ್ ಏನು ಮಾಡುತ್ತೆ, ಪ್ರಪೋಸಲ್ ಕಳಿಸುತ್ತೆ ಇಲ್ಲಿಂದ. ಸೊ ಅವರು ಅಪ್ರೂವ್ ಮಾಡಿ ಕಳಿಸ್ತಾರೆ. ಎಸ್, ಯಾವುದು? 2023 ತಿದ್ದುಪಡಿ ಕಾಯ್ದೆ 2ರಲ್ಲಿ ಯಾವ ಪ್ರಕರಣಕ್ಕೆ ತಿದ್ದುಪಡಿ ತರಲಾಯಿತು? ನೋಡಿ, ಏನು ಹೇಳುತ್ತಂದ್ರೆ, ಒಂದಿಷ್ಟು ಆ ಒಂದು ಕೃಷಿಯೇತರ ಉದ್ದೇಶಕ್ಕಾಗಿ ಭೂಮಿಯ ಪರಿವರ್ತನಾ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ. ಓಕೆನಾ? ಕೃಷಿಯೇತರ ಉದ್ದೇಶಕ್ಕಾಗಿ ಭೂ ಪರಿವರ್ತನಾ ಪ್ರಕ್ರಿಯೆಗೆ ಸಂಬಂಧಪಟ್ಟಂತ ವಿಚಾರಗಳನ್ನು ಸರಳೀಗೊಳಿಸಲು ಈ ಒಂದು ಕಾಯ್ದೆ ತರ್ತಾರೆ. 2023 ತಿದ್ದುಪಡಿ ಕಾಯ್ದೆ 2002 ಇತ್ತೀಚೆಗಷ್ಟೇ ತಂದಂಥ ಒಂದು ತಿದ್ದುಪಡಿ ಕಾಯ್ದೆ. ಸೊ ಇದರ ಪ್ರಕಾರವಾಗಿ ವಿಭಾಗ ಅಥವಾ ಪ್ರಕರಣ 95 ಮತ್ತು 96ಕ್ಕೆ ತಿದ್ದುಪಡಿಯನ್ನು ತರಲಾಗುತ್ತೆ. ವೆರಿ ಇಂಪಾರ್ಟೆಂಟ್. ಸೊ ನೆನ್ಪಿಟ್ಕೊಳ್ಳಿ ಒಂದು ಕಡೆ, 95 ಮತ್ತು 96ನೇ ಪ್ರಕರಣಕ್ಕೆ ತಿದ್ದುಪಡಿಯನ್ನು ತರಲಾಗುತ್ತದೆ. ಸೊ ಈ ಪ್ರಕರಣದಲ್ಲಿ ಏನು ಹೇಳುತ್ತಂದ್ರೆ, ಸೊ ಕೃಷಿಯೇತರ ಉದ್ದೇಶಕ್ಕಾಗಿ ಒಂದು ಭೂ ಪರಿವರ್ತನೆ ಮಾಡ್ಕೊಳ್ಳೋದು, ಇರುವಂಥ ಭೂಮಿಯನ್ನು ಕೃಷಿಯೇತರ ಉದ್ದೇಶಕ್ಕಾಗಿ ಭೂ ಪರಿವರ್ತನೆಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಈ ಒಂದು ತಿದ್ದುಪಡಿ ಕಾಯ್ದೆ ಮಾಹಿತಿಯನ್ನು ಕೊಡುತ್ತೆ. ನೆಕ್ಸ್ಟ್ ನೋಡಿ, ಅನಧಿಕೃತ ಭೂಮಿಯಲ್ಲಿ ತೋಟದ ಬೆಳೆಗಳನ್ನು ಕೃಷಿ ಮಾಡುತ್ತಿರುವ ಕುಟುಂಬಕ್ಕೆ ಸರ್ಕಾರಿ ಭೂಮಿಯನ್ನು 25 ಎಕರೆವರೆಗೆ ಗುತ್ತಿಗೆ ನೀಡುವ ಸಂಬಂಧ ಈ ಕೆಳಗಿನ ಯಾವ ಕಾಯ್ದೆ ತಿಳಿಸುತ್ತದೆ? ನೋಡಿ, ಮತ್ತೊಮ್ಮೆ ಹೇಳ್ತೀನಿ. ಅನಧಿಕೃತವಾಗಿ ಇರುವಂಥ ಭೂಮಿಯಲ್ಲಿ ತೋಟದ ಬೆಳೆಗಳನ್ನು ಕೃಷಿ ಮಾಡುತ್ತಿರುವ ಕುಟುಂಬಕ್ಕೆ ಸರ್ಕಾರಿ ಭೂಮಿಯನ್ನು 25 ಎಕರೆವರೆಗೆ ವೆರಿ ಇಂಪಾರ್ಟೆಂಟ್. ಎಷ್ಟು ಎಕರೆವರೆಗೆ ಅಂತ ಕೇಳ್ತಾರೆ? 25 ಎಕರೆವರೆಗೆ ಗುತ್ತಿಗೆ ನೀಡುವ ಸಂಬಂಧ ಈ ಕೆಳಗಿನ ಯಾವ ಕಾಯ್ದೆ ತಿಳಿಸುತ್ತದೆ? 2023 ತಿದ್ದುಪಡಿ ಕಾಯ್ದೆ 2 ಈಗ ಆಲ್ರೆಡಿ ಮಾತಾಡ್ತಾನೆ ಮೇಲ್ಗಡೆ. 2023 ತಿದ್ದುಪಡಿ ಕಾಯ್ದೆ 9, 2023 ಕಾಯ್ದೆ ತಿದ್ದುಪಡಿ ಕಾಯ್ದೆ 25, 2023 ತಿದ್ದುಪಡಿ ಕಾಯ್ದೆ 19. ಯಾವುದು ಸರಿ ನೋಡಿ. ಅಂದರೆ ಈಗೇನಾಗುತ್ತಂದ್ರೆ, ಅನೇಕ ರೀತಿಯಂಥ ಒಂದಿಷ್ಟು ಸರ್ಕಾರಿ ಜಮೀನುಗಳಿರ್ತವೆ. ಆ ಸರ್ಕಾರಿ ಜಮೀನಲ್ಲಿ ಏನು ಮಾಡ್ತಾರೆ ಅಂದರೆ, ಒಂದಿಷ್ಟು ಒತ್ತುವರಿನ ಮಾಡ್ತಾರೆ. ಒತ್ತುವರಿ ಮಾಡ್ಬಿಟ್ಟು ಈಗೆಲ್ಲ ನಿಮಗೆಲ್ಲ ಗೊತ್ತಿರಬೇಕು, ಲಾಸ್ಟ್ ಟೈಮ್ ಒಂದಿಷ್ಟು ಗುಬ್ಬಿಗೆ ಸಂಬಂಧಪಟ್ಟಂತೆ, ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಗುಬ್ಬಿಗೆ ಸಂಬಂಧಪಟ್ಟಂತೆ ಅನೇಕ ರೀತಿಯಾದ ಒಂದಿಷ್ಟು ಸರ್ಕಾರಿ ಜಮೀನಲ್ಲಿ ಒಂದಿಷ್ಟು ಏನು ಅಡಿಕೆ ಬೆಳೆದಿದ್ದಾರೆ ಅಥವಾ ತೆಂಗನ್ನು ಬೆಳೆದಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಏನು ಮಾಡಿದ್ರು, ಹೋಗಿ ಕಟ್ ಮಾಡಿಬಿಟ್ಟಿದ್ರು. ಸುಮಾರಷ್ಟು ಅಂದರೆ ಅಡಿಕೆ ಬಂದಂಥ ಫಸಲಿಗೆ ಬಂದಂತಹ ಭೂಮಿಯಲ್ಲಿ ಸೊ ಅಡಿಕೆ ಬೆಳೆಗಳನ್ನು ಕಟ್ ಮಾಡಿಬಿಟ್ಟಿದ್ರು. ಓಕೆನಾ? ಅವುಗಳೆಲ್ಲ ನಿಮಗೆ ನ್ಯೂಸ್ ಆಗಿತ್ತು. ಸೊ ಈ ರೀತಿಯಾಗಿ ಏನಾದರೂ ಕೂಡ ಆಗಿತ್ತು ಅಂದರೆ ಸರ್ಕಾರಿ ಭೂಮಿಯನ್ನು ಒತ್ತುವರಿ ಮಾಡಿಕೊಂಡು ಸೊ ಸುಮಾರು ಎಷ್ಟೋ ಎಕರೆವರೆಗೆ 25 ಎಕರೆವರೆಗೆ ಏನಾದರೂ ಕೂಡ ಏನೋ ಬೆಳೆಗಳನ್ನ ಬೆಳ್ಕೊಂಡಿದ್ರೆ ಅವಾಗ ಏನು ಮಾಡುತ್ತೆ, ಸರ್ಕಾರಿ ಭೂಮಿ ಅಂತ ಗುರುತಿಸಿದ್ರೆ ಆ ಒಂದು ಭೂಮಿಯನ್ನು ಏನು ಮಾಡ್ತಾರೆ ಅಂದರೆ ಸರ್ಕಾರ ಅವಾಗ ಏನು ಮಾಡುತ್ತೆ, ಗುತ್ತಿಗೆ ರೀತಿಯಲ್ಲಿ ಈ ರೈತರಿಗೆ ಕೊಡುತ್ತೆ. ಎಸ್ ನೋಡಪ್ಪ, ನೀನು ಸರ್ಕಾರಿ ಭೂಮಿಯನ್ನು ಬಳಸ್ಕೊಂಡಿದ್ಯಾ, ಓಕೆನಾ, ಗೊತ್ತಿಲ್ಲದಲ್ಲ ಬಳಸ್ಕೊಂಡಿದ್ಯಾ. ಈಗ ನೀನು ಬಳಸ್ಕೊಂಡಿರೋ ಕಾರಣಕ್ಕೋಸ್ಕರ ಕಂಡೀಷನ್ ಸಪ್ಲೈ ಎಲ್ಲ ಭೂಮಿಲಿ ಆಗಲ್ಲ ಇದು. ಸಾರಿ, ಸ್ವಲ್ಪ ಹೆಚ್ಚಾಗುತ್ತೆ, ಕೆಮ್ಮೆ ಇವತ್ತು. ಸೊ ನೋಡಿ ಹಾಗಾಗಿ
ಸೊ ಬಳಸ್ಕೊಂಡಿರೋದ್ರಿಂದ ಈ ಒಂದು ಭೂಮಿಯನ್ನು ನಿನಗೆ ಗುತ್ತಿಗೆಯಾಗಿ ನೋಡ್ತಾ ಇದ್ದೀವಿ, ನೀನು ನಮಗೆ ವರ್ಷಕ್ಕಿಷ್ಟು ಅಂತ ಅಮೌಂಟನ್ನು ಕೊಡಬೇಕು ಅಂತ ಏನು ಮಾಡುತ್ತಂದರೆ ಸರ್ಕಾರ ನಿಗದಿಪಡಿಸುತ್ತೆ. ಇದನ್ನು ಗುತ್ತಿಗೆ ಅಂತ ಕರಿತೀವಿ. ಸೊ ಇದರ ಪ್ರಕಾರವಾಗಿ ಯಾವ ಒಂದು ಕಾಯ್ದೆ ಹೇಳ್ತಂದ್ರೆ ಇದನ್ನು ಆಪ್ಷನ್ 2 2023 ತಿದ್ದುಪಡಿ ಕಾಯ್ದೆ 9 ಇದು ಹೇಳುತ್ತೆ ಒತ್ತುವರಿ. ಓಕೆನಾ? ಈ ರೀತಿ ಮಾಡ್ಕೊಂಡಾಗ ಸೊ ಅಲ್ಲಿ ಬೆಳೆದಿರುತ್ತೆ, ಬೆಳೆ ಬಂದಿರುತ್ತೆ, ಸೊ ಅದನ್ನು ಕಟಾವು ಮಾಡೋಕ್ಕಾಗಲ್ಲ. ಅವಾಗ ಏನು ಹೇಳುತ್ತೆ, ಗುತ್ತಿಗೆ ರೀತಿಯಲ್ಲಿ ನೀವು ಕೊಡ್ತೀವಪ್ಪ, ಇದಕ್ಕೆ ಸಂಬಂಧಪಟ್ಟಂಗೆ ಇಷ್ಟು ಅಮೌಂಟನ್ನು ಕೊಡಬೇಕಾಗುತ್ತೆ ಅಂತ ಹೇಳುತ್ತೆ. ಓಕೆನಾ? ಇದು 2023 ತಿದ್ದುಪಡಿ ಕಾಯ್ದೆ 9 ಅಡಿಯಲ್ಲಿ ತಿಳಿಸುತ್ತೆ. ಓಕೆ, ಎಸ್. ಮುಂದಿನ ಪ್ರಶ್ನೆ, ಸಂವಿಧಾನದ ಯಾವ ವಿಧಿಯು ಕಾನೂನು ಪ್ರಾಧಿಕಾರದ ಹೊರತಾಗಿ ಬೇರೆ ಯಾವ ರೀತಿಯಲ್ಲಿಯೂ ತೆರಿಗೆಗಳನ್ನು ವಿಧಿಸುವಂತಿಲ್ಲ ಎಂಬುದನ್ನು ತಿಳಿಸುತ್ತದೆ. ಕೆಲವೊಂದಿಷ್ಟು ವರ್ಡ್ಗಳು ಇವತ್ತು ತುಂಬ ಜಾಯಿಂಟ್ ಆಗಿಬಿಟ್ಟಿದೆ ನೋಡಿ. ಹೇಳಿ, ಸಂವಿಧಾನದ ಯಾವ ವಿಧಿಯು ಕಾನೂನು ಪ್ರಾಧಿಕಾರದ ಹೊರತಾಗಿ ಬೇರೆ ಯಾವ ರೀತಿಯಲ್ಲಿಯೂ ತೆರಿಗೆಗಳನ್ನು ವಿಧಿಸುವಂತಿಲ್ಲ ಎಂಬುದನ್ನು ತಿಳಿಸುತ್ತದೆ. ನೋಡಿ, ತೆರಿಗೆಗೆ ಸಂಬಂಧಪಟ್ಟಂಥ ಪ್ರಶ್ನೆ. ಸೊ ಟ್ಯಾಕ್ಸ್ ಅನ್ನು ನಾವೇನು ಕಟ್ತೀವಿ, ಆ ಒಂದು ಟ್ಯಾಕ್ಸ್ಗೆ ಸಂಬಂಧಪಟ್ಟಂತೆ ಯಾವ ಒಂದು ವಿಧಿ ತಿಳಿಸುತ್ತೆ ಅನ್ನೋದು. ಓಕೆನಾ? ಏನು ಸರ್ಕಾರ ನಿಗದಿಪಡಿಸುತ್ತೆ ನಿಮಗೆಲ್ಲ ಗೊತ್ತಿದೆ. ಪ್ರತ್ಯಕ್ಷ ತೆರಿಗೆ, ಪರೋಕ್ಷ ತೆರಿಗೆ, ಅವುಗಳಿಗೆ ಸಂಬಂಧಪಟ್ಟಂತೆ ಸುಮಾರು ರೀತಿಯಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಓಕೆನಾ? GST ಏನು? GST ಪ್ರತ್ಯಕ್ಷ ತೆರಿಗೆನೋ ಪರೋಕ್ಷ ತೆರಿಗೆನೋ? ಕಮೆಂಟ್ ಮಾಡಿ ಬೇಗ ನೋಡೋಣ. GST ಅನ್ನೋದು ಪ್ರತ್ಯಕ್ಷ ತೆರಿಗೆನೋ ಪರೋಕ್ಷ ತೆರಿಗೆನೋ? ಕ್ವಿಕ್ಕಾಗಿ ಆನ್ಸರ್ ಮಾಡಿ. ಯಾವುದು ನೋಡಿ, 265 265ನೇ ವಿಧಿ ಹೇಳುತ್ತೆ. 265ನೇ ವಿಧಿ ಕಾನೂನು ಪ್ರಾಧಿಕಾರದ ಹೊರತಾಗಿ ಬೇರೆ ಯಾವ ರೀತಿಯಲ್ಲಿಯೂ ಕೂಡ ತೆರಿಗೆಯನ್ನು ವಿಧಿಸುವಂತಿಲ್ಲ ಅಂತ ಹೇಳುತ್ತೆ. ಎಸ್. ಮತ್ತೊಂದು ಪ್ರಶ್ನೆ ಮಾಡಿದೆ, GST ಅನ್ನೋದು ಯಾವುದು? ಪ್ರತ್ಯಕ್ಷ ತೆರಿಗೆನ ಪರೋಕ್ಷ ತೆರಿಗೆನ? ಡೈರೆಕ್ಟ್ ಟ್ಯಾಕ್ಸ್, ಇಂಡೈರೆಕ್ಟ್ ಟ್ಯಾಕ್ಸ್. ವೆರಿ ಗುಡ್. ಪರೋಕ್ಷ ತೆರಿಗೆ ಅಲ್ವಾ? ನಾವೇನು ಮಾಡ್ತೀವಿ, ಡೈರೆಕ್ಟಾಗಿ ಕಟ್ಟೋದಿಲ್ಲ ಅದನ್ನು. ಯಾವುದಾದ್ರೂ ಒಂದು ವಸ್ತುವನ್ನು ಬೈ ಮಾಡ್ತೀವಿ. ವಸ್ತುವನ್ನು ಬೈ ಮಾಡಿದಾಗ ವಸ್ತುವಿನ ಮೇಲೆ GST ಇರುತ್ತೆ 18%, ಅಥವಾ ಅಕಾರ್ಡಿಂಗ್ ಟು ಏನಿರುತ್ತೆ ಪ್ರಾಡಕ್ಟ್ ಮೇಲೆ ಅಷ್ಟು ಪರ್ಸೆಂಟ್ GSTನ ನಾವೇನು ಮಾಡ್ತೀವಿ, ಅದನ್ನು ಬೈ ಮಾಡಿದಾಗ ನಾವೇನು ಮಾಡ್ತೀವಿ, ಕಟ್ತಾ ಹೋಗ್ತೀವಿ ಅಲ್ವಾ? ಡೈರೆಕ್ಟ್ ಟ್ಯಾಕ್ಸ್ ಇರೋದಿಲ್ಲ. ಡೈರೆಕ್ಟ್ ಟ್ಯಾಕ್ಸ್ ಸಂಬಂಧಪಟ್ಟಂಗೆ ನಮಗೆಲ್ಲ ಗೊತ್ತಿರುತ್ತೆ. ನಾವೆಲ್ಲ ಏನು ನೌಕರರಲ್ಲಿ ಇರ್ತೀವಿ, ಸರ್ಕಾರಿ ನೌಕರರಲ್ಲಿ. ಸೊ ಅವರೆಲ್ಲ ಏನು ಮಾಡ್ತಾ ಹೋಗ್ತೀವಿ, ನಾವು ಡೈರೆಕ್ಟಾಗೆ ನಮ್ಮ ಒಂದು ಸ್ಯಾಲ್ರಿಯ ಮೇಲೆ ಇಷ್ಟು ಸ್ಯಾಲ್ರಿ ದಾಟಿತ್ತು ಅಂದರೆ ನಾವು ಟ್ಯಾಕ್ಸನ್ನು ಪೇ ಮಾಡ್ತಾ ಹೋಗ್ತೀವಿ. ಓಕೆನಾ? ಪರೋಕ್ಷ ತೆರಿಗೆ, ಪರೋಕ್ಷ. ಹಾಗಾದರೆ GST ಬಗ್ಗೆ ಯಾವ ವಿಧಿಯು ಅವಕಾಶ ನೀಡಿದೆ ಹೇಳ್ತೀರಾ ಯಾರಾದರೂ? ಪರೋಕ್ಷ. GSTಗೆ ಅವಕಾಶ ನೀಡಿರುವಂಥ ವಿಧಿ ಯಾವುದು? ಸಂವಿಧಾನದ ವಿಧಿ ಯಾವುದು? ನೋಡೋಣ, ಹೇಳಿ ಬೇಗ ಟಕ್ಕಂತ. ಯಾರಿಗಾದ್ರೂ ಗೊತ್ತಿದ್ರೆ ಕ್ವಿಕ್ಕಾಗಿ ಹೇಳಿ. ಪರೋಕ್ಷ ತೆರಿಗೆ, ಇಂಡೈರೆಕ್ಟ್ ಟ್ಯಾಕ್ಸ್. GSTಗೆ ಅವಕಾಶ ನೀಡಿರುವಂಥ ವಿಧಿ ಯಾವುದು? ಮತ್ತೊಂದು ಪ್ರಶ್ನೆಯನ್ನು ಕೇಳಿದೆ ನೋಡಿ. ಇವೆಲ್ಲ ಮಾಹಿತಿಗಳು ಒಂದಕ್ಕೊಂದು ಲಿಂಕ್ ಆಗ್ತಲೇ ಇರ್ತವೆ. ಇದು ತಿದ್ದುಪಡಿ ಕಾಯ್ದೆ ವಿಧಿಗೆ ಸಂಬಂಧಪಟ್ಟಂತೆ ಕೇಳ್ತಾ ಇದ್ದೀನಿ. ವೆರಿ ಗುಡ್. ಯಾರಿದು? ಪಾಟೀಲ್, ಶಿಲ್ಪ. ವೆರಿ ಗುಡ್. ಅವ್ರು ವೆರಿ ಗುಡ್, ನಿಮ್ಗೆ ವೆರಿ ಗುಡ್. ಯಾಕೆಂದರೆ 279A ಇದು ಕರೆಕ್ಟ್ ಆನ್ಸರ್. 279A ಎಕ್ಸಾಕ್ಟ್ಲಿ ರೈಟ್ ಶಿಲ್ಪ ಅವರೇ. 279A ವಿಧಿಯ ಅಡಿಯಲ್ಲಿ GSTಗೆ ಅವಕಾಶವನ್ನು ನೀಡಲಾಗಿದೆ. ವೆರಿ ಗುಡ್. ಓದ್ತಾ ಇದ್ದಾರೆ ಚೆನ್ನಾಗಿ. ಗೋಮಾಳ ಭೂಮಿಗೆ ಸಂಬಂಧಿಸಿದಂತೆ ಯಾವ ಪ್ರಕರಣದ ಅಡಿಯಲ್ಲಿ ಕಂಡು ಬರ್ತದೆ? ಗೋಮಾಳ ಭೂಮಿ ನಿಮಗೆಲ್ಲ ಗೊತ್ತಿದೆ. ಗೋಮಾಳ ಭೂಮಿ ಸರ್ಕಾರಿ ಜಮೀನಿಗೆ ಸಂಬಂಧಪಟ್ಟಿರುತ್ತೆ. ಈ ಒಂದು ಗೋಮಾಳ ಭೂಮಿಗೆ ಸಂಬಂಧಪಟ್ಟಂತೆ ಯಾವ ಒಂದು ಪ್ರಕರಣದ ಅಡಿಯಲ್ಲಿ ಈ ಒಂದು ಗೋಮಾಳ ಭೂಮಿಯ ಬಗ್ಗೆ ತಿಳಿಸಲಾಗಿದೆ? ಏಲಕ್ಕಿ ಬೆಟ್ಟಗಳು ಕೂಡ ನಾವು ಕರಿತೀವಿ. ಯಾವುದು? ತಮಿಳುನಾಡು. ಎಸ್, ತಮಿಳುನಾಡು ಮತ್ತು ಕೇರಳ ಬಾರ್ಡ್ರು ಅವೆರಡು ಏನು ಮನ್ನಾರ್ ಆಗಿರಲಿ, ಮನ್ನಾರ್ ಆದ ತಕ್ಷಣ ನೆಕ್ಸ್ಟು ಆ ಒಂದು ಪೂರ್ವ ಭಾಗಕ್ಕೆ ಬರುತ್ತೆ. ಯಾವುದು? ಕೊಡೈಕೆನಲ್. ಎಸ್, ನೋಡು
ಹೇಳಿ, ಯಾವುದು ಸರಿ? ಯಾವುದು ಸರಿ? ನೋಡಿ, ಗೋಮಾಳ ಭೂಮಿಗೆ ಸಂಬಂಧಪಟ್ಟಂತೆ 72 72ನೇ ಪ್ರಕರಣ ತಿಳಿಸ್ಕೊಡುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸುಮಾರು ಬಾರಿ ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ 72ನೇ ಪ್ರಕರಣ ಗೋಮಾಳ ಭೂಮಿಗೆ ಸಂಬಂಧಪಟ್ಟಿದೆ. ಹಾಗೆ 84 ಸಂಬಂಧಪಟ್ಟಂತೆ ಭೂ ಕಂದಾಯವನ್ನು ಯಾರಿಗೆ ಗೊತ್ತುಪಡಿಸಬೇಕು ಅಂತ ಸಂಬಂಧಪಟ್ಟಂಥ ಮಾಹಿತಿನ ಕೊಡುತ್ತೆ. ಓಕೆನಾ? ಹಾಗೆ 70 ಬಂದರೆ ಇಲ್ಲಿ ಗಣಿ ಮತ್ತು ಖನಿಜೋತ್ಪತ್ತಿಗಳ ಬಗ್ಗೆ ಸಂಬಂಧಪಟ್ಟಂತೆ ಮಾಹಿತಿನ ಕೊಡ್ತಾ ಹೋಗುತ್ತೆ. 82 ಬಂದರೆ ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಪ್ರವಾಹದಿಂದ ನಷ್ಟವಾದಂಥ ಸಂದರ್ಭದಲ್ಲಿ ಭೂ ಕಂದಾಯದ ಮಾಫಿ. ನಾನು ಆಲ್ರೆಡಿ ಇದ್ರ ಬಗ್ಗೆ ಮಾತಾಡಿದ್ದೀನಿ ಅಲ್ವಾ? ಪ್ರವಾಹ ಸಂದರ್ಭದಲ್ಲಿ ಸೊ ಏನು ಅರ್ಧ ಎಕರೆಗಿಂತ ಏನು ಹೆಚ್ಚಾಗಿರುವಂಥ ಸಂಬಂಧಪಟ್ಟಂತೆ ಕಡಿಮೆ ಇರಬಾರ್ದು. ಸೊ ಅರ್ಧ ಎಕರೆಗಿಂತ ಹೆಚ್ಚಿರಬೇಕಾಗುತ್ತೆ. ಅಂಥ ಒಂದು ಪ್ರವಾಹದ ಸಮಯದಲ್ಲಿ ಅವರಿಗೆ ಭೂ ಕಂದಾಯವನ್ನು ಮಾಫಿ ಮಾಡೋ ಸಂಬಂಧಪಟ್ಟಂಥ ಮಾಹಿತಿಯನ್ನು 82ನೇ ಪ್ರಕರಣ ತಿಳಿಸ್ಕೊಡುತ್ತೆ. ಈಗ ಗೋಮಾಳ ಭೂಮಿಗೆ ಸಂಬಂಧಪಟ್ಟಂತೆ 72ನೇ ಪ್ರಕರಣ ತಿಳಿಸ್ಕೊಡುತ್ತೆ. ಓಕೆನಾ? ಎಸ್, ತಲೆನೋವು ಬಂದವು. ರಸ್ತೆ ಬದಿಯ ಮರಗಳು ನಿಮಗೆಲ್ಲ ಗೊತ್ತೇ ಇದೆ. ರಸ್ತೆ ಬದಿಯಲ್ಲಿ ಮರಗಳನ್ನು ನೆಡ್ತಾ ಇರ್ತಾರೆ. ಸೊ ಇದು ಯಾವ ವಿಷಯದಲ್ಲಿ ಬರುತ್ತೆ? ಈಗ ನಮಗೆಲ್ಲ ಗೊತ್ತಿದೆ 15 ವಿಷಯಗಳು ಬರ್ತವೆ. ಆ 15 ವಿಷಯಗಳಲ್ಲಿ ಯಾವ ಒಂದು ಅಧ್ಯಾಯದಲ್ಲಿ ಬರುತ್ತೆ? 15 ಅಧ್ಯಾಯದಲ್ಲಿ ಯಾವ ಅಧ್ಯಾಯದಲ್ಲಿ ರಸ್ತೆಯ ಬದಿಯ ಮರಗಳನ್ನ ನೆಡಬೇಕು, ಅವುಗಳಿಗೆ ಸಂಬಂಧಪಟ್ಟಂಥ ಮಾಹಿತಿ ಬರುತ್ತೆ? ಯಾವ ಒಂದು ಅಧ್ಯಾಯದಲ್ಲಿ? ಅಧ್ಯಾಯ 6, ಅಧ್ಯಾಯ 7, ಅಧ್ಯಾಯ 7A, ಅಧ್ಯಾಯ 8. ನೋಡಿ, ಅಧ್ಯಾಯ 6ರಲ್ಲಿ ರೆವಿನ್ಯೂ ಅಧಿಕಾರ ವ್ಯಾಪ್ತಿ ಬರುತ್ತೆ. ಅಧ್ಯಾಯ 7ರಲ್ಲಿ ಭೂಮಿ ಮತ್ತು ಭೂಕಂದಾಯ ಭೂಮಿ ಮತ್ತು ಭೂಕಂದಾಯ ಎರಡೂ ಕೂಡ ಬರ್ತಾ ಹೋಗ್ತವೆ. ಸೊ ಇಲ್ಲಿ ಭೂಮಿಯಲ್ಲಿ ಬರುವಂಥ ಏನು ಅಧ್ಯಾಯ ಇದೆ ಅಂದರೆ ಇದು 7ನೇ ಅಧ್ಯಾಯದಲ್ಲೇ ಬರ್ತವೆ. 7ನೇ ಅಧ್ಯಾಯನ 2 ಭಾಗವನ್ನು ಮಾಡ್ತಾರೆ. ಓಕೆನಾ? ಸೊ ಭೂಮಿ ಮತ್ತೇನೊಂದು ಭೂಕಂದಾಯ ಅಂತ. ಈ ಭೂಮಿಯ ಅಡಿಯಲ್ಲಿ ಬರುವಂಥದ್ದು ಏನಾಗುತ್ತಂದರೆ ಈ ಒಂದು ರಸ್ತೆ ಬದಿಯ ಮರಗಳು, ಇವುಗಳಿಗೆ ಸಂಬಂಧಪಟ್ಟಂತೆ 77ನೇ ಪ್ರಕರಣದ ಅಡಿಯಲ್ಲಿ ಬರುತ್ತೆ. 77ನೇ ಪ್ರಕರಣದ ಅಡಿಯಲ್ಲಿ ಈ ಒಂದು ರಸ್ತೆ ಬದಿಯ ಮರಗಳು ಬರುತ್ತೆ. ಎಷ್ಟನೇ ಅಧ್ಯಾಯ? 7ನೇ ಅಧ್ಯಾಯದಲ್ಲಿ. 7A ಅಧ್ಯಾಯ ಇನ್ನೊಬ್ಬರ ಭೂಮಿಯ ಮೂಲಕ ಜಲಮಾರ್ಗಗಳ ನಿರ್ಮಾಣ. ಓಕೆನಾ? ಜಲಮಾರ್ಗಗಳ ನಿರ್ಮಾಣ. ಈಗ ಏನಾಗುತ್ತೆ, 7A ನಿಮಗೆಲ್ಲ ಗೊತ್ತೇ ಇರುತ್ತೆ. ಅನೇಕ ರೀತಿಯಂತ ಈಗ ನಮ್ಗೆ ಎಲ್ಲೋ ಒಂದು ಕಡೆ ಜಲಮಾರ್ಗ ಇರುತ್ತೆ, ಅದನ್ನು ಮತ್ತೊಂದು ಕಡೆಗೆ ತರಬೇಕಂದ್ರೆ ಇನ್ನೊಬ್ಬರ ಜಮೀನು ಮುಖಾಂತರ ಹೋಗಬೇಕಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಯಾವ ಒಂದು ಅಧ್ಯಾಯದ ಬಗ್ಗೆ ಯಾವ ಅಧ್ಯಾಯದಲ್ಲಿ ತಿಳಿಸ್ತು ಅಂದರೆ ಅದು 7A ತಿಳಿಸ್ಕೊಡುತ್ತೆ. ಓಕೆನಾ? ಅದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. 8ನೇ ಅಧ್ಯಾಯ ವರ್ಗಾವಣೆಯಾಗಿರುವ ಭೂಮಿಗಳ ಮಂಜೂರಾತಿ, ಉಪಯೋಗ ಮತ್ತು ಬಿಟ್ಟು ಕೊಡುವಿಕೆ ಸಂಬಂಧಪಟ್ಟಂತೆ 8ನೇ ಅಧ್ಯಾಯ ತಿಳಿಸ್ಕೊಡುತ್ತೆ. ಓಕೆನಾ? ವೆರಿ ವೆರಿ ಇಂಪಾರ್ಟೆಂಟ್. ಇವೆಲ್ಲವೂ ಕೂಡ ಕಂಪ್ಲೀಟ್ಲಿ ಕಂದಾಯಕ್ಕೆ ಸಂಬಂಧಪಟ್ಟವು. ಇವೆಲ್ಲ ಓದಲೇಬೇಕು, ಓದಿದ್ರೆ ಮಾತ್ರ ಅರ್ಥ ಆಗ್ತವೆ. ನೆಕ್ಸ್ಟ್ ನೋಡಿ, ಪ್ಲಾಂಟೇಶನ್ ಭೂಮಿಗೆ ಈ ಕೆಳಗಿನ ಯಾವ ಬೆಳೆಯು ಸಂಬಂಧಿಸಿಲ್ಲ? ಪ್ಲಾಂಟೇಶನ್ ಭೂಮಿಗೆ ಈ ಕೆಳಗಿನ ಯಾವ ಬೆಳೆಯು ಸಂಬಂಧಿಸಿಲ್ಲ? ಏಲಕ್ಕಿ, ಕಾಫಿ, ಮೆಣಸು, ರಬ್ಬರ್. ಯಾವುದು ಸಂಬಂಧಿಸಿಲ್ಲ? ಪ್ಲಾಂಟೇಶನ್ ಭೂಮಿಗೆ ಈ ಕೆಳಗಿನ ಯಾವ ಬೆಳೆಯು ಸಂಬಂಧಿಸಿಲ್ಲ? ಗೊತ್ತಿಲ್ಲ ಸರ್ ನಮಗೆ. ನಾವು ನೋಡೋಕೆ ಹೋಗಿಲ್ಲ, ಓದಕ್ಕೆ ಹೋಗಿಲ್ಲ. ನಮ್ಮನ್ನು ಕೇಳಬೇಡಿ ದಯವಿಟ್ಟು. ಉತ್ತರವನ್ನು ಹೇಳ್ಬಿಟ್ಟು ಸುಮ್ಮನಾಗ್ಬಿಡ್ರಿ. ನಮ್ಗೆ ತಲೆ ಕೆಡಿಸ್ಬೇಡಿ. ನಮ್ಗೆ ಇದ್ರ ಬಗ್ಗೆ ನಮಗೇನು ಗೊತ್ತಿಲ್ಲ. ನೀವು ಪ್ಲಾಂಟೇಶನ್ ಅಂತೀರಾ, ಅದಂತೀರಾ, ಇದಂತೀರಾ. ಎಸ್ ಅಲ್ವಾ? ಎಸ್ ನೋಡಿ, ಇಲ್ಲಿ ಪ್ಲಾಂಟೇಶನ್ ಬಂದು ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಏಲಕ್ಕಿ ಆಗಿರಲಿ, ಕಾಫಿ ಆಗಿರಲಿ, ಮೆಣಸಾಗಿರಲಿ, ರಬ್ಬರ್ ಆಗಿರಲಿ ಎಲ್ಲವೂ ಕೂಡ ಬರ್ತವೆ. ಎಗೇನ್ ಆ ಭೂಮಿಯ ಮೇಲಿನ ಪ್ರಪ್ರಥಮ ಹೊಣೆ ಎಂದು ತಿಳಿಸುವಂಥ ಪ್ರಕರಣ ಯಾವುದು? ತಿಳಿಸುವಂಥ ಪ್ರಕರಣ ಯಾವುದು? ವೆರಿ ವೆರಿ ಇಂಪಾರ್ಟೆಂಟ್. ಮತ್ತೊಂದು ಪ್ರಶ್ನೆ, ಭೂಕಂದಾಯವು ಭೂಮಿಯ ಮೇಲಿನ ಪ್ರಪ್ರಥಮ ಹೊಣೆ ಎಂದು ತಿಳಿಸುವಂತಹ ಪ್ರಕರಣ ಯಾವುದು? ನೋಡಿ, ಏನ್ ಸರ್ ಹಿಂಗಂದ್ರೆ, ಯಾರೇ ಭೂಮಿ
ಹಿಡುವಳಿದಾರ ಇದ್ರು ಕೂಡ ಆ ಭೂಮಿಯ ಬಗ್ಗೆ ಆ ಭೂಮಿಗೆ ಸಂಬಂಧಪಟ್ಟಂತೆ ಭೂಕಂದಾಯವನ್ನು ಸಲ್ಲಿಸಬೇಕಾಗುತ್ತೆ. ಲೈಕ್ ಎ ಅನ್ನುವಂಥ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಂತೆ ಭೂಮಿ ಇದೆ ಅಂತಂದ್ರೆ ಆ ಎ ಅನ್ನೋ ಒಬ್ಬ ವ್ಯಕ್ತಿ ಭೂಕಂದಾಯವನ್ನು ಸಲ್ಲಿಸಬೇಕಾಗುತ್ತೆ. ಇನ್ ಕೇಸ್ ಭೂಕಂದಾಯವನ್ನು ಸಲ್ಲಿಸಿಲ್ಲ ಅಂತಂದ್ರೆ ಸೊ ಆ ಒಂದು ಭೂಮಿ ಆಗಿರ್ಲಿ ಅಥವಾ ಭೂಮಿಯಲ್ಲಿರುವಂತಹ ಮರಗಿಡಗಳಾಗಿರ್ಲಿ ಆ ಭೂಮಿಗೆ ಸಂಬಂಧಪಟ್ಟಂತೆ ಯಾವುದೇ ಆಗಿರ್ಲಿ ಅವುಗಳಿಗೆ ಸಂಬಂಧಪಟ್ಟಂತ ಕಂಪ್ಲೀಟ್ ಎಲ್ಲವೂ ಕೂಡ ತಪ್ಪಿದ್ದಲ್ಲಿ, ಸಂದಾಯವನ್ನ ಮಾಡಲು ತಪ್ಪಿದ್ದಲ್ಲಿ ಅದೇನ್ ಮಾಡ್ತಂದ್ರೆ ಆ ಮರಗಳಾಗಿರ್ಲಿ ಬೆಳೆಗಳಾಗಿರ್ಲಿ ಅಥವಾ ಆ ಭೂಮಿಯಲ್ಲಿರುವಂಥ ಕಟ್ಟಡಗಳಾಗಿರ್ಲಿ ಎಲ್ಲವೂ ಕೂಡ ಮುಟ್ಟುಗೋಲನ್ನ ಹಾಕೊಳ್ತಾರೆ. ಸೊ ಯಾರು ಅಂತಂದ್ರೆ ನೋಡಿ, ಮುಟ್ಟುಗೋಲು ಹಾಕೊಳ್ಳೋದಕ್ಕೆ ಸಂಬಂಧಪಟ್ಟಂತ ಆದೇಶವನ್ನ ಯಾರು ಮಾಡ್ತಾರೆ ಅಂದ್ರೆ ತಹಸೀಲ್ದಾರ್ ಮಾಡ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್. ತಹಸೀಲ್ದಾರ್ ಏನ್ ಮಾಡ್ತಾರೆ ಅಂದ್ರೆ ಆ ಭೂಮಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾಗಿ ಸಂದಾಯ ಆಗಿಲ್ಲ, ಬಾಕಿ ಇದೆ, ಆ ಕಾರಣಕ್ಕೋಸ್ಕರ ಆ ಭೂಮಿಯನ್ನ ಮುಟ್ಟುಗೋಲು ಹಾಕೊಂತೀವಿ ಅಂತ ಏನ್ ಮಾಡ್ತಾರೆ ಅಂದ್ರೆ ತಹಸೀಲ್ದಾರ್ ಆದೇಶವನ್ನ ಮಾಡುವಂತ ಅಧಿಕಾರವನ್ನ ಹೊಂದಿದ್ದಾರೆ. ಸೊ ಇದರ ಬಗ್ಗೆ ಯಾವ ಪ್ರಕರಣ ಹೇಳುತ್ತಂದ್ರೆ ಪ್ರಕರಣ 87 ಇದರ ಬಗ್ಗೆ ಮಾಹಿತಿನ ಕೊಡುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಈ ಪ್ರಕರಣಗಳ ಬಗ್ಗೆ ನಿಮಗೆ ಸುಮಾರು ಬಾರಿ ಮಾತಾಡ್ತಲೇ ಇದ್ದೀನಿ. ಯಾವುದನ್ನು ಬೇಕಾದ್ರೂ ಕೂಡ ಪ್ರಶ್ನೆಯನ್ನ ಕೇಳಬಹುದು ನಿಮಗೆ. ಓಕೆನಾ? ಆಪ್ಷನ್ 4 ಅನೇಕ ಜನಗಳಿಗೆ ಗೊತ್ತಿಲ್ಲ ಇದು, ಆ ಕಾರಣಕ್ಕೋಸ್ಕರ ಮಾಹಿತಿನ ತಿಳ್ಕೊಳ್ಳಿ. 87 ಪ್ರಕರಣ 87 ಕ್ಲಿಯರ್ ಆಯ್ತಲ್ಲ? ಎಸ್. ನೋಡಿ, ಈ ಕೆಳಗಿನ ಯಾರ ಅನುಮತಿ ಇಲ್ಲದೆ ಬೇಸಾಯದ ಭೂಮಿಯನ್ನ ಇತರ ಉದ್ದೇಶಕ್ಕೆ ಬಳಸುವಂತಿಲ್ಲ. ಮತ್ತೊಂದು ಇಂಪಾರ್ಟೆಂಟ್ ಪ್ರಶ್ನೆ. ಬೇಸಾಯದ ಭೂಮಿಯನ್ನ ಈ ಕೆಳಗಿನ ಯಾರ ಅನುಮತಿ ಇಲ್ಲದೆ ಇತರ ಉದ್ದೇಶಕ್ಕಾಗಿ ಬಳಸುವಂತಿಲ್ಲ ಅಂದ್ರೆ ವಾಣಿಜ್ಯ ಉದ್ದೇಶಕ್ಕಾಗಿ ಅಥವಾ ಡೈಲಿ ಬರ್ತಾ ಇರಿ ಮಂಜುಳವರೇ, ನಿಮ್ಗೆ ಗೊತ್ತಾಗುತ್ತೆ, ಬಾವಿನ ಕ್ಲಿಯರ್ ಗೊತ್ತಾಗುತ್ತೆ. ಹೇಳಿ ಯಾವುದು ಸರಿ? ಈಗ ಆಲ್ರೆಡಿ ಆ ಒಂದು ಭೂಮಿಗೆ ಸಂಬಂಧಪಟ್ಟಂತೆ ಮುಟ್ಟುಗೋಲು ಹಾಕೊಳ್ಳೋದಕ್ಕೆ ತಹಸೀಲ್ದಾರ್ ಅವರ ಒಂದಿಷ್ಟು ಭೂ ಸಂದಾಯ ಅಥವಾ ಭೂ ಕಂದಾಯವನ್ನು ಮಾಡಿಲ್ಲ ಅಥವಾ ಬಾಕಿಯನ್ನ ಸಂದಾಯ ಮಾಡಿಲ್ಲ ಅಂದ್ರೆ ಆ ತಹಸೀಲ್ದಾರ್ಗೆ ಬರುತ್ತೆ. ಆದರೆ ಇದಕ್ಕೆ ನೋಡಿ, ಇದು ಡಿಫ್ರೆಂಟ್ ಪ್ರಶ್ನೆ. ಯಾವುದಾದ್ರೂ ಒಂದು ಭೂಮಿ ಇದೆ, ಆ ಭೂಮಿಗೆ ಸಂಬಂಧಪಟ್ಟಂತೆ ಅವರು ಯಾವುದಕ್ಕೆ ವ್ಯವಸಾಯವನ್ನ ಹೊರತಾಗಿ ಬೇಸಾಯದ ಭೂಮಿಯನ್ನ ಇತರ ಉದ್ದೇಶಕ್ಕೋಸ್ಕರ ಅಂದ್ರೆ ಅವನೇನಾದ್ರೂ ಕೂಡ ಬೇರೆ ಏನೋ ಸೈಟ್ ಮಾಡ್ತಿದ್ದಾನೆ, ನಮಗೆಲ್ಲ ಗೊತ್ತಿರುತ್ತೆ. ಈಗ ಸೈಟ್ ಅಂದ ತಕ್ಷಣ ನಿಮ್ಗೆ ಉತ್ತರವನ್ನು ಕರೆಕ್ಟಾಗಿ ಹೇಳ್ಬಿಡ್ತೀರಾ. ಸೈಟನ್ನ ಮಾಡ್ತಿದ್ದಾನೆ ಅಥವಾ ಅದನ್ನ ವಾಣಿಜ್ಯ ಉದ್ದೇಶಕ್ಕೋಸ್ಕರ ಒಂದಿಷ್ಟು ಸೈಟ್ ಮಾಡಿ ಮಾರ್ತಾ ಇದ್ದಾನೆ ಅಂದಾಗ ಸೊ ಇಲ್ಲಿ ಪರ್ಮಿಷನ್ಸ್ ಬೇಕಾಗುತ್ತೆ. ಯಾರು ಪರ್ಮಿಷನ್ ಬೇಕಾಗುತ್ತೆ? ತಹಸೀಲ್ದಾರ್ ಪರ್ಮಿಷನ್. ಯಾರು ಪರ್ಮಿಷನ್ ಬೇಕಾಗುತ್ತೆ ಈಗ ಹೇಳ್ತೀರಾ? ವೆರಿ ಗುಡ್. ತಹಸೀಲ್ದಾರ್ ಅಲ್ಲ, ಡೆಪ್ಯೂಟಿ ಕಮಿಷನರ್. ವೆರಿ ವೆರಿ ಇಂಪಾರ್ಟೆಂಟ್. DC ಅವರ ಅನುಮತಿ ಬೇಕಾಗುತ್ತೆ. ವಿತೌಟ್ DC ಅವರ ಅನುಮತಿ ಇಲ್ಲದೆ ಯಾವುದೇ ಭೂಮಿಗೆ ಅಂದ್ರೆ ಬೇಸಾಯದ ಭೂಮಿಯನ್ನ ಅವರು ಇತರ ಉದ್ದೇಶಕ್ಕೋಸ್ಕರ ಬಳಸ್ಕೊಳಂತಿಲ್ಲ. ಬಳಸ್ಕೊಬೇಕು ಅಂತಂದ್ರೆ ಅದು ಡೆಪ್ಯೂಟಿ ಕಮಿಷನ್ ಅವರ ಅನುಮತಿ ಬೇಕಾಗುತ್ತೆ. ಆಯ್ಕೆ 2 ಡೆಪ್ಯೂಟಿ ಕಮಿಷನರ್ DC, ಹೌದಲ್ವಾ? DC ಕನ್ವರ್ಷನ್ ಅಂತ ಕರಿತೀವಿ. ಯಾರಾದ್ರೂ ಕೇಳಿದ್ರ ಪದನ DC ಕನ್ವರ್ಷನ್ ಆಗಿದ್ಯಾ? ಎಸ್. ಯಾರಾದ್ರೂ ಕೂಡ ರಿಯಲ್ ಎಸ್ಟೇಟ್ ಮಾಡೋರು ಇದ್ರೆ ಗೊತ್ತಾಗುತ್ತೆ DC ಕನ್ವರ್ಷನ್ ಆಗಿದೆಯಾ ಲ್ಯಾಂಡು ಅಂತ ಕೇಳ್ತೀವಿ. ಸೊ ಇದು ವ್ಯವಸಾಯದ ಭೂಮಿನಾ, ಇದು DC ಕನ್ವರ್ಷನ್ ಆಗಿದೆಯಾ ಹಾಗಾದ್ರೆ ಅಂತ ಕೇಳ್ತೀವಿ. DC ಕನ್ವರ್ಷನ್ ಅಂದ್ರೆ ಅದು ಸಂಬಂಧಪಟ್ಟಂತೆ ಡೆಪ್ಯೂಟಿ ಕಮಿಷನರ್ಸ್ ಅದನ್ನಾಗಿರ್ಬೇಕು, ಆ ಒಂದು ಸಹಿಯನ್ನು ಮಾಡಬೇಕಾಗುತ್ತೆ. ಕ್ಲಿಯರ್ ಆಯ್ತಲ್ಲ? ಸುಮಾರು ಬಾರಿ ಪ್ರಶ್ನೆಗಳನ್ನ ಕೇಳ್ತಾರೆ ಹಿಂಗೆ. DC ಕನ್ವರ್ಷನ್, ಓಕೆನಾ? ಸೊ ಡೆಪ್ಯೂಟಿ ಕಮಿಷನರ್ ಸಂಬಂಧಪಟ್ಟಂತೆ ಅದನ್ನು ಕೇಳ್ತಿರ್ತಾರೆ, ಅಂದ್ರೆ DC ಕನ್ವರ್ಷನ್ ಆಗಿದೆಯಾ ಭೂಮಿಗೆ ಅಂತ. ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. NE ಅಪ್ರೂವಲ್ ಬೇಕಾಗುತ್ತೆ. NE ಅಪ್ರೂವಲ್ಗೆ ಟೂಡಾ ಬೂಡಾ ಇವೆಲ್ಲ ಕೂಡ ಬರ್ತಿರ್ತವೆ, ನಿಮಗೆಲ್ಲ ಗೊತ್ತಿರುತ್ತೆ. ರಿಯಲ್ ಎಸ್ಟೇಟ್ ಬಗ್ಗೆ ಯಾರಾದ್ರೂ ಕೂಡ ಮಾಹಿತಿ ಇದ್ರೆ ಹೌದು, NE ಅಪ್ರೂವಲ್ ಕೂಡ ಬೇಕಾಗುತ್ತೆ. ಅದರಲ್ಲಿ ಮತ್ತೆ ಬರ್ತಾ ಹೋಗ್ತವೆ ಗ್ರೀನ್ ಝೋನ್, ಯೆಲ್ಲೋ ಝೋನ್, ಅವೆಲ್ಲವೂ ಕೂಡ ಮತ್ತಷ್ಟು ಮಾಹಿತಿಗಳಿದೆ. ನೋಡಿ, ಭೂಮಿ ಮತ್ತು ಭೂಕಂದಾಯ ಈ ಕೆಳಗಿನ ಯಾವ ಅಧ್ಯಾಯದಲ್ಲಿ ಕಂಡು ಬರ್ತವೆ? ಭೂಮಿ ಮತ್ತು ಭೂಕಂದಾಯ ಈ ಕೆಳಗಿನ ಯಾವ ಅಧ್ಯಾಯದಲ್ಲಿ ಕಂಡು ಬರ್ತವೆ? ಅಧ್ಯಾಯ 5, ಅಧ್ಯಾಯ 6, ಅಧ್ಯಾಯ 7, ಅಧ್ಯಾಯ 4. ಯಾವುದು? ನೋಡಿ,
ಅಧ್ಯಾಯ 5 ಯಾವುದ್ರ ಬಗ್ಗೆ ಹೇಳ್ತಂದ್ರೆ ಯಾವುದ್ರ ಬಗ್ಗೆ? ಕೆಲವು ಅಪೀಲುಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಡ್ತಾ ಹೋಗುತ್ತೆ. ಅಧ್ಯಾಯ 6 ರೆವಿನ್ಯೂ ಅಧಿಕಾರಿಯ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಡುತ್ತೆ. ಅಧ್ಯಾಯ 7ಕ್ಕೆ ಸಂಬಂಧಪಟ್ಟಂತೆ ಇದು ಭೂಮಿ ಮತ್ತು ಭೂ ಕಂದಾಯಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಡುತ್ತೆ, ಆಪ್ಷನ್ 3. ಹಾಗೆ ಆಪ್ಷನ್ 4 ಏನಿದೆ, ಅಧ್ಯಾಯ 4, ಇದು ಕರ್ನಾಟಕ ರೆವಿನ್ಯೂ ಅಪೀಲು ನ್ಯಾಯಾಧೀಕರಣ ರಚನೆ ಮತ್ತು ಅಧಿಕಾರಿಗಳ ಬಗ್ಗೆ ಮಾಹಿತಿಯನ್ನು ಕೊಡುತ್ತೆ, ಅಧ್ಯಾಯ 4. ಸೊ ದಟ್ ಆಪ್ಷನ್ 3 ಏನಿದೆ, ಅಧ್ಯಾಯ 7, ಇದು ಭೂಮಿ ಮತ್ತು ಭೂ ಕಂದಾಯಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನು ಕೊಡುವಂಥ ಅಧ್ಯಾಯ ಯಾವುದು ಅಂದರೆ ನಿಮಗೆಲ್ಲ ಗೊತ್ತಾಯಿದೆ. ಒಟ್ಟಾರೆಯಾಗಿ ಎಷ್ಟು ಅಧ್ಯಾಯಗಳಿದ್ದಾವೆ? 15 ಅಧ್ಯಾಯಗಳಿದ್ದಾವೆ. ಕೇಳ್ತಾರೆ ಎಷ್ಟು ಅಧ್ಯಾಯಗಳು ಅಂತ ಕೇಳ್ತಾರೆ. ಇವುಗಳ ಬಗ್ಗೆ ನಾನು ಆಲ್ರೆಡಿ ಸುಮಾರು ಬಾರಿ ಮಾತಾಡಿದ್ದೇನೆ, ಓಕೆನಾ? ಸೊ ಅಧ್ಯಾಯ 7ರಲ್ಲಿ ಭೂಮಿ ಮತ್ತು ಭೂ ಕಂದಾಯದ ಬಗ್ಗೆ, ಭೂ ಕಂದಾಯವನ್ನು ಈ ಕೆಳಗಿನ ಯಾರು ಗೊತ್ತುಪಡಿಸುತ್ತಾರೆ ಹೇಳಿ. ಯಾರು ಗೊತ್ತುಪಡಿಸುತ್ತಾರೆ? ಮತ್ತೊಂದು ಪ್ರಮುಖ ಪ್ರಶ್ನೆ, ಯಾರು ಗೊತ್ತುಪಡಿಸುತ್ತಾರೆ? ಯಾರು ನೋಡಿ, ಯಾವುದೇ ಒಂದು ಭೂಮಿಗೆ ಸಂಬಂಧಪಟ್ಟಂತೆ ಭೂ ಕಂದಾಯವನ್ನು 84ನೇ ಪ್ರಕರಣದ ಪ್ರಕಾರವಾಗಿ ಆ ಭೂ ಕಂದಾಯವನ್ನು ಯಾರು ಗೊತ್ತುಪಡಿಸಬೇಕು? ಯಾರು? ಗ್ರಾಮ ಆಡಳಿತಾಧಿಕಾರಿ, ರೆವಿನ್ಯೂ ಇನ್ಸ್ಪೆಕ್ಟರ್, ತಹಸೀಲ್ದಾರ್, ಡೆಪ್ಯೂಟಿ ಕಮಿಷನರ್. ನೋಡಿ, ಯಾರಂದರೆ ಡೆಪ್ಯೂಟಿ ಕಮಿಷನರ್, DC. ಓಕೆನಾ? ವೆರಿ ವೆರಿ ಇಂಪಾರ್ಟೆಂಟ್. ಡೆಪ್ಯೂಟಿ ಕಮಿಷನರ್ ಏನು ಮಾಡ್ತಾರಂದರೆ ಈ ಒಂದು ಭೂ ಕಂದಾಯವನ್ನು ಗೊತ್ತುಪಡಿಸಬೇಕಾಗುತ್ತೆ. ಆ ಒಂದು ಭೂಮಿಗೆ ಸಂಬಂಧಪಟ್ಟಂತೆ ಏನು ಸದರಿ ಭೂಮಿ ಇರುತ್ತೆ, ಆ ಸದರಿ ಭೂಮಿಗೆ ಸಂಬಂಧಪಟ್ಟಂಥ ಕಂಪ್ಲೀಟ್ ಭೂ ಕಂದಾಯವನ್ನು ಡೆಪ್ಯೂಟಿ ಕಮಿಷನರ್ ಗೊತ್ತುಪಡಿಸಬೇಕಾಗುತ್ತೆ. ಆಗ ಆಪ್ಷನ್ ಡಿ ಇಸ್ ಅ ರೈಟ್ ಆನ್ಸರ್. ಯಾವುದನೇ ಪ್ರಕರಣ? 84ನೇ ಪ್ರಕರಣ ತಿಳಿಸ್ಕೊಡುತ್ತೆ. ಇನ್ನೊಬ್ಬರ ಭೂಮಿಯ ಮೇಲೆ ಜಲಮಾರ್ಗ ನಿರ್ಮಾಣ ವಿಷಯಕ್ಕೆ ಸಂಬಂಧಪಟ್ಟಂತೆ ತಿಳಿಸುವಂಥ ಅಧ್ಯಾಯ ಯಾವುದು? ಈಗೆಲ್ಲವೂ ಕೂಡ ನಾವು ಗಮನಿಸ್ತಾ ಇರ್ತೀವಿ. ಸೊ ಯಾವುದಾದ್ರೂ ಒಂದು ನಾಲೆ ಹೋಗಬೇಕು, ಆ ನಾಲೆಗೆ ಸಂಬಂಧಪಟ್ಟಂತೆ ಜಮೀನಿರುತ್ತೆ. ಆ ಜಮೀನಲ್ಲಿ ಹೋಗಬೇಕು ಅಂತಂದರೆ ಯಾವ ಒಂದು ಅಧ್ಯಾಯದಲ್ಲಿ ಇನ್ನೊಬ್ಬರ ಭೂಮಿಯ ಮೂಲಕ ಜಲಮಾರ್ಗವನ್ನು ನಿರ್ಮಾಣ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಅವಕಾಶ ಕೊಡಲಾಗಿದೆ? ಓಕೆನಾ? 90A ಪ್ರಕರಣದ ಅಡಿಯಲ್ಲಿ ಬರ್ತಾ ಹೋಗುತ್ತೆ. ಯಾವ ಅಧ್ಯಾಯ? ಎಸ್ ನೋಡಿ, ಅಧ್ಯಾಯ 7.A ಅಥವಾ 7(a) ಅಥವಾ 7ರಲ್ಲಿ ಬತ್ತ A ಭಾಗದಲ್ಲಿ. ಸೊ ಅದರಲ್ಲಿ ಯಾವ ಒಂದು ಪ್ರಕರಣ ಅಂದರೆ 90A ಒಂದು ಪ್ರಕರಣದ ಅಡಿಯಲ್ಲಿ ಈ ಒಂದು ಜಲಮಾರ್ಗವನ್ನು ಏನು ಮಾಡ್ತಾರೆ, ಇನ್ನೊಬ್ಬರ ಭೂಮಿಯ ಮುಖಾಂತರವಾಗಿ ಮಾಡೋದಕ್ಕೆ ಅವಕಾಶವನ್ನು ಕೊಡ್ತಾ ಹೋಗಿರ್ತಾರೆ. ಅದಕ್ಕೆ ಅನೇಕ ರೀತಿಯಂಥ ಒಂದಿಷ್ಟು ಕಂಡೀಷನ್ಸ್ ಇದೆ, ಓಕೆನಾ? ಸೊ ಏನು ಆ ಭೂಮಿ ಇರುತ್ತೆ, ಆ ಭೂಮಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಪರಿಹಾರವನ್ನು ಕೊಟ್ಟು ಆನಂತರ ಅದರ ಜಲಮಾರ್ಗವನ್ನು ನಿರ್ಮಾಣ ಮಾಡೋದಕ್ಕೆ ಅವಕಾಶ ಇರುತ್ತೆ, ಓಕೆನಾ? ಸೊ ನೆಕ್ಸ್ಟ್, ಪಟ್ಟಾ ಪುಸ್ತಕಕ್ಕೆ ಸಂಬಂಧಿಸಿದಂತೆ ಮಾಹಿತಿ ನೀಡುವ ಪ್ರಕರಣ ಯಾವುದು? ಪಟ್ಟಾ ಪುಸ್ತಕ ಏನು ಸರ್ ಪಟ್ಟಾ ಪುಸ್ತಕ ಅಂತಂದರೆ? ಸೊ ಇದು ಕೃಷಿ ಭೂಮಿಗೆ ಸಂಬಂಧಪಟ್ಟಂತೆ ಹಿಡುವಳಿದಾರ ಇರ್ತಾರೆ, ಅವರಿಗೆ ಸಂಬಂಧಪಟ್ಟಂತೆ ಕಂದಾಯವನ್ನು ಸಂದಾಯ ಮಾಡುವಂಥ ಸಂಬಂಧಪಟ್ಟಂಥ ಮಾಹಿತಿಯನ್ನು ಒಳಗೊಂಡಿರುತ್ತೆ. ಅಂದರೆ ಎಂಥ ಭೂಮಿ ಇದೆ ಅದು, ಆ ಭೂಮಿಗೆ ಸಂಬಂಧಪಟ್ಟಂತೆ ಸೊ ಏನೆಲ್ಲ ಅವ್ರ ಕಂದಾಯವನ್ನು ಕೊಟ್ಟಿದ್ದಾರೆ ಅಥವಾ ಸಲ್ಲಿಸಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂಥ ಆ ಗ್ರಾಮಕ್ಕೆ ಸಂಬಂಧಪಟ್ಟಂಥ ಜಮೀನಿಗೆ ಸಂಬಂಧಪಟ್ಟಂತೆ ಏನಾದರೂ ಬಾಕಿ ಇದೆಯಾ, ಅಥವಾ ಸಾಗುವಳಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಮಾಹಿತಿ ಇದೆ, ಬೆಳೆಗಳ ಮಾಹಿತಿ ಆಗಿರಲಿ, ಕಂಪ್ಲೀಟ್ಲಿ ಆ ಒಂದು ಪಟ್ಟಾ ಪುಸ್ತಕದಲ್ಲಿ ಇರುತ್ತೆ, ಓಕೆನಾ? ಆ ಪಟ್ಟಾ ಪುಸ್ತಕಕ್ಕೆ ಸಂಬಂಧಪಟ್ಟಂತೆ ಯಾವ ಒಂದು ಪ್ರಕರಣ ಮಾಹಿತಿಯನ್ನು ನೀಡುತ್ತೆ ಅಂತ ಪ್ರಶ್ನೆ ಕೇಳಿದ್ದಾರೆ,
ಓಕೆನಾ. ಪ್ರತಿಯೊಬ್ಬ ಕೃಷಿ ಭೂಮಿಯ ಹಿಡುವಳಿದಾರ ಇರ್ತಾರೆ, ಅವರಿಗೆ ಸಂಬಂಧಪಟ್ಟಂತೆ ಪಟ್ಟ ಪುಸ್ತಕ ಇರುತ್ತೆ. ಅದರ ಪ್ರಕಾರವಾಗಿ ಗ್ರಾಮ ಆಡಳಿತ ಅಧಿಕಾರಿಯ ನೇಮಕಾತಿಗೆ ಸಂಬಂಧಿಸಿದಂತೆ ತಿಳಿಸುತ್ತದೆ. ಫ್ರಿಡ್ಜ್ ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್. ನೇಮಕಾತಿಗೆ ಸಂಬಂಧಪಟ್ಟಂತೆ ನಿಮಗೆಲ್ಲ ಗೊತ್ತಿರುತ್ತೆ. ಅಧ್ಯಾಯಗಳು ಟೋಟಲ್ 15 ಇದೆ. 15 ಅಧ್ಯಾಯಗಳಲ್ಲಿ ಏನು ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತೆ. ಸೊ ಇಲ್ಲಿ ಯಾವ ಒಂದು ಅಧ್ಯಾಯ ಗ್ರಾಮ ಪಂಚಾಯತಿಯ ನೇಮಕಾತಿಗೆ ಸಂಬಂಧಪಟ್ಟಂತೆ ತಿಳಿಸುತ್ತೆ ಅನ್ನೋದು ಯಾವುದು ಸರಿ. ಯಾವ ಅಧ್ಯಾಯವು ಗ್ರಾಮ ಆಡಳಿತ ಅಧಿಕಾರಿಯ ನೇಮಕಾತಿಗೆ ಸಂಬಂಧಿಸಿದಂತೆ ತಿಳಿಸುತ್ತದೆ? ಅಧ್ಯಾಯ 1, ಅಧ್ಯಾಯ 2, ಅಧ್ಯಾಯ 3, ಅಧ್ಯಾಯ 4. ಟೋಟಲ್ ಆಗಿ ಎಷ್ಟಿವೆ ಅಧ್ಯಾಯಗಳು? 15 ಅಧ್ಯಾಯಗಳಿವೆ. ವೆರಿ ವೆರಿ ಇಂಪಾರ್ಟೆಂಟ್. ಯಾವ ಅಧ್ಯಾಯ ಏನನ್ನು ತಿಳಿಸ್ಕೊಡುತ್ತೆ ಅಂತ ತಿಳ್ಕೊಬೇಕಾಗುತ್ತೆ. ಸೊ ನೋಡಿ, ಅಧ್ಯಾಯ 1 ಏನಂದ್ರೆ, ಸೊ ಇಲ್ಲಿ ಏನಾಗುತ್ತೆ, ಪ್ರಾರಂಭಿಕ ಅಂತ ಕೊಟ್ಟಿರ್ತಾರೆ, ಪ್ರಾರಂಭಿಕ. ಸೊ ಎರಡನೇದು ಏನು ಮಾಡ್ತಾರೆ ಅಂದ್ರೆ, ಎರಡನೇ ಅಧ್ಯಾಯ ರೆವಿನ್ಯೂ ಅಧಿಕಾರಿಗಳ ನೇಮಕ ಮತ್ತು ಅವರ ಅಧಿಕಾರಗಳು. ನೋಡಿ, ರೆವಿನ್ಯೂ ಅಧಿಕಾರಿಗಳ ಎಲ್ಲರೂ ಬಂದ್ಬಿಡ್ತಾರೆ. ರೆವಿನ್ಯೂ ಅಧಿಕಾರಿಗಳಂದ್ರೆ ಕಂಪ್ಲೀಟ್ಲಿ ನಿಮಗೆ ಹೇಳಿದ್ನಲ್ಲ, ಸೊ ಕಂಪ್ಲೀಟ್ಲಿ ಜಿಲ್ಲೆಯಿಂದ ಅಥವಾ ವಿಭಾಗದಿಂದ ಬರುವಂಥ ಎಲ್ಲರೂ ಪ್ರತಿಯೊಬ್ಬರು ಕೂಡ ಬರ್ತಾರೆ. ಅಂದರೆ ಇಲ್ಲಿ ರೀಜನಲ್ ಕಮಿಷನರ್ ಇಂದ ಹಿಡ್ಕೊಂಡು ರೀಜನಲ್ ಕಮಿಷನರ್ ಆಗಿರಲಿ, ಡೆಪ್ಯೂಟಿ ಕಮಿಷನರ್ ಆಗಿರಲಿ. ನೋಡಿ, ನಿಮ್ಗೆ ಅದನ್ನು ಸುಮಾರು ಬಾರಿ ಮಾಹಿತಿನ ಕೊಟ್ಟಿದ್ದೇನೆ, ಆದರೂ ಕೂಡ ಮತ್ತೊಮ್ಮೆ ಕೊಡ್ತಾ ಇದ್ದೀನಿ. ರೀಜನಲ್ ಕಮಿಷನರ್ ನೇಮಕ 7ನೇ ಪ್ರಕರಣ ಹೇಳುತ್ತೆ. 8ನೇ ಪ್ರಕರಣ ಡಿಸಿಗೆ ಸಂಬಂಧಪಟ್ಟಂತೆ ಹೇಳುತ್ತೆ. 9ನೇ ಪ್ರಕರಣ ಯಾರಿಗೆ ಸಂಬಂಧಪಟ್ಟಂಗೆ ಹೇಳುತ್ತೆ? ವಿಶೇಷ ಡೆಪ್ಯೂಟಿ ಕಮಿಷನರ್ ಅವ್ರಿಗೆ ಸಂಬಂಧಪಟ್ಟಂಗೆ ಹೇಳುತ್ತೆ. ಓಕೆನಾ. ಹಾಗೆ 10ನೇ ಪ್ರಕರಣ ಯಾರಿಗೆ ಹೇಳುತ್ತೆ? ಸೊ ಇಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಸಂಬಂಧಪಟ್ಟಂಗೆ ಹೇಳುತ್ತೆ. 11 ಯಾರಿಗೆ ಹೇಳುತ್ತಂದ್ರೆ ತಹಸೀಲ್ದಾರ್ಗೆ ಹೇಳುತ್ತೆ. 12 ಯಾರಿಗೆ ಹೇಳ್ತಂದ್ರೆ ವಿಶೇಷ ತಹಸೀಲ್ದಾರ್ ಸಂಬಂಧಪಟ್ಟಂಗೆ ಮಾತಾಡುತ್ತೆ. ಓಕೆನಾ. ಸೊ 16ನೇ ಪ್ರಕರಣ ಗ್ರಾಮ ಲೆಕ್ಕಿಗ. ವೆರಿ ವೆರಿ ಇಂಪಾರ್ಟೆಂಟ್, ಸುಮಾರು ಬಾರಿ ಮಾತಾಡಿದ್ದೀನಿ. ಗ್ರಾಮ ಲೆಕ್ಕಿಗೆ ಸಂಬಂಧಪಟ್ಟಂತೆ 16ನೇ ಪ್ರಕರಣ ಹೇಳುತ್ತೆ. ಸೊ ಹೀಗಾಗಿ ರೆವಿನ್ಯೂ ಅಧಿಕಾರಿಗಳಿಗೆ ಸಂಬಂಧಪಟ್ಟಂತೆ ಅಧ್ಯಾಯ ತಿಳಿಸ್ಕೊಡೋದು 2ನೇ ಅಧ್ಯಾಯ. 3ನೇ ಅಧ್ಯಾಯ ಏನು ಹೇಳುತ್ತೆ? 3ನೇ ಅಧ್ಯಾಯ ಅದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ರೆವಿನ್ಯೂ ಅಧಿಕಾರಿಗಳ ಪ್ರಕ್ರಿಯೆ ಬಗ್ಗೆ ತಿಳಿಸ್ಕೊಡ್ತಾ ಹೋಗುತ್ತೆ. ಸೊ ಇದು 3ನೇ ಅಧ್ಯಾಯ. ಓಕೆನಾ. ಹಾಗೆ 4ನೇ ಅಧ್ಯಾಯ ಏನು ತಿಳಿಸುತ್ತೆ? 4ನೇ ಅಧ್ಯಾಯ ವೆರಿ ವೆರಿ ಇಂಪಾರ್ಟೆಂಟ್. ಇದು ಕೂಡ ಅಷ್ಟೇ. ಕರ್ನಾಟಕ ರೆವಿನ್ಯೂ ಅಪೀಲು ನ್ಯಾಯಾಧೀಕರಣ ರಚನೆ ಮತ್ತು ಅಧಿಕಾರಿಗಳು. ನೋಡಿ, ಯಾವುದು? ಕರ್ನಾಟಕ ರೆವಿನ್ಯೂ ಅಪೀಲು ನ್ಯಾಯಾಧೀಕರಣದ ರಚನೆ ಮತ್ತು ಅಧಿಕಾರಿಗಳ ಬಗ್ಗೆ ಅಧ್ಯಾಯ 4 ತಿಳಿಸ್ಕೊಡುತ್ತೆ. ಹಾಗಾಗಿ ಅಧ್ಯಾಯ 2 ಏನು ರೆವಿನ್ಯೂ ಅಧಿಕಾರಿಗಳು ಸಂಬಂಧಪಟ್ಟಂತೆ ಎಲ್ಲರೂ ಕೂಡ ಹೇಳಿದ್ನಲ್ಲ, ಮೇಲಿಂದ ಕೆಳಭಾಗದವರೆಗೂ ಕೂಡ ಹೈರಾರ್ಕಿ ಏನಿದೆ ಎಲ್ಲರಿಗೂ ಸಂಬಂಧಪಟ್ಟಂತೆ ರೆವಿನ್ಯೂ ಅಧಿಕಾರಿಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ಲಿ ಅಧ್ಯಾಯ 2ರಲ್ಲಿ ತಿಳಿಸ್ಕೊಡುತ್ತೆ. ಕ್ಲಿಯರ್ ಆಯ್ತಲ್ಲ? ಎಸ್. ಮತ್ತೊಂದು ಪ್ರಶ್ನೆ, ಯಾವ ಪ್ರಕರಣವು ಗ್ರಾಮ ಆಡಳಿತ ಅಧಿಕಾರಿಯು ಇಡಬೇಕಾದಂತ ಅಗತ್ಯ ದಾಖಲೆಗಳ ಬಗ್ಗೆ ತಿಳಿಸುತ್ತದೆ? ಅಗತ್ಯ ದಾಖಲೆಗಳು. ಗ್ರಾಮ ಲೆಕ್ಕಿಗರು ಇಡಬೇಕಾದಂಥ ಅಗತ್ಯ ದಾಖಲೆಗಳ ಬಗ್ಗೆ ಯಾವ ಒಂದು ಪ್ರಕರಣ ತಿಳಿಸಿಕೊಡುತ್ತದೆ? ಪ್ರಕರಣ 16, ಪ್ರಕರಣ 17, ಪ್ರಕರಣ 18, ಪ್ರಕರಣ 18A. ಯಾವುದು ಸರಿಯಾದ ಉತ್ತರ? ನೋಡಿ, ಆಗ್ಲೇ ನಿಮ್ಗೆ ಹೇಳಿದೆ, ಪ್ರಕರಣ 16ಕ್ಕೆ ಸಂಬಂಧಪಟ್ಟಂತೆ ಏನು ಹೇಳುತ್ತೆ? ಗ್ರಾಮ ಲೆಕ್ಕಿಗರ ನೇಮಕಾತಿಗೆ ಸಂಬಂಧಪಟ್ಟಂತೆ ಹೇಳುತ್ತೆ, ನೇಮಕಾತಿ. ಓಕೆನಾ. ಹಾಗೆ 17ನೇ ಪ್ರಕರಣ ಏನು ಹೇಳುತ್ತಂದ್ರೆ, ಗ್ರಾಮ ಲೆಕ್ಕಿಗನು ಇಡಬೇಕಾದಂಥ ಅಗತ್ಯ ದಾಖಲೆಗಳ ಬಗ್ಗೆ ಹೇಳೋದು. 17ನೇದು. ಓಕೆ. ಸೊ 18ನೇದು ನೆನ್ಪಿಟ್ಕೊಳ್ಳಿ. 16 ತಕ್ಷಣ ಗ್ರಾಮ ಲೆಕ್ಕಿಗರ ನೇಮಕ. ನೆಕ್ಸ್ಟ್ 17ನೇದು ಏನು ಮಾಡ್ತಾರೆ ಅಂದರೆ, ಅವರಿಗೆ ಸಂಬಂಧಪಟ್ಟಂತೆ ಇಡಬೇಕಾದಂಥ ದಾಖಲೆಗಳ ಬಗ್ಗೆ ಹೇಳುತ್ತೆ. 18 ಏನು ಹೇಳ್ತಂದ್ರೆ, ಸೊ ಮೊಣಜಿ ಅಧಿಕಾರಿಗಳ ಬಗ್ಗೆ ತಿಳಿಸುತ್ತೆ. ಓಕೆನಾ. ಹಾಗೆ 18A ಸಂಬಂಧಪಟ್ಟಂತೆ ಲೈಸೆನ್ಸ್ ಹೊಂದಿರುವಂಥ ಮೊಣಜಿದಾರರ ನೇಮಕ, ಅವುಗಳು ಸಂಬಂಧಪಟ್ಟಂತೆ ತಿಳಿಸ್ಕೊಡ್ತಾ ಹೋಗುತ್ತೆ 18A. ಇಷ್ಟನ್ನು ತಿಳ್ಕೊತಾ ಹೋಗಿ, ವೆರಿ ವೆರಿ ಇಂಪಾರ್ಟೆಂಟ್. ಸೊ ನೇರ ಪ್ರಶ್ನೆಗಳನ್ನ ಪ್ರಕರಣಗಳ ಮೇಲೆ ಕೇಳ್ತಾನೆ, ಪ್ರಕರಣಗಳನ್ನ ಬಗ್ಗೆ ಕೇಳ್ತಾನೆ. ಇವುಗಳು ಕೂಡ ನೀವು ನೆನಪಲ್ಲಿ ಇಟ್ಕೊಬೇಕಾಗುತ್ತೆ. ಓಕೆನಾ. 200+ ಪ್ರಕರಣಗಳು ಕಂಡುಬರ್ತವೆ. ಈ ಪ್ರಕರಣಗಳ ಬಗ್ಗೆ ಅಧ್ಯಯನ ಮಾಡಿಕೊಂಡು ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಂಡಿದ್ರೆ ಹೆಲ್ಪ್ ಆಗುತ್ತೆ. ಓಕೆ. ಎಸ್. ಐಶ್ವರ್ಯ, ಓಕೆ, ಒಳ್ಳೆಯದಾಗಲಿ. 10th ಸ್ಟ್ಯಾಂಡರ್ಡ್ ಓದ್ತಿದ್ಯಾ? ಎಸ್. ನೋಡಿ, ಇದು ಪ್ರಕರಣ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂಗಪ್ಪ. ಯಾವ ಪ್ರಕರಣವು ಜಿಲ್ಲೆಗಳನ್ನು, ತಾಲೂಕುಗಳನ್ನು, ಹೋಬಳಿಗಳನ್ನು ಮತ್ತು ಗ್ರಾಮಗಳನ್ನು ರದ್ದುಗೊಳಿಸುವ ವಿಧಾನದ ಬಗ್ಗೆ ತಿಳಿಸುತ್ತದೆ? ತಲೆಗಿರಂತದ ಅನ್ಲಿ, ಇದೆಲ್ಲ ಓದಿಲ್ಲ ಸರ್ ಅಂದರೆ ಓದಬೇಕಾಗುತ್ತೆ. ನೋಡಿ, ಯಾವ ಪ್ರಕರಣವು ಜಿಲ್ಲೆಗಳನ್ನು, ತಾಲೂಕುಗಳನ್ನು, ಹೋಬಳಿಗಳನ್ನು ಮತ್ತು ಗ್ರಾಮಗಳನ್ನು
ರದ್ದುಗೊಳಿಸುವ ವಿಧಾನದ ಬಗ್ಗೆ ತಿಳಿಸುತ್ತದೆ. ವೆರಿ ವೆರಿ ಇಂಪಾರ್ಟೆಂಟ್. ಯಾವುದು? ರೆವಿನ್ಯೂ ಅಧ್ಯಾಯ 2 ಬರ್ತಿದ್ರು ಕೂಡ, ಅಧ್ಯಾಯ 2 ಬರುತ್ತೆ. ಅಧ್ಯಾಯ 2 ಸೊ ಪ್ರಮುಖವಾಗಿ ಪ್ರಕರಣಗಳು. 5ನೇ ಪ್ರಕರಣ ಏನು ಬರುತ್ತೆ ಅಂದ್ರೆ, ಇದಕ್ಕೆ ಸಂಬಂಧಪಟ್ಟಂತೆ ಗ್ರಾಮಗಳ ಸರಹದ್ದು ಬದಲಾಯಿಸುವ, ಗ್ರಾಮಗಳನ್ನು ಸಮ್ಮಿಲನಗೊಳಿಸುವ ಅಥವಾ ಏನು ರಚಿಸಲು ರಾಜ್ಯ ಸರ್ಕಾರಕ್ಕೆ ಇರುವ ಅಧಿಕಾರಗಳ ಬಗ್ಗೆ, ಅಂದ್ರೆ ರಾಜ್ಯಗಳ ಒಂದು ಗ್ರಾಮಗಳ ಸರಹದ್ದನ್ನು ಬದಲಾಯಿಸುವ ಅಥವಾ ಗ್ರಾಮಗಳನ್ನು ಸಮ್ಮಿಲನಗೊಳಿಸುವ ಸಂಬಂಧಪಟ್ಟಂತೆ 5ನೇ ಪ್ರಕರಣ ಹೇಳುತ್ತೆ. 6ನೇ ಪ್ರಕರಣ ಅಂದ್ರೆ ಈ ಜಿಲ್ಲೆಗಳು, ತಾಲೂಕುಗಳು, ಹೋಬಳಿಗಳು, ಗ್ರಾಮಗಳನ್ನು ರಚಿಸುವ ಮತ್ತು ರದ್ದುಗೊಳಿಸುವಂತ ಅಧಿಕಾರ. ಓಕೆನಾ? ಸೊ 5ನೇ ದಿನ ಹೇಳ್ತು ಸಮ್ಮಿಲನಗೊಳಿಸುವಂಥದ್ದು, ಅಂದ್ರೆ ಏನು ಬಾರ್ಡರ್ ಇರುತ್ತೆ ಅಥವಾ ನಾವೇನು ಕರಿತೀವಿ ಅದಕ್ಕೆ ಸರಹದ್ದು ಅಂತ ಕರಿತೀವಿ, ಆ ಸರಹದ್ದನ್ನು ಬದಲಾಯಿಸುವ. ಇಲ್ಲಪ್ಪ ಇಲ್ಲಿಗನ ಇಲ್ಲ, ಸೊ ಇನ್ನೂ ಸ್ವಲ್ಪ ದೂರ, ಇನ್ನೊಂದು ಅರ್ಧ ಕಿಲೋಮೀಟರ್ ಮುಂದೆ ಇದೆಯಾ ನಿಮ್ಮೂರು ಅಂತ ಆ ಒಂದು ಬದಲಾಯಿಸುವಂಥದ್ದು, ಅದು ಎರಡನ್ನೂ ಕೂಡ ಸೇರಿಸುವಂಥದ್ದು. ಓಕೆನಾ? ಎ ಅನ್ನೋ ಗ್ರಾಮ ಇರುತ್ತೆ ಅಥವಾ ಬಿ ಅನ್ನೋ ಗ್ರಾಮ ಇರುತ್ತೆ, ಇವೆರಡನ್ನೂ ಕೂಡ ಸೇರಿಸುವಂತ ಅಧಿಕಾರ ಅಥವಾ ಪ್ರಕರಣ ಯಾವ್ದು ಹೇಳ್ತಂದ್ರೆ ಪ್ರಕರಣ 5ರಲ್ಲಿ. ಆದ್ರೆ 6ನೇ ಪ್ರಕರಣದಲ್ಲಿ ಏನ್ ಹೇಳ್ತಂದ್ರೆ ರಚನೆ ಮಾಡತ್ತದು, ಆ ಒಂದು ಗ್ರಾಮವನ್ನು ಹೊಸದಾಗಿ ರಚನೆ ಮಾಡೋದಕ್ಕೆ ಸಾಧ್ಯ ಇರುತ್ತೆ, ಅಥವಾ ಅದನ್ನ ರದ್ದು ಮಾಡುತ್ತದೆ. ಗ್ರಾಮ ಇಲ್ಲಪ್ಪ ಅಂತ ರದ್ದು ಮಾಡೋದು ಕೂಡ ಪ್ರಕರಣ 6ರಲ್ಲಿ ಹೇಳ್ಕೊಡ್ತಾ ಹೇಳುತ್ತೆ. ಓಕೆನಾ? ಪ್ರಕರಣ 7 ಏನ್ ಹೇಳ್ತಂದ್ರೆ ರೆವಿನ್ಯೂ ಕಮಿಷನರ್ ನೇಮಕ, ಕರ್ತವ್ಯ ಮತ್ತು ಪ್ರಕರಣಗಳು. ರೀಜನಲ್ ಕಮಿಷನರ್ ಏನಿರ್ತಾರೆ ಅವರಿಗೆ ಸಂಬಂಧಪಟ್ಟಂತ ಕರ್ತವ್ಯಗಳು, ಅದೇ ರೀತಿಯಾಗಿ ಅವ್ರಿಗೆ ಒಂದು ಕಾರ್ಯಗಳ ಬಗ್ಗೆ ಹೇಳ್ತಾ ಹೋಗುತ್ತೆ. ಸೊ 7ನೇ ಪ್ರಕರಣ ವೆರಿ ವೆರಿ ಇಂಪಾರ್ಟೆಂಟ್. ಹಾಗೆ 8ನೇ ಪ್ರಕರಣ ಏನು ಹೇಳ್ತಂದ್ರೆ ಇದು ಕೂಡ ಇಂಪಾರ್ಟೆಂಟ್, ಡೆಪ್ಯೂಟಿ ಕಮಿಷನ್. ನಿಮ್ಗೆ ಆಗ್ಲೇ ಹೇಳಿದೆ, ಡೆಪ್ಯೂಟಿ ಕಮಿಷನರ್ಗೆ ಸಂಬಂಧಪಟ್ಟಂತೆ ಅವರಿಗೆ ಸಂಬಂಧಪಟ್ಟಂತ ಮಾಹಿತಿನ ಕೊಡ್ತಾ ಹೋಗುತ್ತೆ. ಆಯ್ತಲ್ಲ? ಸೊ ವೆರಿ ವೆರಿ ಇಂಪಾರ್ಟೆಂಟ್ ಇದು ಕೂಡ. ಇದಕ್ಕೆಲ್ಲ PDF ಸ್ಟಡಿ ಮಾಡೋಕ್ಕಾಗುತ್ತೆ. ಸೊ ಇಲ್ಲಿ ಕೊಟ್ಟಿರುವಂಥದ್ದು ಆಯ್ಕೆ ಪ್ರಕಾರವಾಗಿ ಆಯ್ಕೆ 6 ಆಪ್ಷನ್ 2 ಸರಿಯಾದ ಉತ್ತರ. ಅಭಿಲೇಖಾಲಯದಲ್ಲಿ ಇಡಬೇಕಾದ ಸಿ ದಾಖಲೆಗಳ ಅವಧಿ ಎಷ್ಟು? ನೋಡಿ, ಅಂದ್ರೆ ಒಂದಿಷ್ಟು ಫೈಲ್ಗಳನ್ನ ರಕ್ಷಣೆ ಮಾಡೋಕ್ಕಾಗುತ್ತೆ. ಆ ಫೈಲ್ಗಳನ್ನ ರಕ್ಷಣೆ ಮಾಡೋದ್ರಿಂದ ಅದರಲ್ಲಿ ಸಿ ಫೈಲ್, ಮೇ ಬಿ ಇದನ್ನ ನಾವು ರಿಪೀಟೆಡ್ ಪ್ರಶ್ನೆ ಇರಬೇಕನೋ, ಲಾಸ್ಟ್ ಟೈಮ್ ಚರ್ಚೆ ಮಾಡಿದೆ ಅನ್ಸುತ್ತೆ, ಆದ್ರೂ ಕೂಡ ನೆನಪಲ್ಲಿ ಇಟ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ಒಂದಿಷ್ಟು ಏನು ಮಾಡ್ತಾರೆ ಅಂದ್ರೆ ಆ ಒಂದು ದಾಖಲೆಗಳ ರೂಮಲ್ಲಿ, ಡಾಕ್ಯುಮೆಂಟ್ಸ್ ರೂಮ್ ಅಂತ ತಿಳ್ಕೊಳ್ಳಿ. ಡಾಕ್ಯುಮೆಂಟ್ಸ್ ರೂಮ್ಗೆ ಸಂಬಂಧಪಟ್ಟಂತೆ ಆ ಡಾಕ್ಯುಮೆಂಟ್ಸ್ ರೂಮಲ್ಲಿ ಕೆಲವೊಂದಿಷ್ಟು ಏನು ಮಾಡ್ತಾರೆ ಅಂದ್ರೆ ಫೈಲ್ಗಳನ್ನ ಎ ಇಂದ ಇ ವರೆಗೂ, ಎ ಬಿ ಸಿ ಡಿ ಇ ಅಂತ ಭಾಗಗಳನ್ನಾಗಿ ಮಾಡ್ತಾರೆ. ಸೊ ಈ ರೀತಿ ಭಾಗಗಳನ್ನಾಗಿ ಮಾಡಿ ಆ ಫೈಲ್ಗಳನ್ನ ಮಾಡ್ತಾ ಹೋಗ್ತಾರೆ. ಇಂತಿಷ್ಟು ದಿನಗಳ ಕಾಲ ಅದನ್ನೇನು ಮಾಡ್ತಾರೆ ಅಂದ್ರೆ ಶೇಖರಿಸಿಡ್ತಾರೆ ಅಥವಾ ಸ್ಟೋರೇಜ್ ಅನ್ನ ಮಾಡ್ತಾರೆ, ದಾಖಲೆಗಳನ್ನ ಒಂದ್ ಕಡೆ ಇಡ್ತಾರೆ. ಸೊ ಇಲ್ಲಿ ಕೊಟ್ಟಿರುವಂಥದ್ದು ಸಿ ದಾಖಲೆಗಳ ಅವಧಿ ಎಷ್ಟುವರೆಗೆ ಇರುತ್ತೆ ಒಂದು ಪ್ರಶ್ನೆ ಆಗಿದೆ. ನೋಡಿ, ಏನ್ ಫೈಲ್ ಇರುತ್ತೆ, ಎ ಫೈಲ್, ಲಾಸ್ಟ್ ಟೈಮ್ ಎ ಫೈಲ್ ಬಗ್ಗೆ ನಾನು ಮಾತಾಡಿದೆ. ಎ ಫೈಲ್ ಅನ್ನೋದು ಅನಿರ್ದಿಷ್ಟ ಕಾಲವರೆಗೂ ಇರಬೇಕಾಗುತ್ತೆ. ಲೈಕ್ ನಮ್ಮ ಎಲ್ಲ ರೀತಿಯಂತ ಜಮೀನುಗಳ ಒಂದು ದಾಖಲೆ ಆಗಿರಲಿ, ಮನೆಗಳ ದಾಖಲೆಗೆ ಸಂಬಂಧಪಟ್ಟದ್ದಾಗಿರಲಿ, ಸೊ ಇವುಗಳಿಗೆ ಸಂಬಂಧಪಟ್ಟ ಎಲ್ಲವೂ ಕೂಡ ಅದ್ರಲ್ಲಿ ಬಂದ್ಬಿಡುತ್ತೆ ಎ ದಾಖಲೆಗಳು. ಬಿ ದಾಖಲೆಗಳು 30 ವರ್ಷ, ತನಕ ಕಾಯ್ದಿರಿಸಬೇಕಾಗುತ್ತೆ. ಹಾಗೆ ಸಿ ದಾಖಲೆಗಳು ಬಂದ್ರೆ ಇದು 10 ವರ್ಷ, ಡಿ ದಾಖಲೆಗಳು ಬಂದ್ರೆ 5 ವರ್ಷ, ಈ ದಾಖಲೆಗಳು ಬಂದ್ರೆ 1 ವರ್ಷ. ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ಎ ದಾಖಲೆ ಅಂದ್ರೆ ಅನಿರ್ದಿಷ್ಟ ಅವಧಿ ಅಥವಾ ಎ ಫೈಲ್ ಅಂದ್ರೆ ಅನಿರ್ದಿಷ್ಟ ಅವಧಿ, ಬಿ ಫೈಲ್ ಅಂದ್ರೆ 30 ವರ್ಷ, ಸಿ ಫೈಲ್ ಅಂದ್ರೆ 10 ವರ್ಷ, ಡಿ ಫೈಲ್ ಅಂದ್ರೆ 5 ವರ್ಷ, ಇ ಫೈಲ್ ಅಂದ್ರೆ 1 ವರ್ಷ. ಸೊ ಇಲ್ಲಿಯವರೆಗೆ ಈ ದಾಖಲೆಗಳನ್ನ ಕಾಯ್ದಿರಿಸಬೇಕಾಗುತ್ತೆ, ಡಿಪೆಂಡ್ ಅಪಾನ್ ಆ ಫೈಲ್ಗಳನ್ನ ನೇಮ್ನ ಆಧಾರದ ಮೇಲೆ. ಎ ಫೈಲ್ ಅಂದ್ರೆ ಈಗ ಹೇಳ್ದಲ್ಲ ಆ ರೀತಿಯಾಗಿ. ಕ್ಲಿಯರ್ ಆಯ್ತಲ್ಲ? ಎ ಫೈಲ್ ಬಗ್ಗೆ ನಾನು ಮಾತಾಡಿದೆ. ಎ ಫೈಲ್ ಅಂದ್ರೆ ಅನಿರ್ದಿಷ್ಟ ಅವಧಿ. ಲಾಸ್ಟ್ ಟೈಮ್ ಎ ಫೈಲ್ ಬಗ್ಗೆ ಮಾತ್ರ ನಾನು ಮಾತಾಡಿದ್ದೆ. ಕ್ಲಿಯರ್ ಆಯ್ತಲ್ಲ? ಸೊ ವೆರಿ ವೆರಿ ಇಂಪಾರ್ಟೆಂಟ್. ಸೊ ದಟ್ ಆಪ್ಷನ್ ಸಿ ಉತ್ತರ ಈಗ ನಿಮ್ಗೆ ಗೊತ್ತಾಯ್ತು. 10 ವರ್ಷಗಳ ಕಾಲ ಇರುತ್ತೆ. ನೆಕ್ಸ್ಟ್, ಜನನ ಮರಣ ನೋಂದಣಿ ಅಧಿನಿಯಮ 1969 ರಂತೆ ಗ್ರಾಮ ಮಟ್ಟದಲ್ಲಿ ಪ್ರಾಥಮಿಕ ನೋಂದಣಿ ಅಧಿಕಾರಿ ಯಾರಾಗಿರ್ತಾರೆ? ಯಾರು ಪ್ರಾಥಮಿಕ ನೋಂದಣಿ ಅಧಿಕಾರಿ? ನೋಡಿ, ಗ್ರಾಮ ಆಡಳಿತ ಅಧಿಕಾರಿಗೆ ಸಂಬಂಧಪಟ್ಟಂತೆ ತಮಗೆಲ್ಲ ಗೊತ್ತೇ ಇದೆ. ವೆರಿ ವೆರಿ ಇಂಪಾರ್ಟೆಂಟ್. ನೇರ ಪ್ರಶ್ನೆಗಳನ್ನ ಕೇಳ್ತಾರೆ. ಈ ಒಂದು ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತೆ ಅಥವಾ ಕಂದಾಯ ಅಧಿಕಾರಿಗಳಿಗೆ ಸಂಬಂಧಪಟ್ಟಂತೆ ನೇರ ಪ್ರಶ್ನೆಗಳನ್ನ ಕೇಳ್ತಾರೆ. ಆ ದೃಷ್ಟಿಯಿಂದ ಅನೇಕ ರೀತಿಯ ನಿಯಮಗಳು ಬರ್ತಾ ಹೋಗ್ತವೆ. ನಿಯಮಗಳಿಗೆ ಸಂಬಂಧಪಟ್ಟಂತೆ ಅನೇಕ ನಿಯಮಗಳು ಬರ್ತವೆ. ಸೊ ಈ ನಿಯಮದಕ್ಕೆ ಸಂಬಂಧಪಟ್ಟಂತೆ ಅದರಲ್ಲೂ ಕೂಡ ಕಲಂಗಳು ಬರ್ತವೆ, ಪ್ರಕರಣಗಳು ಬರ್ತವೆ, ಅಧ್ಯಾಯಗಳು ಬರ್ತವೆ. ಸೊ ಎಲ್ಲವನ್ನು ಕೂಡ ನೀವು ನೆನಪಲ್ಲಿ ಇಡಬೇಕಾಗುತ್ತೆ. ಸೊ ಇಲ್ಲಿ ಪ್ರಮುಖವಾಗಿ ಈಗ ನಿಮಗೆ ಕೇಳ್ತಿರೋದು ಕಲಂ. ಸೊ ಅಂದ್ರೆ ಒಂದಿಷ್ಟು ಮಾಹಿತಿನ ಕೇಳ್ತಿದ್ದಾರೆ. ಸೊ ಜನನ ಮರಣ ನೋಂದಣಿ ಅಧಿನಿಯಮ
69ರಂತೆ ಗ್ರಾಮ ಮಟ್ಟದಲ್ಲಿ ಪ್ರಾಥಮಿಕ ನೋಂದಣಾಧಿಕಾರಿ ಯಾರಾಗಿರುತ್ತೆ ಅಂತ ಪ್ರಶ್ನೆ ಆಗಿದೆ. ಗ್ರಾಮ ಆಡಳಿತ ಅಧಿಕಾರಿ, ಗ್ರಾಮ ಪಂಚಾಯಿತಿ ಅಧಿಕಾರಿ, ಗ್ರಾಮ ಆರೋಗ್ಯ ಅಧಿಕಾರಿ, ಈ ಮೇಲಿನ ಎಲ್ಲ ಆಯ್ಕೆಗಳು ಸರಿ. ಅನೇಕ ಜನ ಸಿ ಅಂತ ಹೇಳ್ತಿದ್ದೀರಾ, ಡಿ ಅಂತ ಹೇಳ್ತಿದ್ದೀರಾ. ನೋಡಿ, ಅಕಾರ್ಡಿಂಗ್ ಟು 1969 ಕಲಂ 6ರ ಪ್ರಕಾರವಾಗಿ ಗ್ರಾಮ ಮಟ್ಟದಲ್ಲಿ ಗ್ರಾಮ ಲೆಕ್ಕಿಗರು ಅಥವಾ ಗ್ರಾಮ ಆಡಳಿತ ಅಧಿಕಾರಿ, ನಾವೀಗ ನಿಮಗೆಲ್ಲ ಗೊತ್ತಿದೆ ಓಕೆನಾ, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಓಕೆನಾ, ಮೊದಲು ವಿಲೇಜ್ ಅಕೌಂಟೆಂಟ್ ಅಂತ ಕರಿತೀವಿ, ಗ್ರಾಮ ಲೆಕ್ಕಿಗ ಅಂತ ಕರಿತೀವಿ, ಈಗ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ಕೊಟ್ಟಿದ್ದಾರೆ. ಸೊ ವಿ ಎ ಓಕೆನಾ. ಸೊ ಇಲ್ಲಿ ಏನಿದ್ದಾರೆ, ಇವರು ಪ್ರಾಥಮಿಕ ನೋಂದಣಿಯಾಗಿರ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್. ಅರ್ಥಾಯ್ತಲ್ಲ, ವಿ ಎ ಕ್ಲಿಯರ್ ಆಯ್ತಲ್ಲ. ಆಪ್ಷನ್ 1 ಸರಿಯಾದ ಉತ್ತರ. ಎಸ್ ಮುಂದಿನ ಪ್ರಶ್ನೆ ಹೋಗೋಣ. ಕರ್ನಾಟಕ ಭೂ ಕಂದಾಯ ನಿಯಮ 1966ರಂತೆ ಭೂ ಕಂದಾಯ ವಸೂಲಿ ಮಾಡಿದ ಹಣವನ್ನು ಪ್ರತಿ ತಿಂಗಳು ಯಾವ ತಾರೀಕಿನ ಒಳಗಾಗಿ ಸರ್ಕಾರಕ್ಕೆ ಜಮಾ ಮಾಡಬೇಕು. ಮತ್ತೊಂದು ಪ್ರಮುಖ ಪ್ರಶ್ನೆ. ನೋಡಿ, ನಿಮಗೆ ಮಾಹಿತಿ ಇಷ್ಟ ಆಗ್ತಿತ್ತು, ತರಗತಿಗಳು ಇಷ್ಟ ಆಗ್ತಿದೆ ಅಂದರೆ ದಯವಿಟ್ಟು ತಮ್ಮ ಬೆರಳಿನ ತುದಿಯನ್ನು ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಯಾರಾದರೂ ಕೂಡ ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಕ್ಲಾಸಸ್ ಆದಮೇಲೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ನಿಮ್ಮ ಒಂದು ಸ್ಟೇಟಸಲ್ಲಿ ಇಟ್ಕೊಳ್ಳಿ. ಮತ್ತಷ್ಟು ಪ್ರಶ್ನೆಗಳು, ಒಂದಿಷ್ಟು ಕ್ವಶನ್ ಎಲ್ಲವೂ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ ಓಕೆನಾ. ಸೊ ನೋಡಿ, ಮತ್ತೊಂದು ಇಂಪಾರ್ಟೆಂಟ್ ಪ್ರಶ್ನೆ. ಕರ್ನಾಟಕ ಭೂ ಕಂದಾಯ ನಿಯಮ 1966ರಂತೆ ವಸೂಲಿ ಮಾಡಿದ ಹಣವನ್ನು ಪ್ರತಿ ಯಾವ ತಿಂಗಳಿಗೆ ಒಳಗಾಗಿ ಕಟ್ಟಬೇಕು. ಹೇಳಿ. ವಿಗೆ ಸಂಬಂಧಪಟ್ಟಂತೆ ಇದೇ ಬುಕ್ ಅಂತಲ್ಲಪ್ಪ, ಏಕೆಂದರೆ ಫಸ್ಟ್ ಟೈಮ್ ರಿಕ್ರೂಟ್ಮೆಂಟ್ ಆಗ್ತಿರೋದ್ರಿಂದ ಸೊ ಸಜೆಸ್ಟ್ ಅಂತ ಮಾಡೋಕ್ಕಾಗಲ್ಲ, ಎಲ್ಲವನ್ನೂ ಕೂಡ ಓದಲೇಬೇಕು. ಅಕಾರ್ಡಿಂಗ್ ಟು ಏನು ನಮಗೆ ಚಾಪ್ಟರ್ ಇದೆ, ಅಕಾರ್ಡಿಂಗ್ ಟು ಏನು ನಮಗೆ ಸಿಲೆಬಸ್ ಇದೆ, ಅದ್ರ ಪ್ರಕಾರ ಓದಲೇಬೇಕಾಗುತ್ತೆ ಓಕೆನಾ. ನೋಡಿ, 1966ರ ಕಾಲಂ, ಅದರಲ್ಲೂ ಅನೇಕ ನಿಯಮಗಳು ಬರ್ತಾ ಹೋಗ್ತವೆ. ನೋಡಿ, 1 to 1 ಆ ನಿಯಮ ಬರುತ್ತೆ, ವೆರಿ ಇಂಪಾರ್ಟೆಂಟ್. ಅದರಲ್ಲಿ ಏನು ಮಾಡ್ತಾರೆ ಅಂದರೆ, ಸೊ 1 to 1 121ರ ನಿಯಮದ ಪ್ರಕಾರವಾಗಿ ಭೂ ಕಂದಾಯ ವಸೂಲಿ ಮಾಡಿದಂಥ ಹಣವನ್ನು ಪ್ರತಿ ತಿಂಗಳು 25ನೇ ತಾರೀಕಿನ ಒಳಗಾಗಿ ಸರ್ಕಾರಕ್ಕೆ ಜಮಾ ಮಾಡಬೇಕು ಅಂತ ತಿಳಿಸುತ್ತೆ. ಯಾವುದು? 1 to 1 ಕಂಪ್ಲೀಟ್ಲಿ ಬರೋದು. ನೋಡಿ, 1 to 1, 122, 141, 145 ಹಾಗೆ 147 ಪ್ರಮುಖವಾಗಿ ಬರ್ತಾ ಹೋಗ್ತವೆ. ಇವೆಲ್ಲ ನಿಯಮಗಳು ಯಾವುದರಲ್ಲಿ? ಕರ್ನಾಟಕ ಭೂ ಕಂದಾಯ ನಿಯಮ 1966 ಓಕೆನಾ. 122 ಏನು ಹೇಳ್ತಂದ್ರೆ, ಸುಸ್ಥಿರ ಅಥವಾ ಸುಸ್ತಿದಾರನ ಒಂದು ಚರಾಸ್ತಿ ಜಪ್ತಿ ಮಾಡೋದು ಸಂಬಂಧಪಟ್ಟಂತ ಹೇಳುತ್ತೆ. ಸುಸ್ತಿದಾರನ ಚರಾಸ್ತಿಯನ್ನು ಜಪ್ತಿ ಮಾಡುವುದು ಅಂದರೆ ಯಾರು ಆ ಒಂದು ಅಮೌಂಟನ್ನು ರೀಫಂಡ್ ಮಾಡಿರಲ್ಲ ಅಥವಾ ಸಾಲಗಾರರು ಇರ್ತಾರೆ ಅವರಿಗೆ ಸಂಬಂಧಪಟ್ಟಂತೆ ಆಸ್ತಿ ಜಪ್ತಿ ಮಾಡೋದು ಸಂಬಂಧಪಟ್ಟಂತೆ 122 ಹೇಳುತ್ತೆ. ಹಾಗೆ 141 ಗೇಣಿ ಅಥವಾ ಪಹಣಿ ಪತ್ರಿಕೆ ಹಾಗೂ ಹಕ್ಕು ದಾಖಲೆಗಳ ರಿಜಿಸ್ಟರ್ಗೆ ಸಂಬಂಧಪಟ್ಟಂತೆ ಸಾರ್ವಜನಿಕರಿಗೆ ಅವರ ಬೇಡಿಕೆಯಂತೆ ಕಚೇರಿ ಅವಧಿಯನ್ನು ನೋಡಲು ಅವಕಾಶ ನೀಡೋದಕ್ಕೆ ಸಂಬಂಧಪಟ್ಟಂತೆ 141 ತಿಳಿಸುತ್ತೆ. ಹಾಗೆ 145 ಪ್ರತ್ಯೇಕ ಖಾತಾ ಅಥವಾ ಏನು ನಮೂನೆ 24 ಮತ್ತು 25ರಂತೆ ನಿರ್ವಹಿಸಬೇಕು ಪ್ರತಿಯೊಂದು ಖಾತೆಗಳನ್ನ ಅಂತ ಹೇಳ್ತಾ ಹೋಗುತ್ತೆ ಓಕೆನಾ. ಹಾಗೆ 147 ಗ್ರಾಮಗಳಲ್ಲಿ ಮೇಲಾಧಿಕಾರಿಯವರು ಕೈಗೊಂಡ ಬಾಕಿ ಉಳಿದ ಬೆಳೆ ಕಟಾವು ಪ್ರಯೋಗವನ್ನು ಕೈಗೊಳ್ಳುವುದು ಅಂತ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ಓಕೆನಾ. ಎಸ್, ಇಷ್ಟು ಇದಕ್ಕೆ ಸಂಬಂಧಪಟ್ಟಂತ ಮಾಹಿತಿ. ಆಪ್ಷನ್ 1. ಸೊ ಏನು ಪ್ರಶ್ನೆ? ಕುಸುಮ ಅವರೇ, ನಿಮ್ಮ ಪ್ರಶ್ನೆಗೆ ಆನ್ಸರ್ ಹೇಳ್ತಾ ಇಲ್ಲ. ಬುಕ್ಸ್ ಹೇಳಿದ್ನಲ್ಲ, ಅದಕ್ಕೆ ಸಂಬಂಧಪಟ್ಟ ಬುಕ್ಸ್ ಹೇಳಿದ್ನಲ್ಲ, ಇಂಥದ್ದೇ ಬುಕ್ಸ್ ಇಲ್ಲ ಅಂತ. ಸೊ ಓದಬೇಕಾಗುತ್ತೆ. ನಾವಂತೂ ಅದ್ರ ಬಗ್ಗೆ ವಿಎಗೆ ಸಂಬಂಧಪಟ್ಟಂತೆ ಆ ಬುಕ್ಸನ್ನು ಓದಿ ಈ ಬುಕ್ಸನ್ನು ಓದಿ ಅಂತಿಲ್ಲ. ಸೊ ಅಕಾರ್ಡಿಂಗ್ ಟು ಏನು ಸಿಲೆಬಸ್ ಇದೆ, ಸಿಲೆಬಸ್ ಪ್ರಕಾರವಾಗಿ ಯಾವೆಲ್ಲ ಉತ್ತಮ ಬುಕ್ಗಳಿದ್ದಾವೆ ಅಂದರೆ ಸಾಧ್ಯವಾದಷ್ಟು ಸರ್ಕಾರಿ ಪುಸ್ತಕಗಳನ್ನ ತೆಗೆದುಕೊಳ್ಳಿ, ಅವುಗಳನ್ನ ಓದಿ ರೆಫರ್ ಮಾಡ್ಕೊಳ್ಳಿ. ಅಥವಾ ಏನಾದರೂ ಕೂಡ ಒಳ್ಳೆ ಪುಸ್ತಕ ಇತ್ತು ಅಂದರೆ, ಸೊ ಲೈಕ್ ಈಗ ಮಂಜುನಾಥ್ ಅವ್ರದ್ದಾಗಿರಲಿ
ಅಥವಾ ಮತ್ತಷ್ಟು ಅನೇಕ ಪುಸ್ತಕಗಳು ಸದಾಶಿವ ಆಗಿರಲಿ ಈ ಥರ ಬರ್ತಾ ಹೋಗ್ತವೆ. ಕರ್ನಾಟಕ ಜಿಯೋಗ್ರಫಿ ರಂಗನಾಥ್ ಬರ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಕಾನ್ಸ್ಟಿಟ್ಯೂಷನ್ ಬಂದರೆ ನಿಮಗೆ ಗಂಗಾಧರ್ ಬರುತ್ತೆ. ಕಂದಾಯಕ್ಕೆ ಸಂಬಂಧಪಟ್ಟಂತೆ ಅನೇಕ PDF ಗಳು ಸಿಗ್ತಾ ಇದೆ, PDF ಗಳಲ್ಲಿ ರೆಫರ್ ಮಾಡ್ಕೊಳ್ಳಿ. ಓಕೆನಾ, ಇವೆಲ್ಲವೂ ಕೂಡ ಇದ್ದಾವೆ. ಮತ್ತು ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ನಿಮಗೆಲ್ಲ ಗೊತ್ತೇ ಇದೆ, ಗೋಪಾಲಕೃಷ್ಣ ಉಡುಪ ಆಗಿರಲಿ, ಅನೇಕ ಜನದ್ದು. ಓಕೆನಾ, ಇಂಥದ್ದೇ ಅಂತಲ್ಲ. ಓಕೆನಾ, ಸೊ ಈ ರೀತಿಯಾಗಿ ಬುಕ್ಸ್ಗಳನ್ನ ರೆಫರ್ ಮಾಡ್ಕೊಂಡು ಓದ್ತಾ ಹೋಗಿ. ಸೊ ಇಲ್ಲಿವರೆಗೆ ಇಷ್ಟು ಪ್ರಶ್ನೆಗಳನ್ನು ಔಟ್ ಆಫ್ 20 ಪ್ರಶ್ನೆಗಳನ್ನು 20ಕ್ಕೆ ಎಷ್ಟು ಅಂಕಗಳನ್ನ ತೆಗೆದಿರಾ ಕಮೆಂಟನ್ನು ಮಾಡಿ. ಹಾಗೆ ಸೊ ಮುಂದಿನ ಒಂದು ತರಗತಿಯಲ್ಲಿ ಮತ್ತಷ್ಟು ಪ್ರಶ್ನೆಗಳೊಂದಿಗೆ ನಿಮ್ಮ ಜೊತೆ ಭೇಟಿ ಆಗ್ತೀನಿ. ಸೊ ನಿಮ್ಗೇನಾದರೂ ಕೂಡ ಪೇಯ್ಡ್ ಕ್ಲಾಸ್ ಬೇಕು ಅಂದರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಂಬರ್ ಏನು ಕಾಣ್ತಿದೆ ಆ ನಂಬರ್ಗೆ ಕಾಂಟ್ಯಾಕ್ಟನ್ನು ಮಾಡಿ ಅಂತ ಹೇಳ್ತಾ, ಸೊ VA, PDO, TET, HSTR, GPSR ಎಲ್ಲ ತರಗತಿಗೂ ಕೂಡ ಪ್ರಾರಂಭವಾಗಿದೆ. ಸೊ ಕಾಂಟ್ಯಾಕ್ಟನ್ನು ಮಾಡಿ ಅಂತ ಹೇಳ್ತಾ, ತರಗತಿ ಇಷ್ಟ ಆದರೆ ಲೈಕ್ ಮಾಡಿ, ಮುಂದೆ ಹೋಗಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಇಲ್ಲಿಗೆ ಈ ತರಗತಿಯನ್ನು ಅಂತ್ಯ ಮಾಡೋಣ. ಓಕೆನಾ, ಏನೇ ಡೌಟ್ಸ್? ಏನೋ ಡೌಟ್ ಇದೆಯಾ? ಏನೋ ಡೌಟ್ ಇದೆಯಾ? ಎಸ್, ಏನೋ ಡೌಟ್ ಇದ್ರೆ ಹೇಳಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಇಲ್ಲಿಗೆ 20 ಪ್ರಶ್ನೆಗಳ ಆಟ ಮುಕ್ತಾಯ ಆಯಿತು. ಮುಂದಿನ ಆಟ ಮುಂದಿನ ತರಗತಿಯಲ್ಲಿ ಪ್ರಾರಂಭ ಮಾಡೋಣ. ಓಕೆನಾ? ಎಸ್. ಕ್ವಶನ್ದು ಪಿ ಡಿ ಎಫ್ ಇಲ್ಲ, ನೋಡಿ ಬರ್ಕೊಬೇಕು. ನಾವು ನಮ್ಮ ಪೇಯ್ಡ್ ಸ್ಟೂಡೆಂಟ್ಸ್ಗೆ ನಾವು PDF ಅನ್ನು ಕೊಡಲ್ಲ. ಸೊ ನಮ್ಮ ಇಂಟೆನ್ಷನ್ ಇಷ್ಟೇ, ಈಸಿಯಾಗಿ ಯಾವುದು ಕೂಡ ಸಿಗುತ್ತೆ, ಅದರ ವ್ಯಾಲ್ಯೂ ಕಡಿಮೆ ಇರುತ್ತೆ. ಎರಡನೇದೇನಂತಂದರೆ ನೀವು ಹಾರ್ಡ್ ವರ್ಕ್ ಕಡಿಮೆ ಮಾಡ್ತೀರಾ. ಸೊ ಯುವರ್ ಲೈವ್ ನೋಟಿಫಿಕೇಶನ್, ನೀವು ಅಲ್ಲಿ ಬೆಲ್ ಐಕನ್ನ ಪ್ರೆಸ್ ಮಾಡಿಲ್ಲ. ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ಗೀತಾ ಅವರೇ ನೋಟಿಫಿಕೇಶನ್ ಬರುತ್ತೆ, ನೋಟಿಫೈ ಆಗುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರ, ಬಟ್ ಬೆಲ್ ಐಕನ್ನ ಪ್ರೆಸ್ ಮಾಡಿರಲ್ಲ. ನಾವು ದೇವಸ್ಥಾನಕ್ಕೆ ಹೋದಾಗ ಗಂಟೆ ಹೊಡಿಬೇಕು, ಗಂಟೆ ಹೊಡೆದಾಗ ಮಾತ್ರ ದೇವರು ನಮಗೆ ಆಶೀರ್ವಾದ ಕೊಡ್ತಾನೆ. ಹಂಗೆ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರ, ಬಟ್ ಪಕ್ಕದಲ್ಲಿ ಗಂಟೆನ ನೀವು ಪ್ರೆಸ್ ಮಾಡಿರಲ್ಲ. ಹಾಗಾಗಿ ನಮ್ಮ ಆಶೀರ್ವಾದ ನಿಮಗೆ ನೇರವಾಗಿ ಸಿಕ್ಕಿಲ್ಲ, ಇಂಡೈರೆಕ್ಟ್ಲಿ ಸಿಗ್ತಾ ಇದೆ. ನೇರವಾಗಿ ನಮ್ಮ ಆಶೀರ್ವಾದ ಬೇಕು ಅನ್ನೋದಾದರೆ ನೇರವಾಗಿ ನೀವು ಕೂಡ ನಮ್ಮ ಬೆಲ್ ಐಕನ್ ಕಾಣುತ್ತೆ, ಬೆಲ್ ಐಕನ್ನ ಪ್ರೆಸ್ ಮಾಡಿ. ಯೂಟ್ಯೂಬ್ನ ಬೆಲ್ ಐಕನ್ ಕ್ಲಿಯರ್ ಆಯ್ತಲ್ಲ? ನೋಟ್ಸ್ ಕೊಡಲ್ಲ. ಓಕೆ, ಥ್ಯಾಂಕ್ ಯು. ಕ್ಲಿಯರ್ ಆಯ್ತಲ್ಲ? ಎಸ್, ಥ್ಯಾಂಕ್ ಯು. ಒಳ್ಳೆಯದಾಗಲಿ. ಮುಂದಿನ ತರಗತಿಯಲ್ಲಿ ಸಿಗೋಣ. ಥ್ಯಾಂಕ್ ಯು ಸೊ ಮಚ್.